ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಈ ದಿನ ನಾವು ನೋಡೋಣ ನೀಟ್ ಸಂಭವ್ ಕನ್ನಡ ಬ್ಯಾಚ್ ಅಲ್ಲಿ ಮುಂದಿನ ಚಾಪ್ಟರ್ ದಟ್ ಇಸ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್. ಎಕ್ಸಾಮ್ ಕೇವಲ ಕೈ ಬೆರಳ ಎಣಿಕೆಯಷ್ಟು ದಿನ ಮಾತ್ರ ಉಳಿದಿದೆ. ಕೇವಲ ಆ ಕಡೆ ಈ ಕಡೆ ನೋಡಿದ್ರೆ 1 ಮಂತ್. ನಿಮಗೆ ಅನ್ಸುತ್ತೆ ಅದು 1 ಮಂತ್ ಇದೆ, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಆದ್ರೆ ಅದು ಸರಿಯಾಗಿ 1 ಮಂತ್ ಕೂಡ ಆಗೋದಿಲ್ಲ. ನೀವೆಲ್ಲರೂ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡ್ತಾ ಇರಬೇಕು, ಮಾಡ್ತಾನೆ ಇರ್ತೀರಾ. ಬಿಕಾಸ್ ಇಲ್ಲಿವರೆಗೆ ನೀವೆಲ್ಲ ಎಕ್ಸಾಮ್ ಬಹಳ ಚೆನ್ನಾಗಿ ಪ್ರಿಪರೇಷನ್ ಬಹಳ ಚೆನ್ನಾಗಿ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಎಲ್ಲ ಬೋರ್ಡ್ ಎಕ್ಸಾಮ್ಗಳು ಚೆನ್ನಾಗಿ ಆಗಿದೆ. ಸೊ ಇನ್ನು ಉಳಿದಿರುವಂತ ಕೆಲವು ದಿನ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿ ಎಲ್ಲ, ಯಾವುದೇ ಹೊಸ ಕಾನ್ಸೆಪ್ಟ್ಗಳನ್ನ ಮತ್ತೆ ನೋಡೋದು ಬೇಡ. ನಿಮಗೆ ಗೊತ್ತಿರುವಂತ ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ನೋಡಿ, ಪದೇ ಪದೇ ಮರೆಯುವಂತ ಕಾನ್ಸೆಪ್ಟ್ ಇದೆಯಲ್ಲ ಅವುಗಳನ್ನ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಮಾಡಿ. ನೀವು ಇಲ್ಲಿವರೆಗೆ ಏನ್ ಮಾಡಿದಿರಲ್ಲ, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಅದು ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ, ಅಥವಾ ಬಾಟ್ನಿ, ಝುವಾಲಜಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ನಿಮ್ಮ ವೀಕ್ ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ಅದನ್ನ ಪದೇ ಪದೇ ನೀವು ಮರಿತಿರ್ತೀರಲ್ಲ, ಆ ಕಾನ್ಸೆಪ್ಟ್ ಮೇಲೆ ನಿಮ್ಮಿಂದ ಬಹಳಷ್ಟು ಎರರ್ಸ್ ಆಗುತ್ತಲ್ಲ, ಅದರ ಮೇಲೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಫೋಕಸ್ ಮಾಡ್ತಾ ಇರಿ. ಅಷ್ಟೇ ಅಲ್ಲ, ನಾನು ಇಲ್ಲಿಯವರೆಗೆ ನಿಮ್ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಏನ್ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಲ್ಲ ನೀಟ್ ಎಕ್ಸಾಮ್ಗಾಗಿ, ಯಾಕಂದ್ರೆ ಇಲ್ಲಿ ಟೈಮ್ ಕಡಿಮೆ ಉಳಿದಿದೆ. ನೀಟ್ ಎಕ್ಸಾಮ್ಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾನು ಇಲ್ಲಿವರೆಗೆ ಏನ್ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ, ಆ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಬಿಕಾಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಆ ಕಾನ್ಸೆಪ್ಟ್ಗಳಿಂದಲೇ ಹೆಚ್ಚಿಗೆ ಕ್ವಶನ್ ಕವರ್ ಆಗ್ತಿರುತ್ತೆ. ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಇಲ್ಲಿವರೆಗೆ ನಾನು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಕೊಟ್ಟೇ ಇಲ್ಲ, ಒಂದು ಅಟೆಂಡ್ ಆಗೇ ಇಲ್ಲ ಅಂತ ಯಾವುದಕ್ಕೂ ಹೆದರಿಕೆ ಆಗೋದು ಬೇಡ. ಇಲ್ಲ ಲ್ಯಾಕ್ಸ್ ಟುಗೆದರ್ 20 lakhs ಟುಗೆದರ್ ಅಪ್ಲಿಕೆಂಟ್ಸ್ ಇರ್ತಾರೆ ನೀಟ್ ಎಕ್ಸಾಮ್ಗಾಗಿ ಅಂತ, ಅದು ಕೂಡ ಹೆದರೋದು ಬೇಕಾಗಿಲ್ಲ. ಇಲ್ಲಿವರೆಗೆ ನೀವು ಒಂದು ಆತ್ಮವಿಶ್ವಾಸದಿಂದ ಇಲ್ಲಿವರೆಗೆ ಮುಂದೆ ಬಂದಿದ್ದೀರಲ್ಲ, ಅದೇ ಆತ್ಮವಿಶ್ವಾಸ ನಿಮಗೆ ಕೊನೆಯವರೆಗೂ ಕೈ ಹಿಡಿಯುತ್ತೆ. ಸೊ ಬಿ ಕಾನ್ಫಿಡೆಂಟ್, ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇರಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡದೆ ಮುಂದಿನ ಕಾನ್ಸೆಪ್ಟ್ ನೋಡೋಣ. ನಾವು ಇಲ್ಲಿದೆ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್. ಸೊ ನೋಡಿ, ಈ ಚಾಪ್ಟರ್ ಅಲ್ಲಿ ನಾವು ಏನೇನು ನೋಡಿದ್ರೆ ಕಂಪ್ಲೀಟ್ NCERT ಅಲ್ಲಿ ಕೊಟ್ಟಿರುವಂತ ಎಲ್ಲ ಕಾನ್ಸೆಪ್ಟ್ ಗಳನ್ನ ನೋಡೋಣ. ಸೊ ದೇ ಆರ್ ದಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ, ದೆನ್ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟನ್ಸ್ ಆಫ್ 1 gene, ದೆನ್ 2 gene ಇನ್ಹೆರಿಟನ್ಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ದೆನ್ ಎಕ್ಸ್ಪ್ಲನೇಷನ್ ಆಫ್ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್. ಅಷ್ಟೇ ಅಲ್ಲ, ಪೋಸ್ಟ್ ಮೆಂಡಲಿಯನ್ ಕಾನ್ಸೆಪ್ಟ್, ಸೆಕ್ಸ್ ಲಿಂಕ್ಡ್ ಇನ್ಹೆರಿಟನ್ಸ್, ದೆನ್ ಪೆಡಿಗ್ರಿ ಅನಾಲೈಸಿಸ್ ಕೂಡ ನೋಡೋಣ. NCERT ಅಲ್ಲಿ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದೇ ಎಕ್ಸಾಂಪಲ್ ನೋಡೋಣ. ಪೆಡಿಗ್ರಿ ಅನಾಲೈಸಿಸ್ ನೋಡೋಣ. ಅದರ ಜೊತೆಗೆ ಅಷ್ಟೇ ಅಲ್ಲದೆ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟನ್ಸ್ ಆಯ್ತು, ಸೆಕ್ಸ್ ಡಿಟರ್ಮಿನೇಷನ್ ನೋಡೋಣ. ದೆನ್ ಮೆಂಡಲಿಯನ್ ಇನ್ಹೆರಿಟನ್ಸ್ ಅಂಡ್ ಜೆನೆಟಿಕ್ ಡಿಸ್ಆರ್ಡರ್ಸ್, ಮ್ಯೂಟೇಷನ್ಸ್ ಏನಿದೆಯಲ್ಲ, ಈ ಎಲ್ಲ ಕಾನ್ಸೆಪ್ಟ್ ಗಳನ್ನ ನಾವು ಈ ಚಾಪ್ಟರ್ ಅಲ್ಲಿ ನೋಡೋಣ. ಸೊ ನೀವೆಲ್ಲ ರೆಡಿ ಇದ್ದೀರಾ? ನಾನು ನಿಮ್ ಜೊತೆಗಿದ್ದೀನಿ. ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟ್ 1 by 1. ಫಸ್ಟ್ ನೋಡಿ ಇಂಟ್ರೊಡಕ್ಷನ್ ಅಲ್ಲಿ ಏನಿದೆ, ಜೆನೆಟಿಕ್ಸ್ ಅಂದ್ರೆ ಏನು, ವಾಟ್ ಈಸ್ ಜೆನೆಟಿಕ್ಸ್, ವಾಟ್ ಈಸ್ ಇನ್ಹೆರಿಟನ್ಸ್, ವಾಟ್ ಈಸ್ ವೇರಿಯೇಷನ್, ಇದೇ ಕಾನ್ಸೆಪ್ಟ್ ಗಳನ್ನ ನೋಡೋಣ. ಓಕೆ, ಸೊ ಫಸ್ಟ್ ನೋಡಿ, ವಾಟ್ ಈಸ್ ಜೆನೆಟಿಕ್ಸ್. ಜೆನೆಟಿಕ್ಸ್ ಈಸ್ ನಥಿಂಗ್ ಬಟ್, ಓಕೆ ಇಲ್ಲಿ ನಾನು ಬರ್ದಿದ್ದೀನಿ, ಜೆನೆಟಿಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್ಸ್. ಸ್ಟಡಿ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್ಸ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ದ ಜೆನೆಟಿಕ್ಸ್ ಅಂತ ಹೇಳ್ತೀವಿ. Then next to that is the inheritance. Inheritance is the process. Inheritance ಅಂದ್ರೆ ಏನು ನೋಡಿ, it is the process by which the characters are passed from parents to offsprings or one generation to another generation. The transfer of characters ಅಂತ ಹೇಳ್ತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, characters are passed from parents to offsprings or parents to progeny or one generation to another generation. That we can say ಅದನ್ನ inheritance ಅಂತ ಹೇಳ್ತೀವಿ. ವೇರಿಯೇಷನ್ ಅಂದ್ರೆ ಏನಾಗಾದ್ರೆ, ವೇರಿಯೇಷನ್ is nothing but it is the degree by which the progeny differs from their parents. ಈಗ 1 generation ಇಂದ ಇನ್ನೊಂದು ಜನರೇಷನ್ಸ್ಗೆ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ, ಸೊ ಅಲ್ಲಿ ಪ್ರೊಜೆನಿಯಲ್ಲಿ ಅಥವಾ ಪೇರೆಂಟ್ಸ್ ಇಂದ ಪ್ರೊಜೆನಿಗೆ ಏನು ವೇರಿಯೇಷನ್ ಕಾಣಿಸುತ್ತಲ್ಲ, ಪೇರೆಂಟ್ಸ್ ಅಲ್ಲಿ ಮತ್ತೆ ಪ್ರೊಜೆನಿಯಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಗಳ ವೇರಿಯೇಷನ್ ಏನ್ ಕಾಣಿಸುತ್ತಲ್ಲ, ದಟ್ ವಿ ಕ್ಯಾನ್ ಸೇ, ಅಥವಾ ಏನ್ ಚೇಂಜಸ್ ಕಾಣಿಸುತ್ತಲ್ಲ, ಆ ಚೇಂಜಸ್ಗೆ ನಾವು ವೇರಿಯೇಷನ್ ಅಂತ ಹೇಳ್ತೀವಿ. Then usually father of genetics anta Gregor John Mendel, that is a G.J. Mendel ಅವ್ರಿಗೆ we say father of genetics. G.J. Mendel
ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಕ್ಲಾಸಿಕಲ್ ಜೆನೆಟಿಕ್ಸ್. ಅಂಡ್ ಟಿ.ಎಚ್. ಮಾರ್ಗನ್ ಇದಾರಲ್ಲ, ಟಿ.ಎಚ್. ಮಾರ್ಗನ್ ದ ಫಾದರ್ ಆಫ್ ಟಿ.ಎಚ್. ಮಾರ್ಗನ್. ಇದು ಟಿ.ಎಚ್. ಮಾರ್ಗನ್ ಈಸ್ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್. ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್. T.H. Morgan is father of experimental genetics, and father of genetics Gregor John Mendel. Then next, that humans knew that the causes of variation was hidden in sexual reproduction. Variation of characters ಆಗ್ತಾ ಇರುತ್ತೆ ಎಂತಕ್ಕೆ? Because of the sexual reproduction. During the sexual reproduction gametogenesis ಆಗುತ್ತೆ. During the gametogenesis, that is the characters segregation ಆಗುತ್ತೆ, separation ಆಗುತ್ತೆ. ಗ್ಯಾಮೆಟ್ ಫಾರ್ಮೇಶನ್ ಆಗುವಾಗ ಕ್ಯಾರೆಕ್ಟರ್ಸ್ ಗಳ ಸಪರೇಷನ್ ಆಗ್ತಾ ಇರುತ್ತೆ. ಅಲ್ಲಿ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಈ ಗ್ಯಾಮೆಟ್ಸ್ ಗಳ ಫ್ಯೂಷನ್ ಆಗುತ್ತಲ್ಲ ಡ್ಯೂರಿಂಗ್ ದ ಸಿಂಗ್ಯಾಮಿ ಆರ್ ಫರ್ಟಿಲೈಸೇಷನ್, ಅಲ್ಲಿ ಆಫ್ಸ್ಪ್ರಿಂಗ್ಸ್ ಅಲ್ಲಿ ನ್ಯೂ ವೇರಿಯಂಟ್ಸ್ ಡೆವಲಪ್ ಆಗುತ್ತೆ. So therefore we peoples know that the variation is mainly due to the sexual reproduction. Asexual reproduction time ಅಲ್ಲಿ ವೇರಿಯೇಷನ್ ಆಗೋದೇ ಇಲ್ಲ, ಬಿಕಾಸ್ ಸಿಂಗಲ್ ಪೇರೆಂಟ್ಸ್ ಇನ್ವಾಲ್ವ್ ಆಗುತ್ತೆ, ಅಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಬೇಕಾಗಿಲ್ಲ. ಸೊ ದೇರ್ ಫೋರ್ ದ ವೇರಿಯೇಷನ್ ಇಸ್ ಮೇನ್ಲಿ ಡ್ಯೂ ಟು ದಿ ಸೆಕ್ಸುವಲ್ ರಿಪ್ರೊಡಕ್ಷನ್. ನೆಕ್ಸ್ಟ್ ನೋಡೋಣ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಯೂಶುವಲಿ ಮೆಂಡಲ್ ವರ್ಕ್ಡ್ ಆನ್ ಪೀ ಪ್ಲಾಂಟ್, ದಟ್ ಇಸ್ ಎ ಗಾರ್ಡನ್ ಪೀ ಪ್ಲಾಂಟ್ ಅಂತ ಹೇಳ್ತೀವಿ, ಆರ್ ಗಾರ್ಡನ್ ಪೀ ಪ್ಲಾಂಟ್, ಆರ್ ದಟ್ ಸೈಂಟಿಫಿಕ್ ನೇಮ್ ಈಸ್ ಪೈಸಮ್ ಸಟೈವಮ್ ಅಂತ ಹೇಳ್ತೀವಿ. ಮೆಂಡಲ್ ವರ್ಕ್ಡ್ ಆನ್ ಪೈಸಮ್ ಸಟೈವಮ್ ಫಾರ್ 7 years. ಟೋಟಲಿ 7 years ವರ್ಕ್ ಮಾಡಿದ್ದಾರೆ. ಗ್ರೆಗರ್ ಜಾನ್ ಮೆಂಡಲ್ ಆರ್ ಗ್ರೆಗರ್ ಮೆಂಡಲ್ ವರ್ಕ್ಡ್ ಆನ್ ಪೈಸಮ್ ಸಟೈವಮ್, ಆರ್ ಇದನ್ನ ಗಾರ್ಡನ್ ಪೀ ಪ್ಲಾಂಟ್ ಅಂತಾನು ಹೇಳ್ತೀವಿ. ವರ್ಕ್ಡ್ ಫಾರ್ 7 years, ದಟ್ ಈಸ್ ಫ್ರಮ್ 1856 to 1863. ಇಂಪಾರ್ಟೆಂಟ್ ಇದೆ, ಆಲ್ರೆಡಿ ಬಹಳಷ್ಟು ಸಲ ನೀಟ್ ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಲಾಗಿದೆ, ನೆನಪಿಟ್ಕೊಳ್ಳಿ. ಒಂದೇ ಸಲ ಅಲ್ಲ, ಲ್ಯಾಂಗ್ವೇಜ್ ಚೇಂಜ್ ಮಾಡಿ ರಿಪೀಟೆಡ್ಲಿ ಇದರ ಮೇಲೆ ಕ್ವಶನ್ಸ್ ಬಂದಿದೆ. So Mendel worked on garden pea plant for 7 years, since from the 1856 to 1863, and he proposed a law of inheritance. ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂಡ್ ಅದರ ಮೇಲೆ ಪ್ರಪೋಸ್ ಮಾಡಿದ್ದಾರೆ, ಅವರ ಥಿಯರಿಯನ್ನು ಪ್ರಪೋಸ್ ಮಾಡಿದ್ದಾರೆ, ದಟ್ ವಿ ಕ್ಯಾನ್ ಸೇ ಲಾ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೆಂಡಲ್ ಸೆಲೆಕ್ಟೆಡ್ ಟೋಟಲಿ 14 ಟ್ರೂ ಬ್ರೀಡಿಂಗ್ ಪೀ ಪ್ಲಾಂಟ್ಸ್. ಟೋಟಲ್ 14 ಟ್ರೂ ಬ್ರೀಡಿಂಗ್ ಪೀ ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ ದಟ್, ಆರ್ ವಿ ಕ್ಯಾನ್ ಈ ರೀತಿ ಹೇಳ್ಬೋದು, ಮೆಂಡಲ್ ಸೆಲೆಕ್ಟೆಡ್ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಓಕೆ, ಮೆಂಡಲ್ ಸೆಲೆಕ್ಟೆಡ್ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಫಾರ್ ಹೀಸ್ ವರ್ಕ್. 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನಾಯ್ತು? ದಟ್ ಇಸ್ 14 ಟ್ರೂ ಬ್ರೀಡಿಂಗ್ ಪೀ ಪ್ಲಾಂಟ್ಸ್ ಆಯ್ತು, ಅಥವಾ 14 ಟ್ರೇಟ್ಸ್. ಟೋಟಲ್ 14 ಟ್ರೇಟ್ಸ್ ಅನ್ನ ಅವರ ಎಕ್ಸ್ಪೆರಿಮೆಂಟ್ ಸಲುವಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಆರ್ ವಿ ಕ್ಯಾನ್ ಸೇ 14 ವೆರೈಟೀಸ್ ಆಫ್ ಪ್ಲಾಂಟ್ಸ್. 14 ವೆರೈಟೀಸ್. ಈಚ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಕಂಟೈನ್ಸ್ ಆಲ್ಟರ್ನೇಟಿವ್ ಫಾರ್ಮ್ಸ್. ಸೊ ಒಂದು ಕ್ಯಾರೆಕ್ಟರ್ 2 ಫಾರ್ಮ್ ಆಯ್ತು. ಸೊ 14 ವೆರೈಟೀಸ್, ಪ್ರತಿಯೊಂದು ವೆರೈಟಿಗೆ ಒಂದೊಂದು ಸೆಪರೇಟ್ ಪ್ಲಾಂಟ್, ಆರ್ 14 ಟ್ರೇಟ್ಸ್ ಅಂತ ಹೇಳ್ತೀವಿ. So Mendel selected 7 contrasting characters or 14 traits or 14 varieties of plants ಅನ್ನು ಸೆಲೆಕ್ಟ್ ಮಾಡಿ, ಎಸ್ಪೆಷಲಿ ಪೀ ಪ್ಲಾಂಟ್, ಗಾರ್ಡನ್ ಪೀ ಪ್ಲಾಂಟ್ ಅನ್ನು ಸೆಲೆಕ್ಟ್ ಮಾಡಿ ಅವುಗಳ ಮೇಲೆ ವರ್ಕ್ ಮಾಡಿದ್ದಾರೆ ಫಾರ್ 7 years. ದಟ್ ಈಸ್ ಫ್ರಮ್ 1856 to 1863 ವರೆಗೆ. ಅಂಡ್ ವೇರ್ ದಿಸ್ ಯೂಶುವಲಿ ಪ್ರತಿ ಸಲ ಒಂದೇ ಕ್ಯಾರೆಕ್ಟರ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು, ಮೀನ್ಸ್ ಏನ್ ಮಾಡಿದ್ದಾರೆ, ಫಾರ್ ಎ ಕ್ರಾಸ್, ಒಂದು ಸಿಂಗಲ್ ಕ್ರಾಸ್ ಮಾಡ್ಬೇಕಂದ್ರೆ ಅಲ್ಲಿ ಒಂದೇ ಒಂದು ಕ್ರಾಸ್ ಡಿಫರ್ಸ್ ಇತ್ತು 2 ಪೇರೆಂಟ್ಸ್ ಅಲ್ಲಿ. ದಟ್ ಇದೆ ಮೇಲ್ ಪೇರೆಂಟ್ ಇದೆ ಅಂಡ್ ಹಿಯರ್ ಇದೆ ಫಿಮೇಲ್ ಪೇರೆಂಟ್ ಇದೆ. ಮೇಲ್ ಪ್ಲಾಂಟ್, ಫಿಮೇಲ್ ಪ್ಲಾಂಟ್, ಪಿ ಪ್ಲಾಂಟ್. ಸೊ ಈ 2 ಪ್ಲಾಂಟ್ಸ್ ಅಲ್ಲಿ ಕ್ರಾಸ್ ಮಾಡೋದಾಗಿದ್ರೆ, ಈಗ ಕ್ರಾಸ್ ನ ಕ್ಯಾರೆಕ್ಟರ್ಸ್ ಇಲ್ಲಿ ಟ್ರೇಟ್ ಸೆಲೆಕ್ಟ್ ಮಾಡೋಣ. ದಟ್ ಇಸ್ ಟಾಲ್ ಈಸ್ ದಿ ಒನ್ ಟ್ರೇಟ್ ಅಂಡ್ ಹಿಯರ್ ಡಾರ್ಫ್ ಈಸ್ ದಿ ಅನದರ್ ಟ್ರೇಟ್. ಟಾಲ್ ಅಂಡ್ ಡಾರ್ಫ್ ಟ್ರೇಟ್ ಇದ್ರೆ, ಟಾಲ್, both these plant, the tall and dwarf are the traits of character stem height ಅಂತ ಹೇಳ್ತೀವಿ. So both these parents are differ with only one character, that is the stem height, and remaining characters are same. Remaining ಅದು seed shape ಆಗಲಿ ಎರಡರಲ್ಲೂ ಸೇಮ್, ಆರ್ ಫ್ಲವರ್ ಕಲರ್ ಎರಡರಲ್ಲೂ ಸೇಮ್. ಈ ರೀತಿ ಅಲ್ಲಿ ಟ್ರೇಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ರು. So each and every time usually Mendel selected only one trait in the monohybrid cross. That means parents are differ with only one character. ಒಂದೇ ಕ್ಯಾರೆಕ್ಟರ್ ಇಂದ ಡಿಫರ್ಸ್ ಆಗಬೇಕು, ರಿಮೈನಿಂಗ್ ಆಲ್ ಕ್ಯಾರೆಕ್ಟರ್ಸ್ ಆರ್ ಸೇಮ್ ಇರಬೇಕು. ಈ ರೀತಿ ಅವರು ಕ್ರಾಸ್ ಪರ್ಫಾರ್ಮ್ ಮಾಡ್ತಿದ್ರು. ಸೊ ಬಿಕಾಸ್ ಆಫ್ ದಟ್ ಮೆಂಡಲ್ ಗಾಟ್ ದಿ ಸಕ್ಸೆಸ್. ನೆಕ್ಸ್ಟ್,
Contrasting traits studied by the Mendel. Totally, Mendel studied 7 contrasting traits. So they are ಯಾವ್ದಿದೆ ನೋಡಿ, stem height, flower color, flower position, pod shape, pod color, seed shape and seed color. ಈ ಎಲ್ಲವೂ ಬಹಳ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಅಂಡ್ ಇನ್ ದ್ಯಾಟ್ ದೇರ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಆರ್, ಇದು ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದರಿಂದ ಕ್ವಶನ್ ಬರ್ತಾ ಇರುತ್ತೆ. ಸೊ ಸ್ಟೆಮ್ ಹೈಟ್ ಇಸ್ ದಿ ಮೇನ್ ಕ್ಯಾರೆಕ್ಟರ್. ಇನ್ ದ್ಯಾಟ್ there are two traits are present, or alternative forms. Tall is the dominant, dwarf is the recessive for the stem height. Then flower color, violet flower color and white color. First ಏನ್ ಬರ್ದಿದ್ದಿಲ್ಲ ಅದು ಡಾಮಿನೆಂಟ್ ಇದೆ, ಲೇಟರ್ ಬರ್ದದ್ದು ರಿಸೆಸಿವ್ ಆಗಿದೆ. ಫ್ಲವರ್ ಪೊಸಿಷನ್, exile position, terminal position. So ಇಲ್ಲಿ exile position is the dominant and terminal flower position is the recessive. Pod shape, inflated pod is the dominant and constricted pod is the recessive. Then pod color, green pod color is the dominant and yellow pod color is the recessive. Seed shape, round pod color, round seed shape is the dominant and wrinkled seed shape is the recessive. Then seed color, yellow seed color is the dominant and green seed color is the recessive. And whatever selected the 7 characters of Mendel, the responsible gene for these 7 characters are present on 4 chromosomes. They are first, 4th chromosome, then 5th chromosome and 7th chromosome. On these chromosomes, the responsible gene for these characters on these chromosomes are present. So first, 4th, then 5th and 7th chromosome ಮೇಲೆ ಇವುಗಳ ರೆಸ್ಪಾನ್ಸಿಬಲ್ ಜೀನ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್. ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅಂದ್ರೆ ಏನು? ವಾಟ್ ಈಸ್ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್? ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ದ ಪೇರೆಂಟ್ಸ್ ಡಿಫರ್ ವಿತ್ ಓನ್ಲಿ ಒನ್ ಕ್ರೋಮೋಸೋಮ್. Parent differ with only one character. The study of inheritance of characters where both the parents differ with only one character, or the responsible gene are responsible by selecting only one gene. Ali one gene ಇದೆ, one character ಗೆ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. One gene expresses for one character. ಸೊ ಅಲ್ಲಿ ಎರಡು ಪೇರೆಂಟ್ ಒಂದೇ ಕ್ಯಾರೆಕ್ಟರ್ಸ್ ಇಂದ ಡಿಫರ್ ಆಗಿದ್ರೆ ಅದನ್ನ ನಾವು ಜನರಲಿ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಏನಾಗ್ತಾ ಇದೆ, ಇಲ್ಲಿ ಜಸ್ಟ್ ಇವರು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಹೇಳ್ತೀನಿ ನೋಡಿ. ಓಕೆ, ಅಡಿಷನಲ್ ಆಗಿ ನಾವು ನೋಡೋಣ. ಸೊ ಕನ್ಸಿಡರ್ಡ್ ಇಫ್ ದರ್ ಇಸ್ ಎ ಕ್ರಾಸ್ ಬಿಟ್ವೀನ್ ದಿ ಟೂ ಪೇರೆಂಟ್, ಎರಡು ಪೇರೆಂಟ್ ಇಂದ ಕ್ರಾಸ್ ಮಾಡ್ತಾ ಇದ್ವಿ. ಸೊ ಹಿಯರ್ ಇಟ್ ಇಸ್ ಎ ಒನ್ ಪೇರೆಂಟ್ ಅಂಡ್ ಹಿಯರ್ ಇಟ್ ಇಸ್ ಎ ಒನ್ ಮೋರ್ ಪೇರೆಂಟ್. ಸ್ಟೆಮ್ ಹೈಟ್ ನಾವು ಕ್ಯಾರೆಕ್ಟರ್ ಕನ್ಸಿಡರ್ ಮಾಡೋಣ. ಒಂದು ಟಾಲ್ ಇದೆ, ಇನ್ನೊಂದು ಡಾರ್ಫ್ ಇದೆ. One is tall and one more is dwarf. So these are the two parents. So by following the emasculation technique, cross pollination, ಇವೆರಡರ ಮಧ್ಯೆ ನಾವು emasculation ಮೆಥಡ್ ಇಂದ ಅಥವಾ ಕ್ರಾಸ್ ಪಾಲಿನೇಷನ್ ಇಂದ, emasculation ಮೆಥಡ್ ಇಂದ ಏನ್ ಮಾಡ್ತಾ ಇದೀವಿ, ಇದು ಮೇಲ್ ಪೇರೆಂಟ್ ಅಂತ ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಅಲ್ಲಿ ಪಿಸ್ಟಿಲ್ಸ್ ಅನ್ನ ರಿಮೂವ್ ಮಾಡ್ತಾ ಇದೆ. ಇದು ಫಿಮೇಲ್ ಅಂತ ನಾವು ಅಥವಾ ಇದರ ಪೋಲನ್ ಗ್ರೇನ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಇದು ಫಿಮೇಲ್ ಪ್ಲಾಂಟ್ ಅಂತ ನಾವು ಡಿಸೈಡ್ ಮಾಡಿದ್ದೆ ಆದ್ರೆ ಇದರಲ್ಲಿರುವಂತ ಆಂಥರ್ ಅನ್ನ ಫ್ಲವರ್ ಬಡ್ ಕಂಡೀಷನ್ ಅಲ್ಲೇ ರಿಮೂವ್ ಮಾಡ್ತಾ ಇದ್ವಿ ಟು ಅವಾಯ್ಡ್ ದಿ ಸೆಲ್ಫ್ ಪಾಲಿನೇಷನ್. ಸೊ ಈ ಮ್ಯಾಸ್ಕುಲೇಷನ್ ಆದ್ಮೇಲೆ ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡ್ಲಿಕ್ಕೆ ಅಲೋ ಮಾಡ್ತೀವಿ. F1 ಜನರೇಷನ್ ಪ್ಲಾಂಟ್ಸ್ ಬರ್ತಾ ಇದಿಲ್ಲ, ಆಲ್ ದೇ ಆರ್ ದಿ ಟಾಲ್ ಪ್ಲಾಂಟ್ಸ್ ಬರ್ತಾ ಇದೆ, ಎಲ್ಲವೂ ಟಾಲ್ ಪ್ಲಾಂಟ್ಸ್. ಈಗ ನೋಡಿ, ದೀಸ್ ಟೂ ಪೇರೆಂಟ್ಸ್, ಇಲ್ಲಿ ಎರಡು ಪೇರೆಂಟ್ಸ್ ಇದೆಯಲ್ಲ, ಬೋತ್ ದೀಸ್ ಪೇರೆಂಟ್ಸ್ ಆರ್ ಡಿಫರ್ ವಿತ್ ಓನ್ಲಿ ಒನ್ ಕ್ಯಾರೆಕ್ಟರ್. And this character is expressed by only one gene. Okay, so both these parents, ನಾನು ಇಲ್ಲಿ ಬರೀತಾ ಇದ್ದೀನಿ ಬೇಕಾದ್ರೆ, both parents differ with only one character. Differ with only one character. Both parents differ with only one character and they are same and they are same in remaining all characters. Remaining 6 characters ಅಂತ ಹೇಳೋಣ. ಟೋಟಲ್ 7 characters ಸೆಲೆಕ್ಟ್ ಮಾಡಿದ್ರಲ್ಲ, ರಿಮೈನಿಂಗ್ 6 characters. So that we can say it is a one gene inheritance ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಈಗ ಟಾಲ್ ಆಯ್ತು. ನೆಕ್ಸ್ಟ್ ಇದರ ಸೆಲ್ಫ್ ಪಾಲಿನೇಷನ್ ಮಾಡಿದ ಮೇಲೆ ಪೀ ಪ್ಲಾಂಟ್, ಗಾರ್ಡನ್ ಪೀ ಪ್ಲಾಂಟ್ ಅದು ನ್ಯಾಚುರಲ್ ಆಗಿ ಸೆಲ್ಫ್ ಪಾಲಿನೇಷನ್ ಮಾಡುತ್ತೆ. ಇಫ್ ವಿ ಅಲೋ ಫಾರ್ ದಿ ಸೆಲ್ಫ್ ಪಾಲಿನೇಷನ್,
ಇದರ ಸೆಲ್ ಪಾಲಿನೇಷನ್ಗೆ ಅಲೋ ಮಾಡಿದಾಗ F2 ಜನರೇಷನ್ ಅಲ್ಲಿ ರಿಸಲ್ಟ್ ಬರುತ್ತಲ್ಲ, ಅಲ್ಲಿ ಏನಾಗ್ತಾ ಇದೆ, ಒಂದು ಹೋಮೋಝೈಗಸ್ ಟಾಲ್ ಬರ್ತಾ ಇದೆ, ಹೋಮೋಝೈಗಸ್ ಟಾಲ್, ಅದು ಹೋಮೋಟಾಲ್ ಅಂತ ಮಾಡ್ತಾ ಇದ್ದೀನಿ. ದ ನೆಕ್ಸ್ಟ್ ಹೆಟ್ರೋಝೈಗಸ್ ಟಾಲ್ ವೆರೈಟೀಸ್ ಬರ್ತಾ ಇದೆ, ಹೆಟ್ರೋಟಾಲ್ ಅಂತ ಬರ್ತಾ ಇದ್ದೀನಿ. ಇನ್ನೊಂದು ಹೋಮೋಝೈಗಸ್ ಡಾರ್ಫ್ ಪೇರೆಂಟ್ಸ್ ಬರ್ತಾ ಇದೆ, ಹೋಮೋಝೈಗಸ್ ಡಾರ್ಫ್. ಈ 3 ತರದ ಫಿನೋಟೈಪ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇವುಗಳ ಪ್ರೊಬ್ಯಾಬಿಲಿಟಿ ಎಷ್ಟಿರುತ್ತೆ ಅಂತ ಚೆಕ್ ಮಾಡಿದ್ದೆ ಆದ್ರೆ ಹೋಮೋಝೈಗಸ್ ಟಾಲ್ ಇದೆ, ಇದು 1 ಔಟ್ ಆಫ್ 4. ಹೆಟ್ರೋಝೈಗಸ್ ಟಾಲ್ ಇದೆ, ಇದು 2 ಔಟ್ ಆಫ್ 4 ಇದೆ. ಹೋಮೋಝೈಗಸ್ ಡಾರ್ಫ್ ಇದೆ, ಇದು 1 ಔಟ್ ಆಫ್ 4 ಇದೆ. ಓಕೆ, ಇವುಗಳ ನಂಬರ್ ಬರಿತಾ ಇದ್ದೀನಿ. ಸೊ ಓವರ್ ಆಲ್ ಟಾಲ್ ಪ್ಲಾಂಟ್ ಎಷ್ಟಿದೆ ಹಾಗಾದ್ರೆ, ಹೋಮೋಝೈಗಸ್ ಇರಲಿ ಹೆಟ್ರೋಝೈಗಸ್ ಇರಲಿ, ಟಾಲ್ ಎಷ್ಟಿದೆ? ದ ಟೋಟಲ್ ನಂಬರ್ ಆಫ್ ಟಾಲ್ ಪ್ಲಾಂಟ್ಸ್, ಟಾಲ್ ವೇರಿಯಂಟ್ಸ್ ಆರ್, ಟಾಲ್ ಇದೆ ದಟ್ ಇಸ್ 1 + 2 ದಟ್ ಇಸ್ 3 ಔಟ್ ಆಫ್ 4. ಡಾರ್ಫ್ ಎಷ್ಟಿದೆ? ಓಕೆ, ಸೊ ಡಾರ್ಫ್ ಆರ್ ಇಟ್ ಇಸ್ 1 ಔಟ್ ಆಫ್ 4 ಇದೆ. ಸೊ ಓವರ್ ಆಲ್ ಫಿನೋಟೈಪಿಕ್ ರೇಷಿಯೋ ಏನ್ ಬರ್ತಾ ಇದೆ? ದ ಫಿನೋಟೈಪಿಕ್ ರೇಷಿಯೋ ಈಸ್ ದಟ್ ಇಸ್ 3:1. 3:1 will be the phenotypic ratio. And genotypic ratio, 3:1 ಆಯ್ತು. genotypic ratio ಏನ್ ಬರ್ತಾ ಇದೆ? 1:2:1. that is a homozygous, heterozygous and again homozygous dwarf. So genotypic ratio ಏನ್ ಬರ್ತಾ ಇದೆ? 1:2:1. ಸೊ ಈ ರೀತಿ ಇಲ್ಲಿ ರೇಷಿಯೋ ಬರ್ತಾ ಇದೆ. ಓಕೆ, ಈ ರೀತಿ ರೇಷಿಯೋ ಬರ್ತಾ ಇದೆ. ಇದು 2 ಇದೆ. ಸೊ ಈ ರೀತಿ ರೇಷಿಯೋ ಬರ್ತಾ ಇದೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಜನರಲಿ ಇದನ್ನೇನು ಹೇಳ್ತೀವಿ, 1 ಜೀನ್ ಇನ್ಹೆರಿಟನ್ಸ್. ದಟ್ ವಿ ಕ್ಯಾನ್ ಸೇ ಇದು ಮೋನೋಹೈಬ್ರಿಡ್ ಕ್ರಾಸ್ ಕೂಡ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ. ಮೆಂಡಲ್ ಫೌಂಡ್, ಓಕೆ, ಮೆಂಡಲ್ ಫೌಂಡ್ ದಟ್ F1 ಆಲ್ವೇಸ್ ರಿಸೆಂಬಲ್ಡ್ ಐದರ್ ಆಫ್ ದಿ ಪೇರೆಂಟ್ಸ್. ಇಲ್ಲಿ ನೋಡಿ ಈ ಕ್ರಾಸ್ ಅಲ್ಲಿ ಇಲ್ಲಿ ನೋಡಿ. ಓಕೆ, ಇಲ್ಲಿ F1 ಏನಿದೆಯಲ್ಲ, F1 ಆಲ್ವೇಸ್ ರಿಸೆಂಬಲ್ಸ್ ಐದರ್ ಎನಿ ಒನ್ ಆಫ್ ದಿ ಪೇರೆಂಟ್. ಎಸ್ಪೆಷಲಿ ಯಾವುದು ಡಾಮಿನೆಂಟ್ ಪೇರೆಂಟ್ ಇದೆಯಲ್ಲ, ಟಾಲ್ ಇಸ್ ದಿ ಡಾಮಿನೆಂಟ್ ಟ್ರೇಟ್. ಸೊ ಡಾಮಿನೆಂಟ್ ಪೇರೆಂಟ್ಗೆ ಅದು ರಿಸೆಂಬಲ್ ಆಗ್ತಾ ಇರುತ್ತೆ. ಅದೇ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. Either of the parents, but F2 produces by selfing F1, both traits are appeared. F2 ಜನರೇಷನ್ ಅಲ್ಲಿ ಏನಾಗ್ತಾ ಇದೆ, ಎರಡೂ ಟ್ರೇಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೋಡಿ ಇಲ್ಲಿ F2 ಜನರೇಷನ್ ಇದೆ, ಅಲ್ಲಿ ಟಾಲು ನೋಡ್ಲಿಕ್ಕೆ ಸಿಗುತ್ತೆ, ಡಾರ್ಫು ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲಿ? ಇನ್ ಕೇಸ್ ಆಫ್ F2 ಜನರೇಷನ್. ಅಂಡ್ ಅಲ್ಲಿ ರೇಷಿಯೋ ಏನಿದೆ, 3 ಔಟ್ ಆಫ್ 4 ಶೋಡ್ ದಿ ಡಾಮಿನೆಂಟ್ ಟ್ರೇಟ್ ಅಂಡ್ 1 ಔಟ್ ಆಫ್ 4 ಇದು ದಿ ರಿಸೆಸಿವ್ ಟ್ರೇಟ್ ಇದೆ. ಓಕೆ, 1 ಔಟ್ ಆಫ್ 4 ಇದೆಯಲ್ಲ, ಅದು ರಿಸೆಸಿವ್ ಟ್ರೇಟ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬೋತ್ ಟ್ರೇಟ್ ವೇರ್ ಐಡೆಂಟಿಕಲ್ ಟು ದೇರ್ ಪೇರೆಂಟಲ್ ಟೈಪ್. ಎರಡು ಟ್ರೇಟ್ ಇದೆಯಲ್ಲ, ಅದು ಪೇರೆಂಟಲ್ ಟೈಪ್ ಇದೆ ವಿತ್ ರೆಸ್ಪೆಕ್ಟ್ ಟು ಫಿನೋಟೈಪ್. ಅಂಡ್ ನನ್ ವೇರ್ ಇಂಟರ್ಮೀಡಿಯೇಟ್, ಅಲ್ಲಿ ಮೆಂಡಲಿಯನ್ ಕ್ರಾಸ್ಗಳಲ್ಲಿ ಇಂಟರ್ಮೀಡಿಯೇಟ್ ಯಾವುದು ಬರೋದೇ ಇಲ್ಲ. ಓಕೆ, ಆಲ್ ದೇ ಆರ್ ಪೇರೆಂಟಲ್ ಟೈಪ್ ಓನ್ಲಿ. ಅಂಡ್ ಫಾರ್ ಆಲ್ ದಿ ಕ್ರಾಸಸ್ ಮೆಂಡಲ್ ಗಾಟ್ ದ ಸಿಮಿಲರ್ ರಿಸಲ್ಟ್ಸ್. ಎಲ್ಲ ಟ್ರೇಟ್ ಗಳ ಕ್ರಾಸ್ ಮಾಡಿ ಇಲ್ಲಿ ಜಸ್ಟ್ ಇದು ಒಂದು ಸ್ಟೆಮ್ ಹೈಟ್ ಆಯ್ತು. ಐದರ್ ಇಟ್ ಮೇ ಬಿ ಸೀಡ್ ಸೇಪ್, ಸೀಡ್ ಕಲರ್, ಫ್ಲವರ್ ಪೊಸಿಷನ್, ಫ್ಲವರ್ ಕಲರ್, ಎಲ್ಲ ಕ್ಯಾರೆಕ್ಟರ್ಸ್ ಗಳಿಗೂ ಮೆಂಡಲ್ ಗಾಟ್ ದಿ ಸೇಮ್ ರಿಸಲ್ಟ್. ದೆನ್ ಟು ಡಿಟರ್ಮೈನ್ ದಿ ಜಿನೋಟೈಪ್ ಆಫ್ ದ ಡಾಮಿನೆಂಟ್ ಟ್ರೇಟ್ ಅಟ್ F2 ಮೆಂಡಲ್ ಪರ್ಫಾರ್ಮ್ಡ್ ದಿ ಟೆಸ್ಟ್ ಕ್ರಾಸ್. ಟೆಸ್ಟ್ ಕ್ರಾಸ್ ಅಂದ್ರೆ ಏನು? ವಾಟ್ ಇಸ್ ದಿಸ್ ಟೆಸ್ಟ್ ಕ್ರಾಸ್? Test cross is nothing but it is the cross to know the genotype of unknown individual. Test cross ಏನಿದೆ ನೋಡಿ, it is the cross to know the genotype of unknown individual. Genotype of unknown individual ಅಂತ ಹೇಳ್ತೀವಿ. Genotype of unknown individual. ಜಿನೋಟೈಪ್ ಆಫ್ ಅನ್ನೌನ್ ಇಂಡಿವಿಜುವಲ್. ಅನ್ನೌನ್ ಇಂಡಿವಿಜುವಲ್ ನ ಜಿನೋಟೈಪ್ ಏನಿದೆ ಅದನ್ನ, ಅನ್ನೌನ್ ಇಂಡಿವಿಜುವಲ್ ಅಂದ್ರೆ ಅದು ಹೋಮೋಝೈಗಸ್ ಡಾಮಿನೆಂಟ್ ಇದೆಯಾ ಅಥವಾ ಹೆಟ್ರೋಝೈಗಸ್ ಡಾಮಿನೆಂಟ್ ಇದೆಯಾ ಇನ್ ಐದರ್ F1 ಜನರೇಷನ್ ಆರ್ F2 ಜನರೇಷನ್, ಎರಡರಲ್ಲೂ ಕೂಡ. ದ ಫಾರ್ಮ್ಡ್ F1 ಆರ್ F2 ಜನರೇಷನ್ ಅಲ್ಲಿ ದ ಡಾಮಿನೆಂಟ್ ಟ್ರೇಟ್ ಎರಡು ಪ್ರಕಾರ ಇರುತ್ತೆ. ಐದರ್ ಇಟ್ ಮೇ ಬಿ ಹೋಮೋಝೈಗಸ್ ಡಾಮಿನೆಂಟ್ ಆರ್ ಹೆಟ್ರೋಝೈಗಸ್ ಡಾಮಿನೆಂಟ್ ಇರಬಹುದು. ಸೊ ಫಾರ್ಮ್ಡ್ F1 ಇಂಡಿವಿಜುವಲ್ಸ್ ಆರ್ F2 ಇಂಡಿವಿಜುವಲ್ಸ್ ಗಳಲ್ಲಿ ದ ಫಿನೋಟೈಪ್, ಡಾಮಿನೆಂಟ್ ಫಿನೋಟೈಪ್ ನಮಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ಹೋಮೋಝೈಗಸ್ ಇದೆಯಾ ಅಥವಾ ಹೆಟ್ರೋಝೈಗಸ್ ಇದೆಯಾ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಮೆಂಡಲ್ ಒಂದು ಕ್ರಾಸ್ ಪರ್ಫಾರ್ಮ್ ಮಾಡಿದ್ರು. ಅಂಡ್ ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಟೆಸ್ಟ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಈ ಟೆಸ್ಟ್ ಕ್ರಾಸ್ ಅಲ್ಲಿ ಏನ್ ಮಾಡ್ಲಾಗುತ್ತೆ ನೋಡಿ, ವಾಟ್ ದೇ ವಿಲ್ ಡೂ ಇನ್ ಕೇಸ್ ಆಫ್ ಟೆಸ್ಟ್ ಕ್ರಾಸ್. ಇಲ್ಲಿ ನೋಡಿ ಟೆಸ್ಟ್ ಕ್ರಾಸ್ ಇದೆ. ಸೊ ಇನ್ ದಿ ಟೆಸ್ಟ್ ಕ್ರಾಸ್ ಏನ್ ಮಾಡ್ಲಾಗುತ್ತೆ, ಸೊ ಯೂಶುವಲಿ F1 ಇಂಡಿವಿಜುವಲ್ ಜೊತೆಗೆ ಹೋಮೋಝೈಗಸ್ ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡಲಾಗುತ್ತೆ. ಸೊ ಅವಾಗ
ಇಲ್ಲಿ ರೇಷಿಯೋ ಬರುತ್ತಲ್ಲ, ಬೋತ್ ಫಿನೋಟೈಪಿಕ್ ಅಂಡ್ ಜಿನೋಟೈಪಿಕ್ ರೇಷಿಯೋ ಬರುತ್ತಲ್ಲ, ದ ಫಿನೋಟೈಪಿಕ್ ಅಂಡ್ ಇವನ್ ಜಿನೋಟೈಪಿಕ್ ರೇಷಿಯೋ, ಫಿನೋಟೈಪಿಕ್ ಅಂಡ್ ಜಿನೋಟೈಪಿಕ್ ರೇಷಿಯೋ ಬರುತ್ತಲ್ಲ, ಯೂಶುವಲಿ ಇಟ್ ಈಸ್ ಆಲ್ವೇಸ್ 1:1 ರೇಷಿಯೋ ಇರುತ್ತೆ. ಇಫ್ ಇಟ್ ಇಸ್ ಎ ಟೆಸ್ಟ್ ಕ್ರಾಸ್, ಓಕೆ, ಇದರ ರೇಷಿಯೋ ಆಲ್ವೇಸ್ 1:1 ರೇಷಿಯೋ ಇರುತ್ತೆ, ಜಿನೋಟೈಪಿಕ್ ಇರಲಿ ಫಿನೋಟೈಪಿಕ್ ಇರಲಿ. ಸೊ ಹಿಯರ್ ಡಾಮಿನೆಂಟ್ ಟ್ರೇಟ್ ಇರುತ್ತಲ್ಲ ಅದು ಆಲ್ವೇಸ್ ಹೆಟ್ರೋಜೈಗಸ್ ಇರುತ್ತೆ, ರಿಸೆಸಿವ್ ಟ್ರೇಟ್ ಇರುತ್ತಲ್ಲ ಅದು ಅಂತೂ ಹೋಮೋಜೈಗಸ್ ಇರುತ್ತೆ. ಅಲ್ಲಿ ನಮಗೆ ಕನ್ಫರ್ಮ್ 1:1 ರೇಷಿಯೋ ಬರ್ತಾ ಇದ್ರೆ ದ ಎಕ್ಸ್ಪ್ರೆಸಿಂಗ್ ಫಿನೋಟೈಪಿಕ್ ಟ್ರೇಟ್ ವಿಲ್ ಬಿ ಡಾಮಿನೆಂಟ್ ಅಂತ ಹೇಳ್ಬಹುದು ನಾವು. ಸೊ ದ್ಯಾಟ್ಸ್ ಅದಕ್ಕಾಗಿ ಅಲ್ಲಿ ಡಾಮಿನೆಂಟ್ ಟ್ರೇಟ್ ನಮ್ಮ ಕಣ್ಣಿಂದ ಕಾಣಿಸುವಂತ ಟಾಲ್ ಪ್ಲಾಂಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಟಾಲ್ ಪ್ಲಾಂಟ್ ಏನಿದೆಯಲ್ಲ ಅದು ಡಾಮಿನೆಂಟ್ ಆಗಿದೆಯೋ ಅಥವಾ ಅಂದ್ರೆ ಡಾಮಿನೆಂಟ್ ಟಾಲ್ ಪ್ಲಾಂಟ್ ಇದೆಯಲ್ಲ ಅದು ಹೋಮೋಜೈಗಸ್ ಇದೆಯೋ ಅಥವಾ ಹೆಟ್ರೋಜೈಗಸ್ ಇದೆಯೋ ಅಂತ ಐಡೆಂಟಿಫೈ ಮಾಡ್ಲಿಕ್ಕಾಗಿ ಗ್ರೆಗರ್ ಜಾನ್ ಮೆಂಡಲ್ ಅವರು ಟೆಸ್ಟ್ ಕ್ರಾಸ್ ಅನ್ನ ಪರ್ಫಾರ್ಮ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ ಬನ್ನಿ. ಇದಾಯ್ತು. ನೆಕ್ಸ್ಟ್, ಬೇಸ್ಡ್ ಆನ್ ಮೋನೋಹೈಬ್ರಿಡ್ ಕ್ರಾಸ್. ಓಕೆ, based on monohybrid cross, Mendel proposed 2 general rules. monohybrid cross ಆಧಾರದ ಮೇಲೆ 2 ರೂಲ್ಸ್ ಅನ್ನು ಪ್ರಪೋಸ್ ಮಾಡಿದ್ದಾರೆ. ಟೋಟಲಿ ಮೆಂಡಲ್ ಪ್ರಪೋಸ್ಡ್ 4 ಪ್ರಿನ್ಸಿಪಲ್ಸ್. ಮೆಂಡಲ್ 4 ಪ್ರಿನ್ಸಿಪಲ್ಸ್ ಗಳನ್ನ ಪ್ರಪೋಸ್ ಮಾಡಿದ್ದಾರೆ. 4 ಪ್ರಿನ್ಸಿಪಲ್ಸ್ ಪ್ರಪೋಸ್ಡ್ ಬೈ ಮೆಂಡಲ್. ಯಾವುದದು? ಒಂದು ಪ್ರಿನ್ಸಿಪಲ್ಸ್ ಆಫ್, ಓಕೆ, ದ ಪ್ರಿನ್ಸಿಪಲ್ಸ್ ಆಫ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಯೂನಿಟ್ ಫ್ಯಾಕ್ಟರ್ ಅಂತ ಹೇಳ್ಬಹುದು. ಪ್ರಿನ್ಸಿಪಲ್ಸ್ ಆಫ್ ಯೂನಿಟ್ ಫ್ಯಾಕ್ಟರ್, ಆ ಪ್ರಿನ್ಸಿಪಲ್ಸ್ ಆಫ್ ಪೇರ್ಡ್ ಫ್ಯಾಕ್ಟರ್ ಅಂತ ಹೇಳಿದನ್ನ. ಓಕೆ, ಇಟ್ ಇಸ್ ಮೋರ್ ಬೆಟರ್. ದ ಪ್ರಿನ್ಸಿಪಲ್ಸ್ ಆಫ್ ಪೇರ್ಡ್ ಫ್ಯಾಕ್ಟರ್ ಅಂದ್ರೆ ಫ್ಯಾಕ್ಟರ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ಲಿ. ದೆನ್ ಸೆಕೆಂಡ್ ಬರುತ್ತೆ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ದೆನ್ ಥರ್ಡ್ ಒನ್ ಬರುತ್ತೆ ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್, ಅಂಡ್ ಫೋರ್ತ್ ಒನ್ ಬರುತ್ತೆ ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಇದು 4 ಇದೆ. ಪ್ರಿನ್ಸಿಪಲ್ ಆಫ್ ಪೇರ್ಡ್ ಫ್ಯಾಕ್ಟರ್, ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್, ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್ ಅಂಡ್ ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಈ 4 ಪ್ರಿನ್ಸಿಪಲ್ ಇದೆ. ಅಮಂಗ್ ದೀಸ್ 3 ಪ್ರಿನ್ಸಿಪಲ್ಸ್ ಅನ್ನ ಮತ್ತೆ ಫರ್ದರ್ ಸ್ಟಡಿ ಮಾಡಿ there is one more scientist, ಕಾರ್ಲ್ ಕಾರೆನ್ಸ್, he updated the 3 principles. ಈ 3 ಪ್ರಿನ್ಸಿಪಲ್ಸ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಅಂಡ್ he given the credit of law to them. ಯಾರದು? that is ಕಾರ್ಲ್ ಕಾರೆನ್ಸ್. he given the credit of law to the 3 principles of Mendel. ಯಾವ್ದದು? that is the dominance, segregation and independent assortment. ಆಮೇಲೆ ಲೇಟರ್ ಅಲ್ಲಿ ಇವುಗಳನ್ನ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್ ಅಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಈಗ ನಾವು ಪ್ರೆಸೆಂಟ್ಲಿ ಅವುಗಳನ್ನ ಹೆಂಗ್ ರೆಫರ್ ಮಾಡ್ತೀವಿ? ಇಟ್ ಇಸ್ ಎ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್ ಅಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಲಾ ಆಫ್ ಡಾಮಿನೆನ್ಸ್ ಇದೆಯಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಫಸ್ಟ್ ಲಾ ಅಂತ ಹೇಳ್ತೀವಿ, ಲಾ 1. ಲಾ ಆಫ್ ಸೆಗ್ರಿಗೇಷನ್ ಇದನ್ನ ಸೆಕೆಂಡ್ ಲಾ ಅಂತ ಹೇಳ್ತೀವಿ, ಲಾ 2 ಅಂತ ಹೇಳ್ತಾ ಇದ್ದೀನಿ. ಅಂಡ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇದು ಥರ್ಡ್ ಲಾ ಇದೆ, ದಟ್ ಇಸ್ ಎ ಲಾ 3. ಈ ರೀತಿ ಇವುಗಳನ್ನ ರೀಪ್ರೆಸೆಂಟ್ ಕೂಡ ಮಾಡಲಾಗುತ್ತೆ. ಓಕೆ, ಲಾ ಆಫ್ ಡಾಮಿನೆನ್ಸ್ ಏನಿದೆ ನೋಡಿ, ಬೋತ್ ಇನ್ ದಟ್ ದ ಲಾ 1 ಅಂಡ್ ಲಾ 2 ವೇರ್ ಎಕ್ಸ್ಪ್ಲೇನ್ಡ್ ಬೈ ದಿ ಮೆಂಡಲ್ ವಿತ್ ದಿ ಹೆಲ್ಪ್ ಆಫ್ ಮೋನೋಹೈಬ್ರಿಡ್ ಕ್ರಾಸ್. ಅದರ ಜೊತೆಗೆ 3ನೇ ಲಾ ಇದೆಯಲ್ಲ, ದಟ್ ಇಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಇದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮೆಂಡಲ್ ಯೂಸ್ಡ್ ಡೈಹೈಬ್ರಿಡ್ ಕ್ರಾಸ್. ಸೊ ಇವಾಗ ನೋಡಿ, ಲಾ ಆಫ್ ಡಾಮಿನೆನ್ಸ್ ಏನಿದೆ ಇದರ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ? ಇಟ್ ಎಕ್ಸ್ಪ್ಲೇನ್ಸ್ ದಿ ಎಕ್ಸ್ಪ್ರೆಷನ್ ಆಫ್ ಓನ್ಲಿ 1 ಪೇರೆಂಟಲ್ ಕ್ಯಾರೆಕ್ಟರ್ ಇನ್ F1. F1 ಅಲ್ಲಿ ಒಂದೇ ಒಂದು ಪೇರೆಂಟಲ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಆಗುತ್ತೆ. ಒಂದು ಪೇರೆಂಟ್, ಇನ್ನೊಂದು ಪೇರೆಂಟ್ ಇರುತ್ತೆ, ದಟ್ ಇಸ್ ಟಾಲ್ ಅಂಡ್ ಡಾರ್ಫ್. ಈ 2 ಪೇರೆಂಟ್ ಅಲ್ಲಿ F1 ಅಲ್ಲಿ ಯಾವ್ದಾದ್ರು ಒಂದೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ಅದು ಟಾಲ್ ಆರ್ ಡಾರ್ಫ್ ಯಾವ್ದಾದ್ರು ಒಂದೇ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಆಫ್ ಮೋನೋಹೈಬ್ರಿಡ್ ಕ್ರಾಸ್ ಅಂಡ್ ಬೋತ್ ಎಕ್ಸ್ಪ್ರೆಸಸ್ ಇನ್ ದಿ F2 ಜನರೇಷನ್ ಅಲ್ಲಿ ಎರಡು ಪೇರೆಂಟಲ್ ಟ್ರೇಟ್ ಎಕ್ಸ್ಪ್ರೆಸ್ ಆಗುತ್ತೆ. ಇಟ್ ಆಲ್ಸೋ ಎಕ್ಸ್ಪ್ಲೇನ್ ದಿ ಪ್ರಪೋರ್ಷನ್ ಆಫ್ ದಿ ಫಿನೋಟೈಪಿಕ್ ರೇಷಿಯೋ ಇದೆಯಲ್ಲ ಇನ್ ದಿ F2 ಜನರೇಷನ್, ಇಟ್ ಈಸ್ ಆಲ್ವೇಸ್ 3:1. ಅದು ಲಾ ಆಫ್ ಡಾಮಿನೆನ್ಸ್ ಫಾಲೋ ಮಾಡ್ತಾ ಇದ್ರೆ, ಓಕೆ, ಕ್ರಾಸ್, ಇಫ್ ಎನಿ ಕ್ರಾಸ್ ಲಾ ಆಫ್ ಡಾಮಿನೆನ್ಸ್ ಫಾಲೋ ಮಾಡ್ತಾ ಇದ್ರೆ, ಇಟ್ ವಿಲ್ ಆಲ್ವೇಸ್ ಇನ್ ದಿ F2 ಜನರೇಷನ್ ಆಫ್ ಮೋನೋಹೈಬ್ರಿಡ್ ಕ್ರಾಸ್, ಇಟ್ ಆಲ್ವೇಸ್ ಗಿವ್ಸ್ ದಿ 3:1 as a phenotypic ratio.
ಸೊ ಈ ರೀತಿ ಫಾಲೋ ಆಗ್ತಾ ಇದ್ರೆ ಅದು ಲಾ ಆಫ್ ಡಾಮಿನೆನ್ಸ್ ಫಾಲೋ ಮಾಡ್ತಾ ಇದೆ ಅಂತ ಹೇಳ್ಬಹುದು. ನೆಕ್ಸ್ಟ್, ಲಾ ಆಫ್ ಸೆಗ್ರಿಗೇಷನ್. ದ ಒನ್ ಮೋರ್ ನೇಮ್ ಆಫ್ ಲಾ ಆಫ್ ಸೆಗ್ರಿಗೇಷನ್ ಈಸ್ ದಟ್ ಇಸ್ ಎ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತಾನು ಹೇಳ್ತೀವಿ. ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್, ಆಲ್ಸೋ ನೋಡಿದೆ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಏನಿದೆ ನೋಡಿ, ವಾಟ್ ಇಸ್ ದಿಸ್ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್? ದ ಫ್ಯಾಕ್ಟರ್ಸ್ ಆರ್ ಅಲೀಲ್ಸ್. ಅರ್ಲಿಯರ್ ಮೆಂಡಲ್ ಫ್ಯಾಕ್ಟರ್ಸ್ಗೆ ಈಗ ಪ್ರೆಸೆಂಟ್ ಏನ್ ಜೀನ್ ಅಂತ ರೆಫರ್ ಮಾಡ್ತೀವಲ್ಲ ಅದನ್ನ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ದ ಫ್ಯಾಕ್ಟರ್ಸ್ ಆರ್ ಪೇರ್ ಆಫ್ ಅಲೀಲ್ಸ್. ಓಕೆ, ಪೇರ್ ಆಫ್ ಫ್ಯಾಕ್ಟರ್ಸ್ ಆರ್ ಪೇರ್ ಆಫ್ ಅಲೀಲ್ಸ್ ಆಫ್ ಎ ಪೇರ್ ಸೆಗ್ರಿಗೇಟ್. ಓಕೆ, ಆಫ್ ಎ ಪೇರ್ ಕಾಮಾ ಕೊಡಿ ಎಲ್ಲಿ ಬೇಕಾದ್ರೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ದ ಫ್ಯಾಕ್ಟರ್ ಆರ್ ಅಲೀಲ್ಸ್ ಆಫ್ ಎ ಪೇರ್, ಒಂದು ಪೇರ್ ನ ಫ್ಯಾಕ್ಟರ್ ಅಥವಾ ಅಲೀಲ್ ಇದೆ. ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್, segregate from each other such that the gamete receives only one of the two factors. Paired factors ಏನಿದೆಯಲ್ಲ ಅವು ಗ್ಯಾಮೆಟ್ ಫಾರ್ಮೇಶನ್ ಆಗುವಾಗ ಸೆಗ್ರಿಗೇಟ್ ಆಗುತ್ತೆ. ಸೊ ಅಲ್ಲಿ ಪ್ರತಿಯೊಂದು ಗ್ಯಾಮೆಟ್ ಅಲ್ಲಿ ಓನ್ಲಿ ಒನ್ ಅಲೀಲ್ ಅಥವಾ ಓನ್ಲಿ ಒನ್ ಫ್ಯಾಕ್ಟರ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆಫ್ ಎ ಪೇರ್. ಸೊ ದಟ್ ವಿ ಕ್ಯಾನ್ ಸೇ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಲಾ ಆಫ್ ಸೆಗ್ರಿಗೇಷನ್ ಇದೆಯಲ್ಲ ಇಟ್ ಈಸ್ ಯೂನಿವರ್ಸಲಿ ಅಪ್ಲಿಕೇಬಲ್. ಇದಕ್ಕೆ ಯಾವುದೇ ಎಕ್ಸೆಪ್ಷನ್ ಇಲ್ಲ. ಓಕೆ, ಲಾ ಆಫ್ ಸೆಗ್ರಿಗೇಷನ್ ಈಸ್ ಯೂನಿವರ್ಸಲಿ ಅಪ್ಲಿಕೇಬಲ್ ಲಾ ಇದೆ. ಇಟ್ ಇಸ್ ಎ ಯೂನಿವರ್ಸಲಿ ಅಪ್ಲಿಕೇಬಲ್. ದಿಸ್ ಲಾ ವಿ ಕ್ಯಾನ್ ಸೇ ಇಟ್ ಇಸ್ ಎ ಯೂನಿವರ್ಸಲಿ ಅಪ್ಲಿಕೇಬಲ್. ಅಂಡ್ ಅಷ್ಟೇ ಅಲ್ಲ, ದಟ್ ಈಸ್ ಲಾ ಆಫ್ ಡಾಮಿನೆನ್ಸ್ ಅಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇದೆಯಲ್ಲ, ದೀಸ್ ಹ್ಯಾವ್ ಎಕ್ಸೆಪ್ಷನ್. ಇವುಗಳಿಗೆ ಎಕ್ಸೆಪ್ಷನ್ ಇದೆ. ಲಾ ಆಫ್ ಡಾಮಿನೆನ್ಸ್ ಗೆ ಏನ್ ಎಕ್ಸೆಪ್ಷನ್ ಇದೆ ನೋಡಿ. ದ ಎಕ್ಸೆಪ್ಷನ್ ಫಾರ್ ದಿ ಲಾ ಆಫ್ ಡಾಮಿನೆನ್ಸ್ ಆರ್ ದೇ ಆರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂಡ್ ಕೋ ಡಾಮಿನೆನ್ಸ್ ಆರ್ ದಿ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ and codominance. Incomplete dominance and codominance are the exception for the law of dominance. And law of independent assortment ge exception ಇದೆ ನೋಡಿ. Exception for the law of independent assortment are exceptions for the law of independent assortment are ಇವುಗಳಿಗೆ exceptions ಏನಿದೆ ನೋಡಿ. That is a some important exceptions are linkages. Linkages ಏನಿದೆಯಲ್ಲ, so they are the exception for the law of independent assortment. But law of segregation ಇದೆಯಲ್ಲ, ಇದಕ್ಕೆ ಯಾವುದೇ ತರದ ಎಕ್ಸೆಪ್ಷನ್ ಇಲ್ಲ. ಇಟ್ ಈಸ್ ಯೂನಿವರ್ಸಲಿ ಅಪ್ಲಿಕೇಬಲ್ ಲಾ. ನೆಕ್ಸ್ಟ್ ನೋಡೋಣ ನಾವು. ಇಲ್ಲಿದೆ ನೋಡಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಆಫ್ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್. ಓಕೆ, ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಏನಿದೆಯಲ್ಲ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ, ಅದನ್ನು ನೋಡಬೇಕಾಗಿದೆ. ಏನಿದು ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್? ಇಲ್ಲಿ ನೋಡಿ, ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ಸಿಡರ್ ಎ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಇದೆ. ಓಕೆ, ಅಂಡ್ ದಟ್ ಕ್ಯಾರೆಕ್ಟರ್ ಕಂಟ್ರೋಲ್ಡ್ ಬೈ ಎ ಸ್ಪೆಸಿಫಿಕ್ ಜೀನ್. ಇದು ಒಂದು ಕ್ರೋಮೋಸೋಮ್ ಇದೆ ಅಂತ ಕನ್ಸಿಡರ್ ಮಾಡೋಣ, ಆರ್ ಅದರ್ವೈಸ್ ಈ ರೀತಿ ಕನ್ಸಿಡರ್ ಮಾಡೋಣ. ಕ್ಯಾನ್ ಕನ್ಸಿಡರ್ಡ್ ಹಿಯರ್ ಇಟ್ ಇಸ್ ಒನ್ ಕ್ರೋಮೋಸೋಮ್. ಇಲ್ಲಿ ಒಂದು ಕ್ರೋಮೋಸೋಮ್ ಇದೆ. ಓಕೆ, ಅಂಡ್ ರೆಸ್ಪಾನ್ಸಿಬಲ್ ಜೀನ್ ಫಾರ್ ದಿಸ್ ಈಸ್ ಪ್ರೆಸೆಂಟ್ ಹಿಯರ್. ಇದ್ರ ಮೇಲೆ ಜೀನ್ ಇದೆ. ಸೊ ಜೀನ್ ಈಸ್ ದಟ್ ಇಸ್ ಎ ಸ್ಟೆಮ್ ಹೈಟ್ ಕಂಟ್ರೋಲ್ ಮಾಡ್ತಾ ಇದೆ. ಒಂದು ಅದರ ಅಲೀಲ್ ಇದೆ ಟಿ, ಅಥವಾ ಅದರ ಅಲ್ಟರ್ನೇಟಿವ್ ಫಾರ್ಮ್ಸ್ ಇರಬಹುದು, ದಟ್ ಇಸ್ ಎ ಸ್ಮಾಲ್ ಟಿ. ಈ ರೀತಿ ಇದೆ. ಈಗ ಇದು ಎಕ್ಸ್ಪ್ರೆಸ್ ಹೆಂಗಾಗುತ್ತೆ? ಹೌ ಇಟ್ ಎಕ್ಸ್ಪ್ರೆಸ್ ಇಸ್ ಜೀನ್ ಇದೆ. ಜೀನ್ ಈಸ್ ನಥಿಂಗ್ ಬಟ್ ಎ ಸೆಗ್ಮೆಂಟ್ ಆಫ್ ಡಿ ಎನ್ ಎ ಆನ್ ಎ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಜೀನ್ ಈಸ್ ನಥಿಂಗ್ ಬಟ್ ಇಟ್ ಎ ಸೆಗ್ಮೆಂಟ್ ಆಫ್ ಡಿ ಎನ್ ಎ. ಜೀನ್ ಇದೆ, ಸೆಗ್ಮೆಂಟ್ ಆಫ್ ಡಿ ಎನ್ ಎ ಇದೆ. ಸೊ ಇವಾಗ ಏನಾಗ್ತಾ ಇದೆ, ಒಂದು ಜೀನ್ ಇದೆ, ದಟ್ ಇಸ್ ಎ ಕ್ಯಾಪಿಟಲ್ ಟಿ ಇದೆ ಅಂತ ಹೇಳಿ ಜೀನ್ ಇದೆ. ಅದು ಒಂದು ಹೋಮೋಲಾಗಸ್ ಪೇರ್ಡ್ ಕ್ರೋಮೋಸೋಮ್ಸ್ ಇದೆ. ಒಂದು ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ ಟಿ ಇರ್ಬೋದು, ಇನ್ನೊಂದು ಕ್ರೋಮೋಸೋಮ್ ಮೇಲೆ ಅದು ಕ್ಯಾಪಿಟಲ್ ಟಿನೂ ಇರ್ಬೋದು, ಸ್ಮಾಲ್ ಟಿನೂ ಇರ್ಬೋದು. ಅದರ ಮಾಡಿಫೈಡ್ ಫಾರ್ಮ್, ಮ್ಯೂಟೇಟೆಡ್ ಫಾರ್ಮ್ ಅಂತ ಹೇಳ್ತೀವಿ ಅದನ್ನ. ಓಕೆ, ಸೊ ಕ್ಯಾಪಿಟಲ್ ಟಿ ಇದೆ. ಕ್ಯಾಪಿಟಲ್ ಟಿ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದ್ರೆ, ಇಫ್ ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಎಸ್ ಎ ಕ್ಯಾಪಿಟಲ್ ಟಿ, ಏನ್ ಮಾಡ್ತೇವೆ? ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದ್ರೆ ಅದಕ್ಕೆ ಬೇಕಾಗಿರುವಂತಹ ಎಂಜೈಮ್ ಮೀನ್ಸ್ ಒಂದು ಜೀನ್, ಒಂದು ಡಿ ಎನ್ ಎ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದ್ರೆ ಅದು ಏನಾಗುತ್ತೆ? ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಅಲ್ಲಿ mRNA ಫಾರ್ಮೇಶನ್ ಆಗುತ್ತೆ. ಆಫ್ಟರ್ ದಿ ಟ್ರಾನ್ಸ್ಕ್ರಿಪ್ಷನ್ ಒಂದು ಜೀನ್ ಎಕ್ಸ್ಪ್ರೆಷನ್ ಆಗ್ಬೇಕಂದ್ರೆ ಏನ್ ಮಾಡಬೇಕು? ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, mRNA ಫಾರ್ಮೇಶನ್ ಆಗ್ತಾ ಇದೆ. mRNA ಇಂದ ಅಲ್ಲಿ ಬೇಕಾಗಿರುವಂತಹ ಪ್ರೋಟೀನ್ ಫಾರ್ಮೇಶನ್ ಆಗುತ್ತೆ. ಆ ಪ್ರೋಟೀನ್ ಮಾಡಿಫೈ ಆಗಿ ಗ್ರೋತ್ ಹಾರ್ಮೋನ್ ಆಗ್ತಾ ಇದೆ, ಪ್ಲಾಂಟ್ ಗ್ರೋತ್ ಹಾರ್ಮೋನ್ ಆಗ್ತಾ ಇದೆ. ಸೊ ಅಲ್ಲಿ ಹೆಚ್ಚಿಗೆ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ. ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದ್ರೆ ಹಾರ್ಮೋನ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಪ್ಲಾಂಟ್ ಟಾಲ್ ಆಗ್ತಾ ಇದೆ. ಸೊ ಅಲ್ಲಿ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಇಲ್ಲಿ ಪ್ಲಾಂಟ್ ಟಾಲ್ ಆಗ್ತಾ ಇದೆ. ಸೊ ಇನ್ನೊಂದು ಕಾನ್ಸೆಪ್ಟ್ ನೋಡಿ. ಇಫ್ ದ ಮಾಡಿಫೈಡ್ ಫಾರ್ಮ್, ಈ ಜೀನ್ ಅಲ್ಲಿ ಮ್ಯೂಟೇಷನ್ ಆಗಿದೆ, ಜೀನ್ ಅಲ್ಲಿ ಮ್ಯೂಟೇಷನ್, ಡ್ಯೂ ಟು ದಿ ಮ್ಯೂಟೇಷನ್
ಅದು ಕ್ಯಾಪಿಟಲ್ ಟಿ ಜೀನ್ ಏನಿತ್ತಲ್ಲ ವೈಲ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಅದರಲ್ಲಿ ಮ್ಯುಟೇಷನ್ ಆದ್ರೆ ಅದರ ಮಾಡಿಫೈಡ್ ಫಾರ್ಮ್, ದಟ್ ಇಸ್ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್, ವಿ ಕ್ಯಾನ್ ಸೇ ಅಲೀಲ್ಸ್ ಅಂತ ಹೇಳ್ತೀವಿ. ಸೊ ಅದರ ಮಾಡಿಫೈಡ್ ಫಾರ್ಮ್ ಏನಿದೆಯಲ್ಲ, ಸೊ ಅಲ್ಲಿ ಇದು ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಅಲ್ಲಿ mRNA ಆಗ್ತಾ ಇದೆ, ಬಟ್ mRNA ಸೀಕ್ವೆನ್ಸಸ್ ಅಲ್ಲಿ ಏನೋ ಚೇಂಜ್ ಆಗಿದೆ. ಸೊ ಇದು ನಾರ್ಮಲ್ mRNA ಅಲ್ಲ, ಮಾಡಿಫೈಡ್ mRNA ಆಗ್ತಾ ಇದೆ. ಮಾಡಿಫೈಡ್ mRNA ಆದ್ರೆ ಇದರಿಂದ ಕೂಡ ಇಲ್ಲಿ ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಪ್ರೋಟೀನ್ ಸಿಂಥೆಸೈಸ್ ಆಗ್ತಾ ಇದೆ, ಬಟ್ ಮಾಡಿಫೈಡ್ ಪ್ರೋಟೀನ್ ಇದೆ, ಅಥವಾ ಪ್ರೋಟೀನ್ ಸಿಂಥೆಸಿಸ್ ಕಾನ್ಸಂಟ್ರೇಷನ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ, ಅಥವಾ ಮಾಡಿಫೈಡ್ ಪ್ರೋಟೀನ್ ಆಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ದ ಹಾರ್ಮೋನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ ಕಾನ್ಸಂಟ್ರೇಷನ್ ಇದೆಯಲ್ಲ ಅದು ಡಿಕ್ರೀಸ್ ಆಗುತ್ತೆ. ಸೊ ಹಾರ್ಮೋನ್, ಯಾವ್ದು ಹಾರ್ಮೋನು, ಪ್ಲಾಂಟ್ ಗ್ರೋತ್ ಹಾರ್ಮೋನ್, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳ್ತೀವಿ. ಅದರ ಕಾನ್ಸಂಟ್ರೇಷನ್ ಕಡಿಮೆ ಆದ್ರೆ ಅಲ್ಟಿಮೇಟ್ಲಿ ಇಲ್ಲಿ ಪ್ಲಾಂಟ್ ಡಾರ್ಫ್ ಆಗ್ತಾ ಇದೆ. ಅಲ್ಟಿಮೇಟ್ಲಿ ಇಲ್ಲಿ ಪ್ಲಾಂಟ್ ಏನಾಗ್ತಾ ಇದೆ, ಡಾರ್ಫ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಅಲೀಲ್ಸ್ ಯಾವ ರೀತಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಅಲೀಲ್ಸ್ ಅಂದ್ರೆ ಏನು, ದೇ ಆರ್ ದಿ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್ ಅಂತ ಹೇಳ್ತೀವಿ. ಅಲೀಲ್ಸ್ ಏನ್ ನೋಡಿ, ಇವೇನಿದು ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ, ದೇ ಆರ್ ದಿ ಅಲೀಲಿಕ್ ರಿಪ್ರೆಸೆಂಟೇಷನ್. ಸೊ ಅಲೀಲ್ಸ್ ಆರ್ ಏನಿದೆ ನೋಡಿ, ದೇ ಆರ್ ದಿ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್ಸ್. ದೇ ಆರ್ ದಿ ಅಲ್ಟರ್ನೇಟಿವ್, ಓಕೆ, ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್, alternative forms of a gene, and old name for the gene is factor. ಈಗ gene is the new name. ಇದನ್ನ ಮೆಂಡಲ್ ಏನಂತ ರೆಫರ್ ಮಾಡ್ತಿದ್ರು, ಇದನ್ನೇ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ರು, ಇದನ್ನೇ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ರು. ದೆನ್ ದ ಅಲೀಲ್ ಇಸ್ ದಿ ಅಬ್ರಿವೇಟೆಡ್ ಫಾರ್ಮ್ ಆಫ್ ಅಲೀಲೋಮಾರ್ಫ್ ಅಂತ ಹೇಳ್ತೀವಿ. ಅಲೀಲೋಮಾರ್ಫ್ ಇದು ಫುಲ್ ಫಾರ್ಮ್ ಆಯ್ತು, ಅದರ ಶಾರ್ಟ್ಕಟ್ ಫಾರ್ಮ್ ಇದು ಅಲೀಲ್ಸ್ ಅಂತ ಹೇಳ್ತಾರೆ. ಅಲೀಲ್ ಇಸ್ ದಿ ಅಬ್ರಿವೇಟೆಡ್ ಫಾರ್ಮ್ ಆಫ್ ಅಲೀಲೋಮಾರ್ಫ್. It is the abbreviated form of allelomorph ಅಂತ ಹೇಳ್ತೀವಿ. Alleles are the abbreviated form of allelomorph. ಓಕೆ, ಈ ರೀತಿ ಆಯ್ತು. ಸೊ ಅಲ್ಲಿ ಮ್ಯೂಟೇಷನ್ ಆದ್ರೆ ಅದರ ಮಾಡಿಫೈಡ್ ಫಾರ್ಮ್ ಅಥವಾ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಅದು ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ದೆನ್ ನೆಕ್ಸ್ಟ್ ಡಾಮಿನೆನ್ಸ್ ಇದೆಯಲ್ಲ, ಈಗ ಒಂದು ಯಾವುದಾದ್ರು ಒಂದು ಟ್ರೇಟ್ ಡಾಮಿನೆಂಟ್ ಟ್ರೇಟ್ ಇದೆ. ಡಾಮಿನೆಂಟ್ ಟ್ರೇಟ್ ಇದ್ರೆ, ಈಗ ಡಾಮಿನೆಂಟ್ ಟ್ರೇಟ್ ಇದೆ, ಅದು ಹೋಮೋಝೈಗಸ್ ಫಾರ್ಮ್ ಅಲ್ಲೂ ಮತ್ತೆ ಹೆಟ್ರೋಝೈಗಸ್ ಫಾರ್ಮ್ ಅಲ್ಲೂ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. homozygous form, because the traits are always found in a pair. So dominant trait ಇದು homozygous ಕೂಡ ಇರಬಹುದು ಅಥವಾ heterozygous ಕೂಡ ಇರಬಹುದು. It may be homozygous or heterozygous also. ಈಗ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. We can see one example for this dominant trait, that is tall ಅಂತ ಹೇಳೋಣ. So tall, it may be homozygous or heterozygous tall ಇರಬಹುದು. ಇದರ ಜಿನೋಟೈಪ್ ಹೋಮೋಝೈಗಸ್ ಇದ್ರೆ that we can say capital C, capital C. If it is a heterozygous, then we can say capital T, and here it is a capital T, small t. So dominant trait, it expresses in both homozygous and heterozygous condition. That's about the dominant expression. So let's see here ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ, ಇದನ್ನ ನೋಡೋಣ ಒಂದ್ಸಲ ಡೀಟೇಲ್ ಆಗಿ. So here now the concept, a diploid organism, there are two copies of each gene, that is a pair of alleles. Alleles are always found in a pair because they are the modified form irutte ಅಥವಾ wild form ಇರಬಹುದು. One of them may be different, that is modified. Normal allele produces normal enzyme needed for the transformation of substrate. Okay, normal express ಆಗ್ತಾ ಇದ್ರೆ ಅದು normal enzyme produce ಮಾಡುತ್ತೆ, ಅದು ಟ್ರಾನ್ಸ್ಫಾರ್ಮೇಶನ್ ಗೆ ಹೆಲ್ಪ್ ಮಾಡುತ್ತೆ, ನಾರ್ಮಲ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಅದನ್ನ ವೈಲ್ಡ್ ಟೈಪ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನಾರ್ಮಲ್ ಎಕ್ಸ್ಪ್ರೆಷನ್ ಇದ್ರೆ ವೈಲ್ಡ್ ಅಥವಾ ಡಾಮಿನೆಂಟ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ನಾವು ಅದನ್ನ. ವೈಲ್ಡ್ ಆರ್ ಡಾಮಿನೆಂಟ್ ಎಕ್ಸ್ಪ್ರೆಷನ್, ಅಥವಾ ಆ ಟ್ರೇಟ್ ಏನಾಗುತ್ತೆ, ಡಾಮಿನೆಂಟ್ ಆಗುತ್ತೆ. If the modified allele produces the normal or less efficient enzyme which produces same phenotype or trait, it is dominant. But if it produces non-functional or no enzyme, the phenotype will be affected and recessive trait is seen. ಇಲ್ಲೇನ್ರಿ ಅಂದ್ರೆ ಅಲ್ಲಿ ಮಾಡಿಫೈಡ್ ಆಗ್ತಾ ಇದೆ, ಮ್ಯೂಟೇಷನ್ ಆಗ್ತಾ ಇದೆ. ಮಾಡಿಫೈಡ್ ಆಗೋದಂದ್ರೆ ಏನು, ಮ್ಯೂಟೇಷನ್ ಆಗ್ತಾ ಇದೆ. ಸೊ ಅಲ್ಲಿ ಲೆಸ್ ಎಕ್ಸ್ಪ್ರೆಷನ್ ಇರಬಹುದು ಅಥವಾ ನೋ ಎಕ್ಸ್ಪ್ರೆಷನ್. ನೋಡಿ ಇಲ್ಲಿ 3 ತರದ ಕಂಡೀಷನ್ ಆಗುತ್ತೆ, ಇದು ಇಂಪಾರ್ಟೆಂಟ್ ಇದೆ, ಇದನ್ನ ನೆನಪಿಟ್ಕೊಳ್ಬೇಕು. ಇದರ ಮೇಲೆ ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಬರ್ತಾ ಇದೆ. ಇಫ್ ದ ಜೀನ್ ಆರ್ allele is mutated, if the allele is mutated, then we can get the 3 type of expression. 3 ಪ್ರಕಾರದ ಎಕ್ಸ್ಪ್ರೆಷನ್ ಬರುತ್ತೆ ನೋಡಿ. if the modified allele produces normal or less efficient enzyme, ಯಾವ ರೀತಿ ಎಂಜೈಮ್ ಪ್ರೊಡ್ಯೂಸ್ ಮಾಡ್ತದೆ ಅದರ ಆಧಾರದ ಮೇಲೆ ಎಕ್ಸ್ಪ್ರೆಷನ್ ಆಗ್ತದೆ. which produces same phenotypic trait if it is dominant. but if it produces non functional, ಇದು ನಾನ್ ಫಂಕ್ಷನಲ್ ಆಗಬಹುದು
ಫಸ್ಟ್ ಎಕ್ಸ್ಪ್ರೆಷನ್ ಆಯ್ತು, ಇದು ನಾನ್ ಫಂಕ್ಷನಲ್ ಆರ್ ಇದು ಸೆಕೆಂಡ್ ಎಕ್ಸ್ಪ್ರೆಷನ್ ಆಯ್ತು, ಆರ್ ನೋ ಎಂಜೈಮ್ ದ ಫಿನೋಟೈಪ್ ವಿಲ್ ಬಿ ಅಫೆಕ್ಟೆಡ್ ಅಂಡ್ ರಿಸೆಸಿವ್. ಅಲ್ಲಿ ನೋ ಎಂಜೈಮ್ ಇದ್ರೆ ಇದು ಮೂರನೇ ಎಕ್ಸ್ಪ್ರೆಷನ್ ಆಗುತ್ತೆ. ಒಂದು ನಾರ್ಮಲ್ ಆರ್ ಲೆಸ್ ಎಫಿಷಿಯಂಟ್ ಇರ್ಬೋದು, ನಾನ್ ಫಂಕ್ಷನಲ್ ಆಗಿರ್ಬೋದು, ಆರ್ ಅಲ್ಲಿ ದ ರಿಸೆಸಿವ್ ಟ್ರೇಟ್ ಆಗಿ ಡೆವಲಪ್ ಆಗ್ಬೋದು. ನೋಡಿ ಮೂರು ಕಂಡೀಷನ್ ಏನ್ ಬರುತ್ತೆ, ಒಂದು ನಾರ್ಮಲ್ ಎಕ್ಸ್ಪ್ರೆಷನ್ ಆಗ್ಬೋದು ಮಾಡಿಫೈಡ್ ಅಲ್ಲಿ ಇದ್ರೆ, ದೆನ್ ಲೆಸ್ ಎಫಿಷಿಯಂಟ್ ಇರ್ಬೋದು, ಅಥವಾ ಅಲ್ಲಿ ಕಂಪ್ಲೀಟ್ ರಿಸೆಸಿವ್ ಅಂದ್ರೆ ಕಂಪ್ಲೀಟ್ ಮಾಡಿಫೈಡ್ ಟ್ರೇಟ್ ಆಗಿ ಡೆವಲಪ್ ಆಗ್ಬೋದು. ಮೂರು ಕಂಡೀಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ನಾರ್ಮಲ್ ಆಗಿರ್ಬೋದು, ಲೆಸ್ ಎಫಿಷಿಯಂಟ್ ಇರ್ಬೋದು, ಆರ್ ಕಂಪ್ಲೀಟ್ಲಿ ಮಾಡಿಫೈಡ್ ಫಿನೋಟೈಪ್ ಅಲ್ಲಿ ಡೆವಲಪ್ ಆಗ್ಬೋದು. ಸೊ ಈ ಮೂರು ಕಂಡೀಷನ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ದೆನ್ ಇಲ್ಲೇ ನಾನು ಮೆನ್ಷನ್ ಮಾಡಿದ್ದೆ ನೋಡಿ, ಫ್ಯಾಕ್ಟರ್ಸ್ ಆರ್ ಅದನ್ನ ಜೀನ್ಸ್ ಅಂತ ಹೇಳ್ತೀವಿ. ದೇ ಆರ್ ದಿ ಯೂನಿಟ್ಸ್ ಆಫ್ ಇನ್ಹೆರಿಟೆನ್ಸ್. ಜೀನ್ಸ್ ಅಂದ್ರೆ ಏನು? ಇಟ್ ಇಸ್ ಅ ಯೂನಿಟ್ ಆಫ್ ಇನ್ಹೆರಿಟೆನ್ಸ್, ದಟ್ ಇಸ್ ಅ ಸೆಗ್ಮೆಂಟ್ ಆಫ್ DNA. ಮೆಂಡಲ್ ಅಲ್ಲಿ ವರ್ಡ್ ಫ್ಯಾಕ್ಟರ್ ಯೂಸ್ ಮಾಡ್ತಿದ್ರು, ಈಗ ಪ್ರೆಸೆಂಟ್ ಆಗಿ ನಾವು ಅದನ್ನ ಜೀನ್ ಆಗಿ ವರ್ಡ್ ಯೂಸ್ ಮಾಡ್ತೀವಿ. ದೇ ಕಂಟೈನ್ಸ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಫಾರ್ ದಿ ಎಕ್ಸ್ಪ್ರೆಸ್ ಎ ಪರ್ಟಿಕ್ಯುಲರ್ ಟ್ರೇಟ್ ಇನ್ ಅನ್ ಆರ್ಗ್ಯಾನಿಸಮ್. ದೆನ್ ಬ್ರಿಟಿಷ್ ಜೆನೆಟಿಸ್ಟ್ R.C. Punnett ಅಂತ ಹೇಳ್ತೀವಿ. R.C. that is a Reginald C. Punnett. British genetist R.C. Punnett, he given the concept of Punnett square. ಅವರು Punnett square ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್ Punnett square? ದ ಕಾಮನ್ ನೇಮ್ ಫಾರ್ ದ Punnett square ಇದನ್ನ ಚೆಕರ್ ಬೋರ್ಡ್ ಅಂತಾನೂ ಕೂಡ ಕರಿತೀವಿ. ದ ಒನ್ ಮೋರ್ ನೇಮ್ ಫಾರ್ ದ Punnett square is ಚೆಕರ್ ಬೋರ್ಡ್. What is checker board? Checker board is nothing but it is the graphical representation to calculate. It is a graphical representation to find out the probability of genotypes form in the F1 or F2 generation. F1 or F2 generation ಅಲ್ಲಿ ಎಷ್ಟು genotypes ಬರುತ್ತೆ, ಕ್ರಾಸ್ ಆದ್ಮೇಲೆ ಎಷ್ಟು ಜಿನೋಟೈಪ್ಸ್ ಬರುತ್ತೆ, ಯಾವ್ಯಾವ ಫಿನೋಟೈಪ್ಸ್ ಇರುತ್ತೆ, ಆ ಎಲ್ಲ ಪ್ರೊಬ್ಯಾಬಿಲಿಟಿಯನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಸುಲಭವಾದ ಮೆಥಡ್ ಸ್ಟಾರ್ಟ್ ಮಾಡಿದ್ರು. ಯಾರು? ದಟ್ ಇಸ್ ದ ಬ್ರಿಟಿಷ್ ಜೆನೆಟಿಸ್ಟ್ R.C. Punnett, Reginald C. Punnett. ಸೊ ಆ ಮೆಥಡ್ ಅನ್ನ Punnett ಸ್ಕ್ವೇರ್ ಅಂತ ಹೇಳ್ತೀವಿ, ಆರ್ ವಿ ಕ್ಯಾನ್ ಆಲ್ಸೋ ಸೇ ಚೆಕರ್ ಬೋರ್ಡ್ ಅಂತಾನೂ ಕೂಡ ಹೇಳ್ತಾ ಇರ್ತೀವಿ. ಇದಾಯ್ತು. ನೆಕ್ಸ್ಟ್ ನೋಡೋಣ ಪ್ಲೈಯೋಟ್ರಾಪಿ. ಪ್ಲೈಯೋಟ್ರಾಪಿ ಅಂದ್ರೆ ಏನು? ಯೂಶಲಿ ಒಂದು ಸಿಂಗಲ್ ಜೀನ್ ಇದೆ, ಒನ್ ಜೀನ್ ಎಕ್ಸ್ಪ್ರೆಸ್ಸಸ್ ಫಾರ್ ಒನ್ ಕ್ಯಾರೆಕ್ಟರ್. ನಾರ್ಮಲಿ ಓಕೆ, ನಾರ್ಮಲಿ ಏನಾಗ್ತಾ ಇರುತ್ತೆ ನೋಡಿ, ನಾರ್ಮಲಿ one gene, okay, one gene expresses for one character. One gene expresses for one character. Normally one gene expresses for one character. Normal ಆಗಿ one gene ಇದೆಯಲ್ಲ ಅದು one character ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ಬಟ್ there are some pleiotropic genes ಅಂತ ಬರುತ್ತೆ. ಪ್ಲೈಯೋಟ್ರಾಪಿಕ್ ಜೀನ್ಸ್. ಪ್ಲೈಯೋಟ್ರಾಪಿಕ್ ಜೀನ್ಸ್ ಅಲ್ಲಿ ಏನಾಗುತ್ತೆ, ದಟ್ ಈಸ್ ಎ ಒನ್ ಜೀನ್ ಎಕ್ಸ್ಪ್ರೆಸ್ಸಸ್ ಫಾರ್ ಮೋರ್ ದೆನ್ ಒನ್ ಟ್ರೇಟ್. ಓಕೆ, ಮೋರ್ ದೆನ್ ಒನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒನ್ ಜೀನ್ ಮೆನಿ ಎಕ್ಸ್ಪ್ರೆಷನ್, ಒನ್ ಜೀನ್ ಮೆನಿ ಎಕ್ಸ್ಪ್ರೆಷನ್, ಮೆನಿ ಕ್ಯಾರೆಕ್ಟರ್ಗೆ ಎಕ್ಸ್ಪ್ರೆಸ್ ಮಾಡುತ್ತೆ. So such genes they are known as pleiotropic genes or phenomenon ಗೆ ನಾವು pleiotropism ಅಂತ ಹೇಳ್ತೀವಿ. ನೋಡಿ ಇಲ್ಲಿ a single gene can exhibit multiple phenotypic expression, that is a pleiotropism ಅಂತ ಹೇಳ್ತೀವಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಮೇನ್ಲಿ ಡ್ಯೂ ಟು ದಿ ಮೆಟಾಬಾಲಿಕ್ ವೇರಿಯೇಷನ್ ಇಂದ ಈ ರೀತಿ ಎಕ್ಸ್ಪ್ರೆಷನ್ ಆಗ್ತಾ ಇದೆ. ಕೆಲವೊಂದು ಎಕ್ಸಾಂಪಲ್ ನೋಡಿ, ಫಿನೈಲ್ ಕೀಟೋನೂರಿಯಾ ಒಂದೇ ಜೀನ್ ಇದೆ. ಓಕೆ, ದ ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಿನೈಲ್ ಕೀಟೋನೂರಿಯಾ, ಇಟ್ ಎಕ್ಸ್ಪ್ರೆಸಸ್ ಫಾರ್ ದಿ ಡಿಫರೆಂಟ್ ಸಿಂಪ್ಟಮ್ಸ್. ಏನದು, ಒಂದು ಮೆಂಟಲ್ ರಿಟಾರ್ಡೇಷನ್ಗೂ ಅದೇ ಜೀನ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ರಿಡಕ್ಷನ್ ಇನ್ ಹೇರ್ ಅಂಡ್ ಸ್ಕಿನ್ ಪಿಗ್ಮೆಂಟೇಷನ್, ಅದು ಕೂಡ ಅದೇ ಜೀನ್. ಆ ಜೀನ್ ಅಲ್ಲಿ ಡಿಫೆಕ್ಟ್ ಆದರೆ, ವಿಚ್ ಜೀನ್? ದ ಜೀನ್ ಪ್ರೆಸೆಂಟ್ ಆನ್ ದಿ ಕ್ರೋಮೋಸೋಮ್ ನಂಬರ್ 12, 12ನೇ ಕ್ರೋಮೋಸೋಮ್ ಮೇಲೆ ಆ ಜೀನ್ ಇದೆ. ಸೊ ಆ ಜೀನ್ ಅಲ್ಲಿ ಏನಾದ್ರೂ ಒಂದು ಮಾಡಿಫಿಕೇಶನ್ ಆದ್ರೆ ಅದು ಮೆಂಟಲ್ ರಿಟಾರ್ಡೇಷನ್ಗೂ ಕಾರಣ ಆಗಿದೆ, ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ಗೆ ಅಥವಾ ರಿಡಕ್ಷನ್ ಇನ್ ಹೇರ್ ಫಾಲ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಅದೇ ಕಾರಣ ಆಗಿದೆ. Then starch synthesis gene in the P, that is a garden P ಅಂತ ಹೇಳ್ತೀವಿ. Starch synthesis ಗೆ ಒಂದು ಜೀನ್ ಇದೆ, that is a gene B ಅಂತ ಹೇಳ್ತೀವಿ. ಜನರಲ್ ಆಗಿ the name of that gene is gene B. ಓಕೆ, ಈ ಜೀನ್ ಇದೆ ಅಲ್ಲ, the same gene is responsible for the seed shape, either round or yellow ಅಂತ ಹೇಳ್ತೀವಿ. seed shape ಇದೆಯಲ್ಲ ಅದು round or yellow, sorry round or wrinkled, round or wrinkled seed shape ಇದೆ. seed shape ಇಲ್ಲಿ round or wrinkled ಬರುತ್ತೆ.
ಅಂಡ್ ಅಷ್ಟೇ ಅಲ್ಲ ಸ್ಟಾರ್ಚ್ ಗ್ರೇನ್, ದಟ್ ಇಸ್ ಎ ಸ್ಟಾರ್ಚ್ ಗ್ರೇನ್ ಇದೆಯಲ್ಲ ಅದು ಲಾರ್ಜ್ ಸ್ಟಾರ್ಚ್ ಗ್ರೇನ್ ಆರ್ ವಿ ಕ್ಯಾನ್ ಸೇ ಸ್ಮಾಲ್ ಸ್ಟಾರ್ಚ್ ಗ್ರೇನ್ ಆರ್ ಲಾಂಗ್ ಅಂಡ್ ಶಾರ್ಟ್ ಸ್ಟಾರ್ಚ್ ಗ್ರೇನ್ ಅಂತ ಹೇಳ್ತೀವಿ. ಸೊ ಎರಡೂ ಕೂಡ ಟ್ರೇಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಲ್ಲಿ ರೌಂಡ್ ಅಂಡ್ ರಿಂಕಲ್ಡ್ ಇದ್ರೆ ಅಲ್ಲಿ ಡಾಮಿನೆನ್ಸ್, ಲಾ ಆಫ್ ಡಾಮಿನೆನ್ಸ್ ಫಾಲೋ ಮಾಡುತ್ತೆ. ಲಾಂಗ್ ಸ್ಟಾರ್ಚ್ ಗ್ರೇನ್ ಅಂಡ್ ಶಾರ್ಟ್ ಸ್ಟಾರ್ಚ್ ಗ್ರೇನ್ ಇದ್ರೆ ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಫಾಲೋ ಮಾಡ್ತಾ ಇದೆ. ಅಂದ್ರೆ ಕೆಲವೊಂದ್ಸಲ ಇಂಟರ್ಮೀಡಿಯೇಟ್ ಸ್ಟಾರ್ಚ್ ಗ್ರೇನ್ ಕೂಡ ಆಗ್ತಾ ಇರುತ್ತೆ. ಸೊ ಬೇರೆ ಬೇರೆ ತರದ ಟ್ರೇಟ್ಗಳಿಗೆ ಇದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಯಾವುದು ಸಿಂಗಲ್ ಜೀನ್, ದಟ್ ಇಸ್ ಜೀನ್ ಬಿ. ದಟ್ ಇಸ್ ಸೀಡ್ ಶೇಪ್ ಕೂಡ ರೆಸ್ಪಾನ್ಸಿಬಲ್ ಅದೇ ಜೀನ್ ಇಂದ, ಮತ್ತೆ ಸ್ಟಾರ್ಚ್ ಗ್ರೇನ್ ಸೈಜ್ ಕೂಡ ಇದೇ ಜೀನ್ ಮೇಲೆ ರೆಸ್ಪಾನ್ಸಿಬಲ್ ಇದೆ. So such genes, they are known as a pleiotropic genes, and such expression we can say pleiotropism ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದಟ್ ಈಸ್ ಇನ್ನೊಂದು ಎಕ್ಸಾಂಪಲ್ ಇಂದ್ರೆ ಅದೇ ಸೀಡ್ ಸ್ಟಾರ್ಚ್ ಗ್ರೇನ್ ಸೈಜ್ ಇದೆಯಲ್ಲ, ದಟ್ ಇಸ್ ಎ ಜೀನ್. ಅದು ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಇದ್ರೆ ಲಾರ್ಜ್ ಗ್ರೇನ್ಸ್ ಆಗ್ತಾ ಇದೆ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದ್ರೆ ಇಂಟರ್ಮೀಡಿಯೇಟ್ ಸೈಜ್ ಸ್ಟಾರ್ಚ್ ಗ್ರೇನ್ ಆಗ್ತಾ ಇದೆ. ಸ್ಮಾಲ್ ಬಿ ಜೀನ್ ಅಂದ್ರೆ ಹೋಮೋಜೈಗಸ್ ರಿಸೆಸಿವ್ ಕಂಡೀಷನ್ ಅಲ್ಲಿ ಜೀನ್ ಎಕ್ಸ್ಪ್ರೆಸ್ ಆದ್ರೆ ಅದು ಸ್ಮಾಲ್ ಗ್ರೇನ್ ಇದೆ. ಸೊ ಈ ರೀತಿ ಇದ್ರೆ ಅಲ್ಲಿ ರಿಂಕಲ್ಡ್ ಸೀಡ್ ಸೇಪ್ ಬರ್ತಾ ಇದೆ. ಈ ರೀತಿ ಕಂಡೀಷನ್ ಇದ್ರೆ ಅದು ರೌಂಡ್ ಸೀಡ್ ಸೇಪ್ ಆಗ್ತಾ ಇದೆ. ರಿಂಕಲ್ಡ್ ಸೀಡ್ ಸೇಪ್, ಇದು ರಿಂಕಲ್ಡ್ ಸೀಡ್ ಸೇಪ್, ಮತ್ತೆ ಇದು ರೌಂಡ್ ಸೀಡ್ ಸೇಪ್ ಇದೆ. ಎರಡಿದೆ, ರೌಂಡ್ ಸೀಡ್ ಸೇಪ್ ಆಗ್ತಾ ಇದೆ. ಓಕೆ, ಅದೇ ಲಾರ್ಜ್ ಸ್ಟಾರ್ಚ್ ಗ್ರೇನ್ ಅಂಡ್ ಇಂಟರ್ಮೀಡಿಯೇಟ್ ಸ್ಟಾರ್ಚ್ ಗ್ರೇನ್, ಸ್ಮಾಲ್ ಸ್ಟಾರ್ಚ್ ಗ್ರೇನ್, ದೀಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರೇನ್ ಆಗ್ತಾ ಇದೆ. ಸೊ ನೋಡಿ ಇಲ್ಲಿ ಎರಡೆರಡು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಸೇಮ್ ಜೀನ್, ದಟ್ ಇಸ್ ಜೀನ್ ಬಿ. ಅಲ್ಲಿ ಸೀಡ್ ಸೇಪ್ ಕೂಡ ಕಂಟ್ರೋಲ್ ಆಗ್ತಾ ಇದೆ, ಸ್ಟಾರ್ಚ್ ಗ್ರೇನ್ ಸೈಜ್ ಕೂಡ ಕಂಟ್ರೋಲ್ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಸಚ್ ಜೀನ್ಸ್ ವಿ ಕ್ಯಾನ್ ಸೇ ಪ್ಲೇಯೋಟ್ರಾಪಿಕ್ ಜೀನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಮಲ್ಟಿಪಲ್ ಅಲಿಲಿಸಮ್. ಯೂಶಲಿ ದಿಸ್ ಈಸ್ ಆಲ್ಸೋ ಎ ಪೋಸ್ಟ್ ಮೆಂಡಲಿಯನ್ ಕಾನ್ಸೆಪ್ಟ್. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಮೆಂಡಲ್ ಪ್ರಪೋಸ್ ಮಾಡಿಲ್ಲ. ದಿಸ್ ಕಾನ್ಸೆಪ್ಟ್ ವಾಸ್ ಪೋಸ್ಟ್ ಮೆಂಡಲಿಯನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಏನಿದು ಮಲ್ಟಿಪಲ್ ಅಲಿಲಿಸಮ್? There are more than 2 alleles governing the same character. ಎರಡಕ್ಕಿಂತ ಒಂದು ಕ್ಯಾರೆಕ್ಟರ್ಗೆ ಎರಡಕ್ಕಿಂತ ಹೆಚ್ಚಿಗೆ ಅಲೀಲ್ ಇದ್ರೆ ಅದನ್ನ ಮಲ್ಟಿಪಲ್ ಅಲಿಲಿಸಮ್ ಹೇಳ್ತೀವಿ. ನಾರ್ಮಲಿ ಏನಾಗುತ್ತೆ ನೋಡಿ, ನಾರ್ಮಲಿ ಒನ್ ಜೀನ್ 2 ಅಲೀಲ್ ಇರುತ್ತೆ, ಅಂದ್ರೆ 2 ಅಲ್ಟರ್ನೇಟಿವ್ ಫಾರ್ಮ್ಸ್ ಇರುತ್ತೆ, 2 ಅಲೀಲ್ಸ್. ಅಲ್ಲಿ 1 ಕ್ಯಾರೆಕ್ಟರ್ ಕಂಟ್ರೋಲ್ ಆಗುತ್ತೆ ಅಂಡ್ ಇಟ್ ಕಂಟ್ರೋಲ್ಸ್ ದಿ 1 ಕ್ಯಾರೆಕ್ಟರ್. ಇಲ್ಲಿ 1 ಕ್ಯಾರೆಕ್ಟರ್ ಕಂಟ್ರೋಲ್ ಆಗುತ್ತೆ. ಬಟ್ ಮಲ್ಟಿಪಲ್ ಅಲೀಲ್ ಅಲ್ಲಿ ಏನಾಗುತ್ತೆ ನೋಡಿ, ಇದನ್ನೇ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತೇವೆ. ಮಲ್ಟಿಪಲ್ ಅಲೀಲ್ಸ್ ಅಲ್ಲಿ 1 ಜೀನ್, ದೆನ್ ಮೋರ್ ದೆನ್ 2 ಅಲೀಲ್ಸ್. ಮಲ್ಟಿಪಲ್ ಅಲಿಲಿಸಮ್ ಅಲ್ಲಿ 1 ಜೀನ್, ಮೋರ್ ದೆನ್ 2 ಅಲೀಲ್ಸ್, ಮತ್ತಿದು ಮೋರ್ ದೆನ್ 2 ಅಲೀಲ್ಸ್ ಇದೆಯಲ್ಲ ಅದು 1 ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇಟ್ ಕಂಟ್ರೋಲ್ಸ್ 1 ಕ್ಯಾರೆಕ್ಟರ್. ಒನ್ ಜೀನ್, ಮೋರ್ ದೆನ್ 2 ಅಲೀಲ್ಸ್ ಇದೆ, ಇಲ್ಲಿ 2 ಅಲೀಲ್ಸ್ ಇರುತ್ತೆ, ಮೋರ್ ದೆನ್ 2 ಅಲೀಲ್ಸ್ ಇದೆ, ಅದು 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಎಷ್ಟು ಇರ್ಬೋದು, ಬಟ್ ಇಟ್ ಕಂಟ್ರೋಲ್ಸ್ ದಿ ಓನ್ಲಿ 1 ಕ್ಯಾರೆಕ್ಟರ್. ಸಚ್ ಕಂಡೀಷನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಮಲ್ಟಿಪಲ್ ಅಲಿಲಿಸಮ್ ಅಂತ ಹೇಳ್ಬೋದು. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಮಲ್ಟಿಪಲ್ ಅಲಿಲಿಸಮ್ ಈಸ್ ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್ ಇನ್ ದಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಅಲ್ಲಿ 4 ಪ್ರಕಾರದ ಬ್ಲಡ್ ಗ್ರೂಪ್ ಬರುತ್ತೆ, ಎ, ಬಿ, ಎಬಿ ಅಂಡ್ ಓ ಬ್ಲಡ್ ಗ್ರೂಪ್. ಟು ಕಂಟ್ರೋಲ್ ದೀಸ್ ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್, ಈ ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿ ಎಷ್ಟು ಅಲೀಲ್ ಕೆಲಸ ಮಾಡುತ್ತೆ ನೋಡಿ. ದ ರೆಸ್ಪಾನ್ಸಿಬಲ್ ಜೀನ್ ಪ್ರೆಸೆಂಟ್ ಆನ್ ದಿ ಕ್ರೋಮೋಸೋಮ್ ನಂಬರ್ 9. ಕ್ರೋಮೋಸೋಮ್ ನಂಬರ್ 9 ಮೇಲೆ ರೆಸ್ಪಾನ್ಸಿಬಲ್ ಜೀನ್ ಇದೆ ಅಂಡ್ ದಿಸ್ ಜೀನ್ ವಿಚ್ ಹ್ಯಾವಿಂಗ್ ದ 3 ಟೈಪ್ಸ್ ಆಫ್ ಅಲೀಲ್ಸ್, 3 ಪ್ರಕಾರದ ಅಲೀಲ್ಸ್ ಗಳಿದೆ. ವಾಟ್ ಆರ್ ದಿ ಅಲೀಲ್ಸ್? ದೇ ಆರ್ ದಟ್ ದಿ IA ಅಲೀಲ್, IB ಅಲೀಲ್ ಅಂಡ್ I0, ಆರ್ ಇದನ್ನ ಸ್ಮಾಲ್ ಐ ಅಂತಾನೂ ಕೂಡ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದೀಸ್ ಆರ್ ದಿ 3 alleles which are responsible for the blood group system, ABO blood group system in the human beings. Okay, so ಇದು that we can say it is the example for multiple allelism ಅಂತ ಹೇಳ್ತೀವಿ. ದೆನ್ ಅಷ್ಟೇ ಅಲ್ಲ, ಯೂಶುವಲಿ ಮಲ್ಟಿಪಲ್ ಅಲಿಲಿಸಮ್ ಇದೆಲ್ಲ, ಇದರದೊಂದು ಕಾನ್ಸೆಪ್ಟ್ ನೋಡಿ ಬಹಳ ಇಂಪಾರ್ಟೆಂಟ್ ಇದೆ, ಎಕ್ಸಾಂಪಲ್ ಪದೇ ಕೇಳ್ತಾರೆ. The multiple allelism can be studied only in a population, not in the single individual. ಇಲ್ಲಿದೆ ನೋಡಿ, multiple allelism can found only in population studies, not in single individual. Single individual ಅಲ್ಲಿ multiple allelism ನಾವು ಸ್ಟಡಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ಪಾಪ್ಯುಲೇಷನ್ ಬೇಕು. ಎಂತಕ್ಕೆ? 1 ಇಂಡಿವಿಜುವಲ್. ಈಗ ನೋಡಿ, ಪರ್ಸನ್ ವಿತ್ ಎ ಬ್ಲಡ್ ಗ್ರೂಪ್ ಅಲ್ಲಿ ಮ್ಯಾಕ್ಸಿಮಮ್ ನಮಗೆ 2 ಅಲೀಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು IA ಅಂಡ್ ಸ್ಮಾಲ್ ಐ, ಅದು ಹೆಟೋಜೈಗಸ್ ಇದ್ರೆ. ಇಫ್ ಇಟ್ ಇಸ್ ಎ ಹೋಮೋಜೈಗಸ್ ಇದ್ರೆ ಅಲ್ಲಿಯೂ ಕೂಡ ಬೋತ್ ಓನ್ಲಿ ಮೀನ್ಸ್ ಸೇಮ್ ಟೈಪ್ ಆಫ್ ಅಲೀಲ್ ಇಷ್ಟೇ. ಅಂದ್ರೆ 1 ಇಂಡಿವಿಜುವಲ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್
ಫಾರ್ ಎ ಕ್ಯಾರೆಕ್ಟರ್ ಓನ್ಲಿ 2 ಟೈಪ್ಸ್ ಆಫ್ ಅಲೀಲ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಂತೂ 3 ಅಲೀಲ್ ಇದೆ. ಸೊ ಅವಾಗ ಏನ್ ಬೇಕು, ನಾವು ಕಂಪ್ಲೀಟ್ ಒಂದು ಪಾಪ್ಯುಲೇಷನ್ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಒಂದು ಕಂಪ್ಲೀಟ್ ಪಾಪ್ಯುಲೇಷನ್ ಸ್ಟಡಿ ಮಾಡಿದ ಮೇಲೆ ನಮಗೆ ಬೇರೆ ಬೇರೆ ತರದ ಅಲೀಲ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಸೊ ದ್ಯಾಟ್ಸ್ ಅಬೌಟ್ ದಿ ಮಲ್ಟಿಪಲ್ ಅಲೀಲಿಸಮ್ ಆಯ್ತು. ನೆಕ್ಸ್ಟ್ ನೋಡೋಣ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್. ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಂದ್ರೆ ಏನು? ದ ಕ್ರಾಸ್ ಬಿಟ್ವೀನ್ ದ ಪೇರೆಂಟ್ಸ್ ಡಿಫರ್ ವಿತ್ ಓನ್ಲಿ 1 ಕ್ಯಾರೆಕ್ಟರ್ ಅಂಡ್ ಫಾರ್ ದಟ್ ರೆಸ್ಪಾನ್ಸಿಬಲ್ ಜೀನ್ ಇಸ್ ಓನ್ಲಿ 1 ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅದು 1 ಜೀನ್ ಇನ್ಹೆರಿಟೆನ್ಸ್ ಆಗಿತ್ತು. ಈಗ 2 ಜೀನ್ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಕ್ರಾಸ್ ಬಿಟ್ವೀನ್ ದ 2 ಪೇರೆಂಟ್ಸ್ ಡಿಫರ್ ವಿತ್ 2 ಕ್ಯಾರೆಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಜೀನ್ಸ್ ಆರ್ 2. 2 ರೆಸ್ಪಾನ್ಸಿಬಲ್ ಜೀನ್ಸ್ ಇದೆ. ಸೊ ಅದನ್ನ ನಾವು ಇಲ್ಲಿ ಅದರ ಕ್ರಾಸ್ ನೋಡ್ಬೇಕಾಗಿದ್ರೆ, ಅದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ನೋಡೋದಾಗಿದ್ರೆ ಅದನ್ನ ನಾವು ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಅಂತ ಹೇಳ್ತೀವಿ. ಆರ್ ಇದನ್ನ ನೀವು ಡೈಹೈಬ್ರಿಡ್ ಕ್ರಾಸ್ ಅಂತಾನು ಹೇಳ್ಬಹುದು. ಯು ಕ್ಯಾನ್ ಸೇ ಇಟ್ ಇಸ್ ಎ ಡೈಹೈಬ್ರಿಡ್ ಕ್ರಾಸ್. ಫಾರ್ ದಿಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡೈಹೈಬ್ರಿಡ್ ಕ್ರಾಸ್. ಮೆಂಡಲ್ ಆಲ್ಸೋ ವರ್ಕ್ಡ್ ಆನ್ ದಿಸ್ ಡೈಹೈಬ್ರಿಡ್ ಕ್ರಾಸ್ ಆಲ್ಸೋ ಅಂಡ್ ಹಿ ಗಾಟ್ ದ ರಿಸಲ್ಟ್. ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ ಮೇಲೆ ವರ್ಕ್ ಮಾಡಿದ ಮೇಲೆ ಅವ್ರಿಗೆ ರಿಸಲ್ಟ್ ಏನ್ ಬಂದಿದೆ ಡೈರೆಕ್ಟ್ ಆಗಿ ರಿಸಲ್ಟ್ ನೋಡೋಣ. ಅದು ಪೂರಾ ನೆಟ್ ಸ್ಕ್ವೇರ್ ಅದು ಇದು ಏನು ಬೇಡ. ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ, ಸಬ್ಜೆಕ್ಟಿವ್ ಎಕ್ಸಾಮ್ಗಾಗಿ ಅಲ್ಲ. ಓಕೆ, ಏನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಕು ನೋಡಿ ಅದನ್ನ ಫೋಕಸ್ ಮಾಡಿ. ಈಗ ಇಲ್ಲಿ ನಾನು ಹೇಳ್ತಿರುವ ಕಾನ್ಸೆಪ್ಟ್ಗಳನ್ನ ನೆನಪಿಟ್ಕೊಂಡು ಪರ್ಫೆಕ್ಟ್ ನಿಮಗೆ ಗೊತ್ತಿರುವ ಎಲ್ಲ ಕಾನ್ಸೆಪ್ಟ್ಗಳನ್ನ ರಿವೈಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಸಾಕು ಅಷ್ಟೇ, ಮತ್ತೇನ್ ಬೇಕಾಗಿಲ್ಲ. ಈಗ ಟೈಮ್ ಕಡಿಮೆ ಇದೆ, ಕ್ವಿಕ್ ಆಗಿ ನಿಮಗೆ ಗೊತ್ತಿರುವಂತ ಕಾನ್ಸೆಪ್ಟ್ ಅನ್ನ ರಿವೈಸ್ ಮಾಡ್ಕೊಳ್ತಾ ಇರಿ. ಸೊ ಮೆಂಡಲ್ ಹಿ ಗಿವನ್ ದಿ ಡೈಹೈಬ್ರಿಡ್ ಕ್ರಾಸ್. ಈ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತಲ್ಲ, ದ ರಿಸಲ್ಟ್ ಹಿಯರ್ ದ ಫಿನೋಟೈಪಿಕ್ ರೇಷಿಯೋ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ದಟ್ ಇಸ್ 9:3:3:1 ಫಾರ್ ಮೆಂಡಲಿಯನ್ ಡೈಹೈಬ್ರಿಡ್ ಕ್ರಾಸ್. ನಾನು ಮೆಂಡಲಿಯನ್ ಡೈಹೈಬ್ರಿಡ್ ಕ್ರಾಸ್ ಹೇಳ್ತಾ ಇದ್ದೀನಿ, ಪೋಸ್ಟ್ ಮೆಂಡಲಿಯನ್ ಅಲ್ಲ. ಸೊ ಹಿಯರ್ ದ ಡೈಹೈಬ್ರಿಡ್ ಕ್ರಾಸ್ ರಿಸಲ್ಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಫಿನೋಟೈಪಿಕ್ ರೇಷಿಯೋ ವಿಲ್ ಬಿ 9:3:3:1 ಅಂಡ್ ದ ಜಿನೋಟೈಪಿಕ್ ರೇಷಿಯೋ ಇಸ್ ಆಲ್ಸೋ ಆಲ್ವೇಸ್ ಕಾನ್ಸ್ಟೆಂಟ್. ಈ ರೀತಿ ಜಿನೋಟೈಪಿಕ್ ರೇಷಿಯೋ ಇದೆ ನೋಡಿ, ಅಂದ್ರೆ 1:2:1:4:2:1 ಈ ರೀತಿ ನೆನ್ಪಿಟ್ಕೊಳ್ಳಿ. ಹೆಂಗ್ ಬರುತ್ತೆ, ಹೆಂಗ್ ನೆನ್ಪಿಟ್ಕೊಳ್ಬೇಕು ನೋಡಿ. ಸೆಂಟ್ರಲ್ಲಿ 4 ಬರೆಯೋದು, ಓಕೆ, ದೆನ್ ಈ ಕಡೆ 2:1:2:1, ದೆನ್ ಈ ಕಡೆನೂ ಅದರ ಮಿರರ್ ಇಮೇಜ್, ದಟ್ ಇಸ್ 2:1:2:1. ಓಕೆ, ಸೆಂಟ್ರಲ್ 4 ಬರೆದು 2:1:2:1, ಈ ಕಡೆ ಕೂಡ 2:1:2:1. ಸೊ ದಟ್ ಇಸ್ ದಿ ಜಿನೋಟೈಪಿಕ್ ರೇಷಿಯೋ. ಈ ರೀತಿ ನೆನ್ಪಿಟ್ಕೊಳ್ಬಹುದು. ಆರ್ ಅದರ್ವೈಸ್ 1:1:1:1 4 ಸಲ ಬರೀರಿ. ಆಮೇಲೆ 2:2:2:2 ಆಮೇಲೆ 1 ಈ ರೀತಿ ಬರೆದ್ರು ಕೂಡ ನಡೆಯುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಈಸ್ ಅಬೌಟ್ ದಿ 2 ಜೀನ್ ಇನ್ಹೆರಿಟೆನ್ಸ್, ದಟ್ ಇಸ್ ದ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಅಂಡ್ ಯೂಶುವಲಿ ಬೇಸ್ಡ್ ಆನ್ ದೀಸ್ ದ ಡೈಹೈಬ್ರಿಡ್ ಕ್ರಾಸ್ ವಾಸ್ ಪ್ರಪೋಸ್ಡ್ ಬೈ ದಿ ಮೆಂಡಲ್. ಅದೇ ಆಯ್ತು. ಅಂಡ್ ಬೈ ಯೂಸಿಂಗ್ ದಿ ಡೈಹೈಬ್ರಿಡ್ ಕ್ರಾಸ್, ಈ ಡೈಹೈಬ್ರಿಡ್ ಕ್ರಾಸ್ ಅನ್ನ ಯೂಸ್ ಮಾಡಿಕೊಂಡು ಮೆಂಡಲ್ ಪ್ರಪೋಸ್ ದ ಥರ್ಡ್ ಲಾ, ದಟ್ ಇಸ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ಡೈಹೈಬ್ರಿಡ್ ಕ್ರಾಸ್ ಮೆಂಡಲ್ ಪ್ರಪೋಸ್ಡ್ ದ ಥರ್ಡ್ ಲಾ, ದಟ್ ಇಸ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇದು ಲಾ 3 ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಲಾ 3 ಆರ್ ಥರ್ಡ್ ಲಾ ಆಫ್ ಪ್ರಿನ್ಸಿಪಲ್ಸ್ ಆರ್ ಥರ್ಡ್ ಲಾ ಆಫ್ ಇನ್ಹೆರಿಟೆನ್ಸ್ ಗಿವನ್ ಬೈ ದಿ ಮೆಂಡಲ್. ಈ ಲಾ ಸ್ಟೇಟ್ಮೆಂಟ್ ಏನಿದೆ ನೋಡಿ, ವಾಟ್ ಇಸ್ ದಿ ಸ್ಟೇಟ್ಮೆಂಟ್ ಫಾರ್ ದಿಸ್ ಥರ್ಡ್ ಲಾ? When 2 pair of traits are combined in a hybrid, 2 pair of traits ಅಂತ ಹೇಳ್ತೀವಿ. 2 pair of traits, 1 pair of trait, that is 1 gene inheritance. 2 pair of traits, 2 gene inheritance ಆಯ್ತು. When 2 pair of traits combined in a hybrid, segregation of 1 pair of trait or 1 pair of character is independent of the another pair of character. So that we can say law of independent assortment ಅಂತ ಹೇಳ್ತೀವಿ. When 2 pair of traits, ಇದು ನೋಡಿ ಏನಿದ್ರ ಅರ್ಥ. when 2 pair of traits, ಈಗ ಇಲ್ಲಿ ಕ್ಯಾರೆಕ್ಟರ್ ನಾವು 2 ಜೀನ್ ಇನ್ಹೆರಿಟೆನ್ಸ್ ಇದೆ, 2 ಕ್ಯಾರೆಕ್ಟರ್ ತಗೊಂಡಿದ್ದೀವಿ, ದಟ್ ಇಸ್ ಸೀಡ್ ಸೇಪ್ ಅಂಡ್ ಸೀಡ್ ಕಲರ್. ಓಕೆ, 2 ಕ್ಯಾರೆಕ್ಟರ್ ಯಾವುದು? ಒಂದು ಸೀಡ್ ಸೇಪ್ ಅಂಡ್ ಇನ್ನೊಂದು ಸೀಡ್ ಕಲರ್. ಇವು 2 ಕ್ಯಾರೆಕ್ಟರ್ ಇದೆ. ಓಕೆ, ಸೀಡ್ ಸೇಪ್ ಅಲ್ಲಿ 2 ಟ್ರೇಟ್ಸ್ ಬರುತ್ತೆ, ಒಂದು ರೌಂಡ್ ಅಂಡ್ ಇನ್ನೊಂದು wrinkled. ಸೀಡ್ ಕಲರ್ ಅಲ್ಲಿ 2 ಟ್ರೇಟ್ ಬರುತ್ತೆ. there are 2 traits in the seed color. One is yellow and another one is a green. Here there are 2 traits, yellow and green. Okay, so ಈಗ ಡೈಹೈಬ್ರಿಡ್ ಕ್ರಾಸ್ ಮಾಡಿದ್ದಾಯ್ತು. F1 ಜನರೇಷನ್ ಅಲ್ಲಿ ಬರುತ್ತೆ,
ಇನ್ ದಿ F1 ಜನರೇಷನ್ ರಿಸಲ್ಟ್ ನೋಡಿ ಅಲ್ಲಿ. ಓಕೆ, F1 ಜನರೇಷನ್ ಅಲ್ಲಿ ಜಿನೋಟೈಪ್ ಇಸ್ ಕ್ಯಾಪಿಟಲ್ R ಸ್ಮಾಲ್ r, ಕ್ಯಾಪಿಟಲ್ Y ಸ್ಮಾಲ್ y, ಈ ರೀತಿ ಜಿನೋಟೈಪ್ ಬರ್ತಾ ಇದೆ. ಏನಿದೆ ಇದು? ಇಟ್ ಇಸ್ ಎ ಹೈಬ್ರಿಡ್. ಓಕೆ, ಇದು ಹೈಬ್ರಿಡ್ ಇದೆ. ಅಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಎ ಪೇರ್ ಆಫ್ ಟ್ರೇಟ್ ಕಂಬೈನ್ಡ್ ಇನ್ ಟೂ ಪೇರ್ ಆಫ್ ಟ್ರೇಟ್ಸ್. ಓಕೆ, ಕ್ಯಾಪಿಟಲ್ ಆರ್ ಇಲ್ಲಿ ನೋಡಿ, ಇದರ ಅಲಿಲಿಕ್ ರಿಪ್ರೆಸೆಂಟೇಷನ್ ಕ್ಯಾಪಿಟಲ್ ಆರ್, ಇದು ಸ್ಮಾಲ್ ಆರ್, ಇದು ಕ್ಯಾಪಿಟಲ್ ವೈ, ಇದು ಸ್ಮಾಲ್ ವೈ. ಓಕೆ, ಈ ರೀತಿ ಅಲಿಲಿಕ್ ರಿಪ್ರೆಸೆಂಟೇಷನ್ ಇದೆ. ಟೂ ಪೇರ್ ಆಫ್ ಟ್ರೇಟ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್. ಇದು ಒಂದು ಟ್ರೇಟ್, ಇದು ಒಂದು ಟ್ರೇಟ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇದು ಒಂದು ಪೇರ್ ಆಫ್ ಟ್ರೇಟ್ ಆಯ್ತು. ಇದು ಒಂದು ಟ್ರೇಟ್, ಇದು ಒಂದು ಟ್ರೇಟ್ಗೆ ಎಕ್ಸ್ಪ್ರೆಸ್ ಮಾಡುತ್ತೆ. Okay, capital Y expresses for the yellow, small y expresses for the green. So two pair of traits combined in a hybrid. Okay, two pair of traits combined in a hybrid. So these traits, they assort or segregate independently. ಇವುಗಳ segregation ಇದೆಯಲ್ಲ, ಅದು ಇಂಡಿಪೆಂಡೆಂಟ್ ಆಗುತ್ತೆ. ಸೊ ಅದಕ್ಕಾಗಿ F2 ಜನರೇಷನ್ ಅಲ್ಲಿ ರೇಷಿಯೋ ಏನು ಬರುತ್ತೆ ನೋಡಿ, ಅಲ್ಲೇನು ಕಂಡೀಷನ್ನು ರೌಂಡ್ ಜೊತೆಗೆ, ಈಗ ಅಲ್ಲಿ ಇದು ಏನಿದೆ ರೌಂಡ್ ಅಂಡ್ ಯೆಲ್ಲೋ, ಇದರ ಫಿನೋಟೈಪಿಕ್ ಏನು ಬರುತ್ತೆ, ರೌಂಡ್ ಅಂಡ್ ಯೆಲ್ಲೋ ಬರುತ್ತೆ. ರೌಂಡ್ ಈಸ್ ಆಲ್ಸೋ ಡಾಮಿನೆಂಟ್, ಯೆಲ್ಲೋ ಈಸ್ ಆಲ್ಸೋ ಡಾಮಿನೆಂಟ್. ಅಲ್ಲಿ ಡಾಮಿನೆಂಟ್ ಜೊತೆಗೆ ಡಾಮಿನೆಂಟ್, ರಿಸೆಸಿವ್ ಜೊತೆಗೆ ರಿಸೆಸಿವೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ದ ಟ್ರೇಟ್ಸ್ ದೇ ಅಸಾರ್ಟ್, ದ ಟ್ರೇಟ್ಸ್ ದ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಇನ್ ದಿ F2 ಜನರೇಷನ್. ಓಕೆ, ಹೆಂಗಾಗುತ್ತೆ, F2 ಜನರೇಷನ್ ಅಲ್ಲಿ 9:3:3:1 ರೇಷಿಯೋ ಬರ್ತಾ ಇದೆಯಲ್ಲ, 9 ರೌಂಡ್ ಯೆಲ್ಲೋ ಆಗ್ತಾ ಇದೆ. ದೆನ್ ಇದು 1 ದಟ್ ಇಸ್ ಎ ರಿಂಕಲ್ಡ್ ಅಂಡ್ ಗ್ರೀನ್ ಬರ್ತಾ ಇದೆ. ಬಟ್ ಇವು ಏನಿದೆಯಲ್ಲ ಹೊಸ ವೇರಿಯಂಟ್ಸ್ ಬರ್ತಾ ಇದೆ. ಇಲ್ಲಿ ರೌಂಡ್ ಅಂಡ್ ಗ್ರೀನ್ ಅಂಡ್ ಇದು ರಿಂಕಲ್ಡ್ ಅಂಡ್ ಯೆಲ್ಲೋ ಆಗುತ್ತೆ. ದಟ್ ಇಸ್ ಎ ನ್ಯೂ ವೆರೈಟಿ, ರೀಕಾಂಬಿನೆಂಟ್ಸ್ ಆಗ್ತಾ ಇದೆ. ಎಂತಕ್ಕೆ? ದಟ್ ಇಸ್ ಎ ಇಂಡಿಪೆಂಡೆಂಟ್ ಸೆಗ್ರಿಗೇಷನ್ ಆಫ್ ಟ್ರೇಟ್ಸ್ ಆಗ್ತಾ ಇದೆ. ಸೊ ಅದೇ ನೋಡಿ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ವೆನ್ ಟೂ ಪೇರ್ ಆಫ್ ಟ್ರೇಟ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್, the segregation of one pair of character is independent of the another pair of character ಅಥವಾ ಟ್ರೇಟ್ಸ್ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ಬದಲಾಗಿ ಇಲ್ಲಿ ಟ್ರೇಟ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ದಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್. ಏನು ನೋಡಿ ಇದು, ದಿಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ವಾಸ್ ಗಿವನ್ ಬೈ ವಾಲ್ಟರ್ ಸುಟಾನ್ ಅಂಡ್ ಥಿಯೋಡರ್ ಬೋವೆರಿ. ಇಲ್ಲಿವರೆಗೆ ಮೆಂಡಲ್ ಅವ್ರದ್ದೇ ಆದ ಲಾ ಆಫ್ ಇನ್ಹೆರಿಟನ್ಸ್ ಅನ್ನ ಪ್ರೂವ್ ಮಾಡ್ತಾ ಇದ್ರು. ಬಟ್ ಮೆಂಡಲ್ ನೆವರ್ ಸೀನ್ ದಿಸ್ ಕ್ರೋಮೋಸೋಮ್ಸ್ ಅಥವಾ ಜೀನ್ಸ್ ಫ್ಯಾಕ್ಟರ್ಸ್ ಏನಿರುತ್ತೆ ಅಂತ ಅವರು ಎಂದು ನೋಡೇ ಇಲ್ಲ. ಜಸ್ಟ್ ಒಂದು ಹೈಪೋಥೆಟಿಕಲ್ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಫಾಲೋ ಮಾಡಿ ಜಸ್ಟ್ ಒಂದು ಹೈಪೋಥೆಟಿಕಲ್ ನಾಲೆಜನ್ನು ಕೊಡ್ತಾ ಹೋಗಿದ್ರು. ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ನಾನು ಹೇಳೋದಿಲ್ಲ ಅದು ಪ್ಯೂರ್ಲಿ ಹೈಪೋಥೆಟಿಕಲ್ ಅಲ್ಲ. ಹಿ ಪರ್ಫಾರ್ಮ್ಡ್ ದಿ ಎಕ್ಸ್ಪೆರಿಮೆಂಟ್ ಆ್ಯಂಡ್ ವಿತ್ ದಿ ಹೆಲ್ಪ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಹಿ ಗಿವನ್ ದಿ ಕಂಪ್ಲೀಟ್ ಡೇಟಾ, ವಾಟ್ ಎವರ್ ವಿ ನೋ ದಟ್ ಒನ್. ಕಂಪ್ಲೀಟ್ ಡೇಟಾನ ಕೊಟ್ಟಿದ್ದಾರೆ. ದಟ್ ಇಸ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್, ಬಟ್ ಅದೊಂದು ಡೇಟಾ ಕೊಟ್ಟಿದ್ದಾರೆ. ಬಟ್ ಫಾಲೋವಿಂಗ್ ಮ್ಯಾಥಮೆಟಿಕಲ್ ಲಾಜಿಕಲ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಏನಿದೆ, ಪ್ರಾಕ್ಟಿಕಲ್ ರಿಸಲ್ಟ್ ಎವಿಡೆನ್ಸ್ ಏನಿದೆ, ಸೊ ದಟ್ ವಾಸ್ ವಿತ್ ದಿ ಹೆಲ್ಪ್ ಆಫ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಹೆಂಗ್ ಇನ್ಹೆರಿಟ್ ಆಗುತ್ತೆ? ಓಕೆ, ಕ್ರೋಮೋಸೋಮ್, ಹೌ ದಿ ಕ್ರೋಮೋಸೋಮ್ ವಿಲ್ ಇನ್ಹೆರಿಟ್, ಅಥವಾ ಮೆಂಡಲಿಯನ್ ಇನ್ಹೆರಿಟನ್ಸ್ ಇದೆಯಲ್ಲ, ಅದಕ್ಕಾಗಿ ಕ್ರೋಮೋಸೋಮ್ ಅನ್ನ ಎವಿಡೆನ್ಸ್ ಇಟ್ಕೊಂಡು ಹೆಂಗೆ ಕ್ರೋಮೋಸೋಮ್ ಒನ್ ಜನರೇಷನ್ ಇಂದ ಅನದರ್ ಜನರೇಷನ್ಗೆ ಹೆಂಗೆ ಇನ್ಹೆರಿಟ್ ಆಗುತ್ತೆ, ಅಥವಾ ಪ್ರೋಜೆನಿ ಮೀನ್ಸ್ ಪೇರೆಂಟ್ಸ್ ಟು ಪ್ರೋಜೆನಿ, ಹೌ ಇಟ್ ವಿಲ್ ಗೆಟ್ ಇನ್ಹೆರಿಟ್. ಸೊ ದಟ್ ವಾಸ್ ಎಕ್ಸ್ಪ್ಲೇನ್ಡ್ ಬೈ ದಿ ವಾಲ್ಟರ್ ಸುಟಾನ್ ಅಂಡ್ ಥಿಯೋಡರ್ ಬೋವೆರಿ. ಅವರು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. And that we can say chromosomal theory of inheritance. But in that, usually both the Sutton and Boveri, they worked independently. Ibru ಒಟ್ಟಿಗೆ ಸೇರಿ ಕೆಲಸ ಮಾಡಿಲ್ಲ, independently work ಮಾಡಿದ್ದಾರೆ. Both they given the postulates for the inheritance of chromosome, and all these postulates are assembled, or they are aligned together by the Sutton, and he given a theory, there is a chromosomal theory of inheritance ಅಂತ ಹೇಳ್ತೀವಿ. ಅವು ಹೆಂಗೆ ಕ್ರೋಮೋಸೋಮ್ಸ್ ಹೆಂಗೆ ಸೆಗ್ರಿಗೇಟ್ ಆಗುತ್ತೆ, ಮತ್ತೆ ಸಿಂಗ್ಯಾಮಿ ಆದ ನಂತರ ಹೆಂಗೆ ಮತ್ತೆ ಅಲೈನ್ ಆಗಿ ಒಂದು ಡಿಪ್ಲಾಯ್ಡ್ ಆರ್ಗಾನಿಸಮ್ ಆಗುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸುಟಾನ್, ಅಂಡ್ ಹಿ ಗಿವನ್ ಎ ನೇಮ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್. ಅದರ್ವೈಸ್ ವಿದ್ಯಾರ್ಥಿ ಮಿತ್ರ ನೆನಪಿಟ್ಕೊಳ್ಳಿ, ದಿಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ವಾಸ್ ಗಿವನ್ ಬೈ ಸುಟಾನ್ ಅಂಡ್ ಬೋವೆರಿ. ಇಬ್ರು ಸೇರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಏನು ತಪ್ಪಿಲ್ಲ. ಓಕೆ, ದ ನೆಕ್ಸ್ಟ್, ಈಗ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ಇದು ಹೈಪೋಥೆಟಿಕಲ್ ಥೆರಾಟಿಕಲ್ ಐಡಿಯಾ ಇವರು ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಅದನ್ನ ಎಕ್ಸ್ಪೆರಿಮೆಂಟಲಿ ಅಗೇನ್ ಇನ್ ದಿ ಆರ್ಗ್ಯಾನಿಸಮ್ ಅಲ್ಲಿ ಅದು ಹೆಂಗೆ ಇನ್ಹೆರಿಟ್ ಆಗುತ್ತೆ ಅದನ್ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದವರು ದಟ್ ಇಸ್ ಟಿ.ಎಚ್. ಮಾರ್ಗನ್. ದಟ್ ಇಸ್ ನೋಡಿ, ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಫಾರ್ ದಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ವಾಸ್ ಡನ್ ಬೈ ಟಿ.ಎಚ್. ಮಾರ್ಗನ್. ಅಂಡ್ ಟಿ.ಎಚ್. ಮಾರ್ಗನ್ ವರ್ಕ್ಡ್ ಆನ್ ಫ್ರೂಟ್ ಫ್ಲೈ ಡ್ರೋಸೋಫಿಲಾ, ಕನ್ನಡದಲ್ಲಿ ನಾರ್ಜು ಅಂತ ಹೇಳ್ತೀವಿ ನೋಡಿ. ಡ್ರೋಸೋಫಿಲಾ ಮೆಲಾನೋಗ್ಯಾಸ್ಟರ್ ಮೇಲೆ ಕೆಲಸ ಮಾಡಿ
ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅದನ್ನ ಇವರು ಎಕ್ಸ್ಪೆರಿಮೆಂಟ್ ಅಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ನೋಡೋಣ, ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ವೇರ್ ಸುಟೇಬಲ್ ಫಾರ್ ಜೆನೆಟಿಕ್ ಸ್ಟಡೀಸ್. ಆರ್ ಕ್ವಶನ್ ಬರುತ್ತೆ, ವೈ ದಿಸ್ ಟಿ.ಎಚ್. ಮಾರ್ಗನ್ he selected Drosophila melanogaster as a experimental organism. Drosophila melanogaster ಅನ್ನೇ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಆಗಿ ಎಂತಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅದನ್ನ ನೋಡೋದಾಗಿದ್ರೆ, ದ ರೀಸನ್ ಫಾರ್ ದಿ ಡ್ರೋಸೋಫಿಲಾ ಮೆಲಾನೋಗ್ಯಾಸ್ಟರ್ ನೋಡಿ, ಒಂದು, ದೇ ಗ್ರೋನ್ ಆನ್ ಎ ಸಿಂಪಲ್ ಸಿಂಥೆಟಿಕ್ ಮೀಡಿಯಾ ವಿತ್ ಇನ್ ದಿ ಲ್ಯಾಬ್ ಕಂಡೀಷನ್, ಬಹಳ ಸುಲಭವಾಗಿ ಅವುಗಳನ್ನ ಮೇಂಟೈನ್ ಮಾಡ್ಬೋದು. ಕಂಪ್ಲೀಟ್ ದರ್ ಲೈಫ್ ಸೈಕಲ್ ವಿದಿನ್ ಎ 2 weeks, 2 ವೀಕ್ಗಳಲ್ಲಿ ಅವುಗಳ ಪೂರ ಲೈಫ್ ಸೈಕಲ್ ಮುಗಿಯುತ್ತೆ. ಬಟ್ ಅದೇ ಪೀ ಪ್ಲಾಂಟ್ ಒಂದು ಕಂಪ್ಲೀಟ್ ಸೀಸನ್ ವೇಟ್ ಮಾಡಬೇಕಾಗುತ್ತೆ. ಇನ್ ಎ ಸಿಂಗಲ್ ಮೇಟಿಂಗ್ ದೇ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಪ್ರೊಜೆನೀಸ್. ಒಂದೇ ಮೇಟಿಂಗ್ ಅಲ್ಲಿ ಬಹಳಷ್ಟು ಪ್ರೊಜೆನೀಸ್, ಥೌಸಂಡ್ಸ್ ಆಫ್ ಪ್ರೊಜೆನೀಸ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದಟ್ ಈಸ್ ಇನಫ್ ಟು ಸಿ ದಿ ವೇರಿಯಸ್ ಡಿಫರೆಂಟ್ ವೇರಿಯೇಷನ್ಸ್ ಅಂಡ್ ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕ್ಸಸ್. ದಟ್ ಇಸ್ ಎ ಮೇಲ್ ಡ್ರೋಸೋಫಿಲಾ ಮತ್ತೆ ಫಿಮೇಲ್ ಡ್ರೋಸೋಫಿಲಾ ಅಂತ ಕ್ಲಿಯರ್ ಆಗಿ ನಾವು ರಿಕಗ್ನೈಸ್ ಮಾಡಬಹುದು. ಅಂಡ್ ಇಟ್ ಹ್ಯಾಸ್ ಮೆನಿ ಟೈಪ್ಸ್ ಆಫ್ ಹೆರಿಡಿಟರಿ ವೇರಿಯೇಷನ್ ದಟ್ ಕ್ಯಾನ್ ಬಿ ಸೀನ್ ಇವನ್ ವಿತ್ ಎ ಲೋ ಪವರ್ ಮೈಕ್ರೋಸ್ಕೋಪ್. ಅಂದ್ರೆ ಸಿಂಪಲ್ ಸ್ಟೂಡೆಂಟ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಬೈನಾಕ್ಯುಲರ್ ಮೈಕ್ರೋಸ್ಕೋಪ್ ಇರುತ್ತಲ್ಲ, ಅಥವಾ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇದೆಯಲ್ಲ, ಅದರಿಂದನೂ ಕೂಡ ಅದು ಆ ಮೇಲ್ ಮತ್ತೆ ಫಿಮೇಲ್ ಡ್ರೋಸೋಫಿಲಾಗಳಲ್ಲಿರುವಂಥ ವೇರಿಯೇಷನ್ಸ್ಗಳನ್ನು ಕೂಡ ರಿಕಗ್ನೈಸ್ ಮಾಡಬಹುದು. ಬಿಕಾಸ್ ಆಫ್ ದ್ಯಾಟ್ ದ ಟಿ.ಎಚ್. ಮಾರ್ಗನ್ ಸೆಲೆಕ್ಟೆಡ್ ಡ್ರೋಸೋಫಿಲಾ ಆಸ್ ಎ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್. ನೆಕ್ಸ್ಟ್, even T.H. Morgan given the concept of T.H. Morgan, he given the concept of T.H. Morgan are given the terms. ಈ ಟರ್ಮ್ಸ್ ಗಳನ್ನ T.H. Morgan ಕೊಟ್ಟಿದ್ದಾರೆ. given terms, these terms linkage and recombination terms were given by Morgan. ಮತ್ತೆ ಈ ಕಾನ್ಸೆಪ್ಟ್ ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. what are these? T.H. Morgan carried out the several dihybrid crosses in Drosophila. ಡ್ರೋಸೋಫಿಲಾಗಳಲ್ಲಿ ಬಹಳಷ್ಟು ಡೈಹೈಬ್ರಿಡ್ ಕ್ರಾಸ್ ಅನ್ನ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಪೆಷಲಿ 3 ಡೈಹೈಬ್ರಿಡ್ ಕ್ರಾಸ್ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ ದಟ್ ಫಾರ್ ಯುವರ್ ಸಿಲೆಬಸ್ ದೇ ಮೆನ್ಷನ್ 2 ಡೈಹೈಬ್ರಿಡ್ ಕ್ರಾಸ್, 2 ಡೈಹೈಬ್ರಿಡ್ ಕ್ರಾಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು? ಮೇಲ್ ಡ್ರೋಸೋಫಿಲಾ, ಫಿಮೇಲ್ ಡ್ರೋಸೋಫಿಲಾ ಇದೆ. ಅಟ್ ಎ ಟೈಮ್ 2 ಕ್ಯಾರೆಕ್ಟರ್ಸ್ ಅಲ್ಲಿ ಡಿಫರ್ ಆಗಿರುವಂತ ಕ್ಯಾರೆಕ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಟ್ ಎ ಟೈಮ್. ಒಂದು ಬಾಡಿ ಕಲರ್ ಮತ್ತೆ ಐ ಕಲರ್, ಇದರ ಬಾಡಿ ಕಲರ್ ಐ ಕಲರ್, ಇದರ ಬಾಡಿ ಕಲರ್ ಐ ಕಲರ್ ಅಲ್ಲಿ ವೇರಿಯೇಷನ್ ಇರಬೇಕು. ಅಂತ ಡ್ರೋಸೋಫಿಲಾಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವುಗಳಲ್ಲಿ ಕ್ರಾಸ್ ಪರ್ಫಾರ್ಮ್ ಮಾಡಿ ಅವುಗಳ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಏನಿದೆ ಅದನ್ನ ಸ್ಟಡಿ ಮಾಡಿದ್ದಾರೆ. ಅಂಡ್ ಅವರಿಗೆ ಲೇಟರ್ ಆನ್ T.H. Morgan come to know that whatever the characters selected by the T.H. Morgan, they were the sex linked characters. They are the sex linked characters. And here the ratio, whatever the dihybrid cross ratio found by the T.H. Morgan, it is completely different than the 9:3:3:1. ಮೆಂಡಲಿಯನ್ ರೇಷಿಯೋ ಏನಿತ್ತಲ್ಲ ಅದಕ್ಕಿಂತಲೂ ಅದು ಡಿಫರೆಂಟ್ ಆಗಿತ್ತು. ದರ್ ಇಸ್ ಎ ಡಿವಿಯೇಷನ್ ದನ್ ದಿ ಮೆಂಡಲಿಯನ್ ರೇಷಿಯೋ. ಅಲ್ಲಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಫಾಲೋ ಮಾಡ್ತಾ ಇಲ್ಲ. ಹಾಗಾದ್ರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಫಾಲೋ ಮಾಡ್ತಾ ಇದೆ ಅಂದ್ರೆ ಈ ರೇಷಿಯೋ ಬರಬೇಕು. ಸೊ ಇಲ್ಲಿ T.H. Morgan ಏನ್ ಕ್ರಾಸ್ ಸ್ಟಡಿ ಮಾಡಿದಾರಲ್ಲ, ವೇರ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಈಸ್ ನಾಟ್ ಫಾಲೋವಿಂಗ್. ಇದಕ್ಕೆ ರೀಸನ್ ಏನು? ಬಿಕಾಸ್ ದ 2 genes in dihybrid cross were situated on the same chromosome. 2 ಜೀನ್ಸ್ಗಳು ಕೂಡ ಒಂದೇ ಕ್ರೋಮೋಸೋಮ್ ಅಲ್ಲಿ ಇದೆ. ದ ನಂಬರ್ ಆಫ್ ಜೀನ್ಸ್ situated on a same chromosome, ಅವುಗಳಿಗೆ linked genes ಅಂತ ಹೇಳ್ತೀವಿ. If the genes are linked, if the genes are present on a same chromosome, then they always inherit the parental type only. ಅಥವಾ ಅಲ್ಲಿ parental type ಜಾಸ್ತಿ ಇರುತ್ತೆ. There may be a, if they are completely linked, if they tightly linked genes, 2 ಒಂದೇ ಕ್ರೋಮೋಸೋಮ್ ಮೇಲೆ ಒಟ್ಟೊಟ್ಟಿಗೆ ಜೀನ್ಸ್ ಇದ್ರೆ there is no recombinant at all. ಅಲ್ಲಿ recombinant ಬರೋದೇ ಇಲ್ಲ. if the tightly linked genes ಅಥವಾ recombinant percentage ಬಹಳ ಕಡಿಮೆ ಇರುತ್ತೆ, or no recombinants at all, ಈ ರೀತಿ ಕಂಡೀಷನ್ ಬರ್ತಾ ಇರುತ್ತೆ. ಸೊ ಅದೇ ನೋಡಿ, Morgan attributes it to physical association or linkage of 2 genes and use terms recombination to describe non-parental gene combinations. ಅಲ್ಲಿ genes are loosely linked ಇದ್ರೆ ಮಾತ್ರ recombinant progenies develop ಆಗೋ ಚಾನ್ಸಸ್ ಇರುತ್ತೆ. if the tightly linked genes, then the chances of recombinants are very less. if the genes are non-linked, ಅಂದ್ರೆ ಒಂದು ಕ್ರೋಮೋಸೋಮ್ ಮೇಲೆ ಒಂದು ಜೀನ್, ಇನ್ನೊಂದು ಕ್ರೋಮೋಸೋಮ್ ಬೇರೆ ಕ್ರೋಮೋಸೋಮ್ ಮೇಲೆ ಇನ್ನೊಂದು ಜೀನ್ ಇದ್ರೆ ಅಲ್ಲಿ recombinant ಆಗೋ ಚಾನ್ಸಸ್ ಇರುತ್ತೆ. ಅದು ಮೆಂಡಲಿಯನ್ ಕಾನ್ಸೆಪ್ಟ್ ಆಯ್ತು.
If the genes are present on the same chromosome and the tightly linked parental, ಲೂಸ್ಲಿ ಲಿಂಕ್ಡ್, ಎಷ್ಟು ಲೂಸ್ಲಿ ಲಿಂಕ್ಡ್ ಇದೆ ಅದರ ಮೇಲೆ ಎಷ್ಟು ನಂಬರ್ ಆಫ್ ರೀಕಾಂಬಿನೆಂಟ್ ಡೆವಲಪ್ ಆಗುತ್ತೆ ಅದು ಡಿಸೈಡ್ ಆಗ್ತಾ ಇರುತ್ತೆ. ಅದಾಯ್ತು. ಅಂಡ್ ಸಮ್ ಜೀನ್ಸ್ ವೇರ್ ವೆರಿ ಟೈಟ್ಲಿ ಲಿಂಕ್ಡ್. ಸೊ ಟೈಟ್ಲಿ ಲಿಂಕ್ಡ್ ಇದ್ರೆ ಲೋ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ವೈಲ್ ದ ಅದರ್ಸ್ ವೇರ್ ಲೂಸ್ಲಿ ಲಿಂಕ್ಡ್ ಇದ್ರೆ ದರ್ ಇಸ್ ಎ ಹೈಯರ್ ಪರ್ಸೆಂಟೇಜ್ ಆಫ್ ರೀಕಾಂಬಿನೇಷನ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. Next, after the T.H. Morgan, there is a students of T.H. Morgan. T.H. Morgan our student, there is a Alfred H. Stewart ಅಂತ ಹೇಳ್ತೀವಿ, or Alfred Stewart, by using the recombination frequency. Okay, recombination frequency ಅನ್ನ ಯೂಸ್ ಮಾಡಿಕೊಂಡು, recombination frequency between the genes located on a same chromosome. By using them, he given the chromosomal map, distance between the genes. ಅವರು ಕ್ಯಾಲ್ಕುಲೇಟ್ ಏನ್ ಮಾಡಿದ್ದಾರೆ, ಮೇಜರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್ ಅಂಡ್ ಮ್ಯಾಪ್ ದಿ ಪೊಸಿಷನ್ ಆಫ್ ಕ್ರೋಮೋಸೋಮ್. ಅದನ್ನ ಕ್ರೋಮೋಸೋಮಲ್ ಮ್ಯಾಪ್ ಅಂತಾನೆ ಹೇಳ್ತೀವಿ. he developed a first chromosomal map. he developed, ಯಾರು, ಆಲ್ಫ್ರೆಡ್ ಸ್ಟೂಟೆವನ್ developed a first chromosomal map. ಎಲ್ಲಿ? in the ಡ್ರೋಸೋಫಿಲಾ. ಓಕೆ, ಡ್ರೋಸೋಫಿಲಾದಲ್ಲಿ ಮೊದಲ ಕ್ರೋಮೋಸೋಮಲ್ ಮ್ಯಾಪ್ ಅನ್ನ ಡೆವಲಪ್ ಮಾಡಿದ್ದಾರೆ, in the ಡ್ರೋಸೋಫಿಲಾ. ಅಂಡ್ ನವೇಡೇಸ್ ದಿಸ್ ಕ್ರೋಮೋಸೋಮಲ್ ಮ್ಯಾಪ್ ಆರ್ ಅದನ್ನ ಜೆನೆಟಿಕ್ ಮ್ಯಾಪ್ ಅಂತ ಹೇಳ್ತೀವಿ. ಇಟ್ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಸ್ಟಡಿ ದಿ ಕಂಪ್ಲೀಟ್ ಜೀನೋಮ್ ಅಂಡ್ ಸ್ಪೆಷಲಿ ಡ್ಯೂರಿಂಗ್ ದಿ ಹ್ಯೂಮನ್ ಜೀನೋಮ್ ಪ್ರೊಜೆಕ್ಟ್ ಟೈಮ್ ಅಲ್ಲಂತೂ ಈ ಜೆನೆಟಿಕ್ ಮ್ಯಾಪ್ ಅನ್ನ ಬಹಳಷ್ಟು ಅಥವಾ ಕ್ರೋಮೋಸೋಮಲ್ ಮ್ಯಾಪ್ ಅನ್ನ ಬಹಳಷ್ಟು ಯೂಸ್ ಮಾಡಲಾಗಿದೆ. ಈ ಮೆಥಡ್ ಅನ್ನ ಬಹಳಷ್ಟು ಯೂಸ್ ಮಾಡಲಾಗಿದೆ. ನೆಕ್ಸ್ಟ್ ವಿ ಕ್ಯಾನ್ ಸಿ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್? The traits controlled by, okay, the traits controlled by 3 or more than 3 genes, that we can say polygenic traits or inheritance pattern is a polygenic inheritance ಅಂತ ಹೇಳ್ತೀವಿ. if 2 traits in the control ಆಗ್ತಾ ಇದ್ರೆ normal inheritance ಆಯ್ತು. a single trait if it is controlled by 3 or more than 3 genes, so that we can say there is a polygenic inheritance ಅಂತ ಹೇಳ್ತೀವಿ. And usually it may be account of influence of environment ಇರಬಹುದು ಅಥವಾ ಹಾರ್ಮೋನಲ್ ಎಕ್ಸ್ಪ್ರೆಷನ್ ಇರಬಹುದು. ಅಂಡ್ ಇಲ್ಲಿ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಇರುತ್ತಲ್ಲ, ದ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಇಟ್ ಗಿವ್ಸ್ ದಿ ಅಡಿಟಿವ್ ಇಫೆಕ್ಟ್ ಅಂತ ಹೇಳ್ತೀವಿ. ದ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಇಟ್ ವಿಲ್ ಗಿವ್ಸ್ ದಿ ಅಡಿಟಿವ್ ಇಫೆಕ್ಟ್, ಅಂದ್ರೆ ಅಡಿಷನ್ ಆಗ್ತಾ ಇದೆ. ಒಂದು ಡಾಮಿನೆಂಟ್ ಜೀನ್ ಇದೆ, ಓಕೆ, ಇಲ್ಲಿ ನೋಡಿ ಒಂದು ಡಾಮಿನೆಂಟ್, ಇಲ್ಲಿ ಎಕ್ಸಾಂಪಲ್ ನೋಡೋಣ. ದೇರ್ ಇಸ್ ಒನ್ ಜೀನ್ ಎ, it is responsible for the skin color in the human being. Gene B, it is also responsible for the skin color in human being. Gene C, it is also responsible for the skin color in human being. ಅಂದ್ರೆ skin color ಇದೆಲ್ಲ human being ಅಲ್ಲಿ it is due to the expression of hormone or it is due to the pigment melanin ಅಂತ ಹೇಳ್ತೀವಿ. ನಮ್ಮಲ್ಲಿ ಜಾಸ್ತಿ ಮೆಲಾನಿನ್ ಪಿಗ್ಮೆಂಟ್ ಇದೆ, ಡಾರ್ಕ್ ಸ್ಕಿನ್ ಬರುತ್ತೆ. if there is a no melanin pigment then complete fair body color ಇರುತ್ತೆ. ಸೊ ಈಗ ಇಲ್ಲಿ ಜೀನ್ ಎಷ್ಟು ಜೀನ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಎ ಜೀನ್ ಅದರ 2 ಫಾರ್ಮ್ ಇರುತ್ತೆ. ಓಕೆ, ನೋಡೋಣ. ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ. ಬಿ ಜೀನ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಸಿ ಜೀನ್ ಕ್ಯಾಪಿಟಲ್ ಸಿ ಅಂಡ್ ಸ್ಮಾಲ್ ಸಿ. ಈ ರೀತಿ ಫಾರ್ಮ್ಸ್ ಬರುತ್ತೆ. ಸೊ ಜೀನ್ ಇದೆಯಲ್ಲ, ಪ್ರತಿಯೊಂದು ಜೀನ್ ಇದೆಯಲ್ಲ, ಅದು ಯಾವ ರೀತಿ ಎಕ್ಸ್ಪ್ರೆಸ್ ಆಗ್ತಾ ಇದೆ, ವೆದರ್ ಇಟ್ ಇಸ್ ಇನ್ ಡಾಮಿನೆಂಟ್ ಫಾರ್ಮ್ ಆರ್ ರಿಸೆಸಿವ್ ಫಾರ್ಮ್. So if all the genes there expresses, ಪ್ರತಿಯೊಂದು ಜೀನ್ ಇಂದನೂ ಮೆಲಾನಿನ್ ಪಿಗ್ಮೆಂಟ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಅಲ್ಲಿ ಅಮೌಂಟ್ ಆಫ್ ಮೆಲಾನಿನ್ ಪಿಗ್ಮೆಂಟ್ ಹೆಚ್ಚಿಗೆ ಆಗುತ್ತೆ. ಸೊ ಡಾರ್ಕ್ ಸ್ಕಿನ್ ಕಲರ್ ಅಂತ ಹೇಳ್ತೀವಿ, ಅಥವಾ ನಿಗ್ರೋ ಬ್ಲ್ಯಾಕ್ ಸ್ಕಿನ್ ಕಲರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದು ಎ ಒಂದೇ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಬಿ ಅಂಡ್ ಸಿ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ, ಸ್ವಲ್ಪ ಮೆಲಾನಿನ್ ಪಿಗ್ಮೆಂಟ್ ಆಗ್ತಾ ಇದೆ. ಸೊ ದರ್ ಇಸ್ ಎ ಫೇರ್ ಸ್ಕಿನ್, ಮೀನ್ಸ್ ಕಂಪ್ಲೀಟ್ ಫೇರ್ ಅಲ್ಲ, ಫೇರ್ ಸ್ಕಿನ್ ಕಲರ್ ಅಂತ ಹೇಳ್ಬಹುದು. ಎ ಮತ್ತೆ ಬಿ ಮೀನ್ಸ್ ಎ ಅಥವಾ ಯಾವ್ದಾದ್ರು 2 ಅಲೀಲ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ ಅಲ್ಲಿ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್, ದೆನ್ ವೆರಿ ಡಾರ್ಕ್, ದೆನ್ ಇಂಟರ್ಮೀಡಿಯೇಟ್, ದೆನ್ ಫೇರ್, ವೆರಿ ಫೇರ್. ಈ ರೀತಿ ಸ್ಕಿನ್ ಕಲರ್ ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಸೊ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಹ್ಯೂಮನ್ ಸ್ಕಿನ್ ಕಲರ್. ಇಲ್ಲಿ ನೋಡಿ ಟೋಟಲ್ ಅಲೀಲ್ಸ್ ಎಷ್ಟಿದೆ, 3 ಜೀನ್ಸ್ ಆರ್ 6 ಅಲೀಲ್ಸ್ ಅಂತ ಹೇಳ್ಬೋದು. 3 ಪೇರ್ ಆಫ್ ಜೀನ್ಸ್. ಇಲ್ಲಿ 6 ಅಲೀಲ್ಸ್ ಎಲ್ಲವೂ ಎಕ್ಸ್ಪ್ರೆಸ್ ಆಗ್ತಾ ಇದ್ರೆ ಅದು ಆಲ್ ದಿ 3 ಪೇರ್ಸ್ ವಿಲ್ ಎಕ್ಸ್ಪ್ರೆಸ್ ಇಸ್ ಡಾರ್ಕೆಸ್ಟ್ ಸ್ಕಿನ್ ಕಲರ್. ಅದನ್ನು ನಾವು ನಿಗ್ರೋ ಸ್ಕಿನ್ ಕಲರ್ ಅಂತಾನು ಹೇಳ್ಬಹುದು. ಎಲ್ಲವೂ ರಿಸೆಸಿವ್ ಫಾರ್ಮ್ ಅಲ್ಲಿ ಇದ್ರೆ ಲೈಟೆಸ್ಟ್ ಸ್ಕಿನ್ ಕಲರ್.
ಇಂಟರ್ಮೀಡಿಯೇಟ್ ನೋಡಿ ಇಲ್ಲಿ ಈ ಮೂರರಲ್ಲಿ ನೋಡಿದ್ರೆ ಓನ್ಲಿ 3 ಅಲೀಲ್ಸ್ ಆರ್ ಡಾಮಿನೆಂಟ್. ಮೂರು ಅಲೀಲ್ ಡಾಮಿನೆಂಟ್ ಇದ್ರೆ ಅದು ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಅಂತ ಹೇಳ್ತೀವಿ, ಆರ್ ಅದನ್ನ ಮುಲೇಟೋ ಅಂತ ಹೇಳ್ತಾ ಇದ್ವಿ. ಇಟ್ ಇಸ್ ದಿ ಮುಲೇಟೋ. ಈ ರೀತಿ ಆಯ್ತು. ಅಷ್ಟೇ ಅಲ್ಲ, ಇವನ್ ಹೈಟ್ ಇನ್ ದಿ ಹ್ಯೂಮನ್ ಬೀಯಿಂಗ್, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ಎಕ್ಸಾಂಪಲ್ ನೋಡಿ. ಹೈಟ್ ಇನ್ ದಿ ಹ್ಯೂಮನ್ ಬೀಯಿಂಗ್ ಆಯ್ತು. ಇಂಟೆಲಿಜೆನ್ಸ್, ಹ್ಯೂಮನ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇಂಟೆಲಿಜೆನ್ಸ್ ಎಷ್ಟು ಚತುರ ಬುದ್ಧಿಯವರು ಅಂತ ಹೇಳ್ತೀವಲ್ಲ, ಚತುರತೆ, ಇಂಟೆಲಿಜೆನ್ಸ್ ಇದೆ. ದಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ದಿ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. Then next we can say seed size, seed shape, yeah, fruit size. Okay, fruit size ಇದೆ, seed size ಇದೆ, it is because of polygenic inheritance. Then ಅಷ್ಟೇ ಅಲ್ಲ, milk letting or milk yielding ability, milk and meat production in the cattle, milk and meat production in the cattle is also due to the, that's a polygenic inheritance. The next is kernel color in wheat. Kernel color in wheat. Then cob length in the maize. All they are the best example for polygenic inheritance anta heltivi. Next nodana, sex determination. The first time the concept of sex determination was given by the Henking, and he given there is one body, especially by studying the insect. ಇನಿಷಿಯಲಿ ಇನ್ಸೆಕ್ಟ್ ಅಲ್ಲಿ ಹ್ಯಾಂಕಿಂಗ್ ಫಸ್ಟ್ ಸ್ಟಡಿ ಮಾಡಿದ್ದಾರೆ, ಅಂಡ್ ದೇರ್ ಇಸ್ ಒನ್ ಸ್ಪೆಷಲ್ ಬಾಡಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಕ್ಸ್ಪ್ರೆಷನ್ ಆಫ್ ಸೆಕ್ಸ್ ಅಂತ ಹೇಳಿದ್ದಾರೆ. ಅಂಡ್ ಫಾರ್ ದಟ್ ಬಾಡಿ ಹಿ ಗಿವನ್ ದ ನೇಮ್ ಎಕ್ಸ್ ಬಾಡಿ ಆಫ್ಟರ್ ದಿ ಹ್ಯಾಂಕಿಂಗ್. ಓಕೆ, so there is one more scientist, there is Steven. He studied this X body and he concluded that X body are nothing but X chromosomes, where in case of insect. So the first time this X body were given by, concept of X body was given by Henking only. So these X chromosomes, they are responsible, they are main important chromosomes for the sex determination. ಯಾವ ರೀತಿಯಲ್ಲಿ ಸೆಕ್ಸ್ ಡೆವಲಪ್ ಆಗುತ್ತೆ ಅದು ನಾವು X chromosome ಮೇಲೆ ಡಿಸೈಡ್ ಮಾಡಬಹುದು. ಕೆಲವೊಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ ದ ಸೆಕ್ಸ್ ಕ್ರೋಮೋಸೋಮಲ್ ಪ್ಯಾಟರ್ನ್ ಈಸ್ X0 ಟೈಪ್ ಇದೆ, X0 ಟೈಪ್ ಅದು ಮೇಲ್ ಅಲ್ಲಿ ಅಂತ ಹೇಳ್ತಾ ಇದೆ, ದಟ್ ಇಸ್ ಮೇಲ್ ಹೆಟ್ರೋಗ್ಯಾಮೆಟಿ ಅಂತ ಹೇಳ್ತೇವೆ. ಫಿಮೇಲ್ ಆಯ್ತು, ದಟ್ ಇಸ್ XX ಬರುತ್ತೆ, ಮೇಲ್ X0 ಬರ್ತಾ ಇದೆ. ಓಕೆ, ಮೇಲ್ X0 ಬರ್ತಾ ಇದ್ರೆ ಅದು ಮೇಲ್ ಹೆಟ್ರೋಗ್ಯಾಮೆಟಿ. ಬೆಸ್ಟ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ದಿಸ್ ಒನ್ ಇನ್ ದಿ ಗ್ರಾಸ್ ಹೂಪರ್ ಅಲ್ಲಿ ನಾವು ನೋಡ್ತೀವಿ. ದ ನೆಕ್ಸ್ಟ್ ಇನ್ ದಿ ಮೇಲ್, ಅಗೇನ್ ಇನ್ ದಿ ಮೇಲ್ ಅಲ್ಲಿ ಈ ಸೈಡ್ ಮೇಲ್ ಅಂತ ಕನ್ಸಿಡರ್ ಮಾಡೋಣ, ಈ ಸೈಡ್ ಫಿಮೇಲ್ ಅಂತ ಮಾಡೋಣ. ಓಕೆ, ಮೇಲ್ ಅಲ್ಲಿ XY ಇದ್ರೆ ಅಗೇನ್ ಅದು ಮೇಲ್ ಹೆಟ್ರೋಗ್ಯಾಮೆಟಿ. ಬೆಸ್ಟ್ ಎಕ್ಸಾಂಪಲ್ ಮೇಲ್ ಹೆಟ್ರೋಗ್ಯಾಮೆಟಿ ಇನ್ಸೆಕ್ಟ್ಸ್ ಮತ್ತೆ ಮ್ಯಾನ್ ಅಲ್ಲಿ ನೋಡ್ತೀವಿ. ಇಲ್ಲಿ ಫಿಮೇಲ್ ಅಲ್ಲಿ ಏನಾಗುತ್ತೆ, ಅಗೇನ್ ಇಟ್ ಇದೆ XX. ZW ಬರ್ತಾ ಇದೆ. ಓಕೆ, ZW ಇಟ್ ಈಸ್ ಇನ್ ಕೇಸ್ ಆಫ್ ಫಿಮೇಲ್. ಅದೇ ಮೇಲ್ ಅಲ್ಲಿ ಏನಾಗುತ್ತೆ, ಇಲ್ಲಿ ದಟ್ ಇಸ್ ZZ ಬರುತ್ತೆ, ZW ಪ್ಯಾಟರ್ನ್. ಸೊ ಫಿಮೇಲ್ ಅಲ್ಲಿ ZW ಬರ್ತಾ ಇದೆ, ಫಿಮೇಲ್ ಹೆಟ್ರೋಗ್ಯಾಮೆಟಿ. ಅಂಡ್ ದಿಸ್ ಟೈಪ್ ಆಫ್ ಸೆಕ್ಸ್ ವಿ ಕ್ಯಾನ್ ಸಿ ಸೆಕ್ಸ್ ಡಿಟರ್ಮಿನೇಷನ್, ಆ ಸೆಕ್ಸ್ ಕ್ರೋಮೋಸೋಮಲ್ ಪ್ಯಾಟರ್ನ್ ವಿ ಕ್ಯಾನ್ ಸಿ ಇನ್ ದಿ ಬರ್ಡ್ಸ್, ಸ್ಪೆಷಲಿ ಬರ್ಡ್ಸ್ ಅಲ್ಲಿ ನಾವು ನೋಡ್ತೀವಿ. ಇಲ್ಲಿ ಮೇಲ್ ಹೋಮೋಗ್ಯಾಮೆಟಿ ಬರುತ್ತೆ, ಫಿಮೇಲ್ ಹೆಟ್ರೋಗ್ಯಾಮೆಟಿ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಬರುತ್ತೆ, ದಟ್ ಇಸ್ ZZ ಅಂಡ್ Z0 ಟೈಪ್. ಇದು ಮೇಲ್ ಅಂಡ್ ಇದು ಫಿಮೇಲ್. Okay, illu female heterogamety ಬರುತ್ತೆ. and this type of pattern we can see in the moth or butterfly, ಅವುಗಳಲ್ಲಿ ನಮಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇವುಗಳನ್ನ ನೆನಪಿಟ್ಕೊಳ್ಳಿ. ನೋಡಿ, ಗ್ರಾಸ್ ಸೂಪರ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮಲ್ ಪ್ಯಾಟರ್ನ್ ಏನಿರುತ್ತೆ ಇಷ್ಟೇ ನೆನಪಿಟ್ಕೊಳ್ಳಿ. ಗ್ರಾಸ್ ಸೂಪರ್ ಅಲ್ಲಿ ಇಟ್ ಇದೆ, ಪ್ರತಿ ಸಲ ನಾನು ಏನ್ ಮಾಡ್ತೀನಿ, ಫಿಮೇಲ್ ಫಸ್ಟ್ ಬರೋದು, ಮೇಲ್ ಅನ್ನ ಆಮೇಲೆ ಬರಿತೀನಿ. ಸೊ ಗ್ರಾಸ್ ಸೂಪರ್ ಅಲ್ಲಿ ಇದು ಬರ್ತಾ ಇದೆ XX X0. ಓಕೆ, ಫಸ್ಟ್ ಇಸ್ ಫಿಮೇಲ್, ಸೆಕೆಂಡ್ ಒನ್ ಇಸ್ ಮೇಲ್. ಓಕೆ, ಮ್ಯಾನ್ ಅಂಡ್ ಇನ್ಸೆಕ್ಟ್ ಅಲ್ಲಿ ಇದು ಬರ್ತಾ ಇದೆ XX XY ಬರ್ತಾ ಇದೆ. ಬರ್ಡ್ಸ್ ಗಳಲ್ಲಿ ಏನ್ ಬರ್ತಾ ಇದೆ ನೋಡಿ, ಫಿಮೇಲ್ ಹೆಟ್ರೋಗ್ಯಾಮೆಟಿ ಬರ್ತಾ ಇದೆ. ಸೊ ZW ಫಸ್ಟ್ ಫಿಮೇಲ್ ಬರಿತಾ ಇದ್ದೀನಿ, ಆಮೇಲೆ ಮೇಲ್ ಬರ್ತಾ ಇದ್ದೀನಿ ಪ್ರತಿಯೊಂದು. ಇದು ನೆನಪಿಟ್ಕೊಳ್ಳಿ, ಫಸ್ಟ್ ಫಿಮೇಲ್, ಫಸ್ಟ್ ಫಿಮೇಲ್ ಬರಿತಾ ಇದ್ದೀನಿ, ಆಮೇಲೆ ಮೇಲ್ ಬರಿತಾ ಇದ್ದೀನಿ. ಸೊ ZW ZZ ಪ್ಯಾಟರ್ನ್ ಇರುತ್ತೆ. ಅದೇ ಮಾತ್ ಅಥವಾ ಬಟರ್ಫ್ಲೈಗಳಲ್ಲಿ ಏನಾಗ್ತಾ ಇದೆ, ದರ್ ಇಸ್ Z0 ಅಂಡ್ ZZ ಇನ್ ಕೇಸ್ ಆಫ್ ಬಟರ್ಫ್ಲೈ. ಇದು ಫಿಮೇಲ್ ಆಯ್ತು, ಇದು ಮೇಲ್ ಆಯ್ತು. ಈ ರೀತಿ ಸೆಕ್ಸ್ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಇರುತ್ತೆ, ಅದನ್ನ ನೆನಪಿಟ್ಕೊಳ್ಳಿ. ಎಕ್ಸಾಮ್ಗೆ ಇದೇ ನೆನಪಿದೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಅದಾದ ನಂತರ ಸೆಕ್ಸ್ ಡಿಟರ್ಮಿನೇಷನ್ ಇನ್ ದಿ ಹ್ಯೂಮನ್ ನೋಡೋಣ. ಯೂಶುವಲಿ ಇನ್ ದಿ ಹ್ಯೂಮನ್ ಬೀಯಿಂಗ್
XX ಅಂಡ್ XY ಕಾಂಪ್ಲಿಮೆಂಟ್ ಇದೆ. XX XY ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ ದ್ಯಾಟ್ ದ ಫೀಮೇಲ್ಸ್ ಆರ್ ಈ ರೀತಿ ಇದೆ, ಮೇಲ್ ಆರ್ XY ಇದೆ. ಓಕೆ, ಮೇಲ್ ಆರ್ XY ಇದೆ. ಇನ್ ಸಚ್ ಜೆನೆಟಿಕ್ ಮೇಕಪ್ Y ಕ್ರೋಮೋಸೋಮ್ ಅಲ್ಲಿ ಪ್ರೆಸೆಂಟ್ ಇದೆಯೋ ಇಲ್ಲೋ ಅದು ಮೇನ್ ಇಂಪಾರ್ಟೆಂಟ್ ಕ್ರೋಮೋಸೋಮ್. ಸೊ ಸೆಕ್ಸ್ ಆಫ್ human being can be determined on the basis of presence or absence of Y chromosome. Sex of a child, sex of a developing embryo can be determined on the basis of presence or absence of Y chromosome, because Y chromosome is most important here. So ಅದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿದೆ. ಅರ್ಥ ಆಯ್ತಾ? ಸೊ ಇನ್ ದಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ನಾವು XY ಮೀನ್ಸ್ Y ಕ್ರೋಮೋಸೋಮ್ ಮೇಲೆ ಡಿಸೈಡ್ ಮಾಡ್ತೀವಿ. ಬಟ್ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಅನ್ಫಾರ್ಚುನೇಟ್ಲಿ ಇನ್ ಅವರ್ ಸೊಸೈಟಿ ಅಲ್ಲಿ ಗಂಡು ಮಗು ಆಗ್ತಾ ಇಲ್ಲ ಅಂದ್ರೆ ಆಲ್ವೇಸ್ ಫಿಮೇಲ್ಗೆ ಬ್ಲೇಮ್ ಮಾಡಲಾಗುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ರೀಸನ್ ಏನಿದೆ, ಅಲ್ಲಿ ಹ್ಯೂಮನ್ ಮೇಲ್ ಇದಾರಲ್ಲ ಅಲ್ಲಿ 2 ಟೈಪ್ ದ ಸ್ಪರ್ಮ್ ಆಗುತ್ತೆ. ಒಂದು Y ಕ್ರೋಮೋಸೋಮ್ ಕಂಟೈನಿಂಗ್ ಸ್ಪರ್ಮ್ ಅಂಡ್ ಒನ್ ಮೋರ್ ಈಸ್ X ಕ್ರೋಮೋಸೋಮ್ ಕಂಟೈನಿಂಗ್ ಸ್ಪರ್ಮ್. ಸೊ ಅಲ್ಲಿ ಮೇಲ್ ಬೇಬಿ ಡೆವಲಪ್ ಆಗ್ಬೇಕಂದ್ರೆ ಮೇನ್ಲಿ ಹ್ಯೂಮನ್ ಸ್ಪರ್ಮ್ ಸೆಲ್ಸ್ ಆರ್ ರೆಸ್ಪಾನ್ಸಿಬಲ್. ಬಟ್ ನಮ್ಮ ಸೊಸೈಟಿಯಲ್ಲಿ ಏನ್ ಮಾಡುತ್ತೆ, ಅಲ್ಲಿ ಗಂಡು ಮಗು ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಫಿಮೇಲ್ಗೆ ಬ್ಲೇಮ್ ಮಾಡಲಾಗುತ್ತೆ. ಅದು ಸರಿಯಲ್ಲ. ನೆಕ್ಸ್ಟ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ದಿ ಹನಿ ಬಿ. ಏನಿದೆ ಹನಿ ಬಿ? ಯೂಶಲಿ ಇನ್ ಕೇಸ್ ಆಫ್ ಹನಿ ಬಿ ಹೆಪ್ಲೋಡಿಪ್ಲಾಯ್ಡಿ ಸೆಕ್ಸ್ ಡಿಟರ್ಮಿನೇಷನ್ ಫಾಲೋ ಆಗುತ್ತೆ. ಇನ್ ದಿ ಹನಿ ಬಿ ಇಟ್ ವಿಲ್ ಫಾಲೋಸ್ ಹೆಪ್ಲೋಡಿಪ್ಲಾಯ್ಡಿ ಸೆಕ್ಸ್ ಡಿಟರ್ಮಿನೇಷನ್. ಇಲ್ಲಿ ಹೆಪ್ಲೋಡಿಪ್ಲಾಯ್ಡಿ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಏನು? ಹಿಯರ್ ಯೂಶಲಿ ಡ್ರೋನ್, ದಟ್ ಈಸ್ ನಥಿಂಗ್ ಬಟ್ ಮೇಲ್ ಹನಿ ಬಿ ಅಂತ ಹೇಳ್ತೀವಿ. ಮೇಲ್ ದೇ ಆರ್ ಆಲ್ವೇಸ್ ಹೆಪ್ಲಾಯ್ಡ್ ಇರುತ್ತೆ, ವಿಚ್ ಆರ್ ಆಲ್ವೇಸ್ ಡೆವಲಪ್ ಫ್ರಮ್ ದಿ ಡೈರೆಕ್ಟ್ಲಿ ಫ್ರಮ್ ಅನ್ಫರ್ಟಿಲೈಸ್ಡ್ ಎಗ್. ಅಂಡ್ ದ ಫೀಮೇಲ್ ಕ್ವಿನ್ ಆರ್ ವರ್ಕರ್ ಬೀಸ್ ವಿಚ್ ಆರ್ ಆಲ್ವೇಸ್ ಫಿಮೇಲ್ ಇರುತ್ತೆ, ವಿಚ್ ಆರ್ ಡೆವಲಪ್ಡ್ ಫ್ರಮ್ ದಿ ಮೀನ್ಸ್ ಆಫ್ಟರ್ ದಿ ಫರ್ಟಿಲೈಸೇಷನ್. ಅದು ಹೆಂಗಾಗುತ್ತೆ ನೋಡಿ, ಹೌ ಇಟ್ ಇಸ್ ಪಾಸಿಬಲ್? ದಟ್ ಇಸ್ ಹೆಪ್ಲಾಯ್ಡಿ ಡಿಪ್ಲಾಯ್ಡಿ ಸೆಕ್ಸ್ ಡಿಟರ್ಮಿನೇಷನ್. Haploidy diploidy sex determination in honey bee. Consider there is a one queen bee. Okay, one queen bee there. Queen bee with diploid condition 2n is equal to 32 chromosomes ಇದೆ. Diploid condition 2n is equal to 32 chromosomes. ಈಗ ಇಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದಿ ಗ್ಯಾಮೆಟೋಜೆನೆಸಿಸ್. ಓಕೆ, ಇಲ್ಲಿ ಗ್ಯಾಮೆಟೋಜೆನೆಸಿಸ್ ಆಗುತ್ತೆ. ಆಸ್ ಹಿಯರ್ ಗ್ಯಾಮೆಟೋಜೆನೆಸಿಸ್ ವಿಲ್ ಅಕರ್ಸ್. ಸೊ ಏನಾಗುತ್ತೆ, ದಟ್ ಇಸ್ ಎ ಹೆಪ್ಲಾಯ್ಡ್ ಕಂಡೀಷನ್ n equal to 16 ಕ್ರೋಮೋಸೋಮ್ ಆಗಿ ಡೆವಲಪ್ ಆಗುತ್ತೆ. n is equal to 16 chromosomes. Now the formed 16 chromosomes ಏನಾಗುತ್ತೆ ನೋಡಿ, ಇಫ್ ದೀಸ್ ಇದೇನಿದೆ ಎಗ್ ಸೆಲ್ ಇದೆ, ಕ್ವಿನ್ ಬಿ ಇದೆ, ಫಿಮೇಲ್ ಇದೆ ಇದು. ಓಕೆ, ಸೊ ಇದು ಎಗ್ ಸೆಲ್ ಇದೆ, ಇದು ಹೆಪ್ಲಾಯ್ಡ್ ಇದೆ. ಓಕೆ, ದಟ್ ಇಸ್ ಎನ್ ಕಂಡೀಷನ್. ಇಫ್ ದಿಸ್ ಎಗ್ ಸೆಲ್ ಡೆವಲಪ್ಸ್ ಡೈರೆಕ್ಟ್ಲಿ ವಿದೌಟ್ ಫರ್ಟಿಲೈಸೇಷನ್, ದಟ್ ಇಸ್ ಎ ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಪಾರ್ಥೆನೋಜೆನೆಸಿಸ್ ಇಂದ ವಿದೌಟ್ ಫರ್ಟಿಲೈಸೇಷನ್ ಇದು ಡೆವಲಪ್ ಆಗುತ್ತೆ. ಅಂಡ್ ಇಲ್ಲಿ ಡೆವಲಪ್ಡ್ ಎಂಬ್ರಿಯೋ ನಾವು ಇದನ್ನ ಡ್ರೋನ್ ಅಂತ ಹೇಳ್ತೀವಿ. ಇದೇ ಡ್ರೋನ್ ಮೇಲ್ ಹನಿ ಬಿ ಆಗುತ್ತೆ. ಅಂಡ್ ವೇರ್ n is equal to ಎಷ್ಟಿದೆ, ಓನ್ಲಿ 16 ಕ್ರೋಮೋಸೋಮ್ಸ್ ಇದೆ, ಯಾಕಂದ್ರೆ ಇಲ್ಲಿ ಫರ್ಟಿಲೈಸೇಷನ್ ಆಗೇ ಇಲ್ಲ, ಅದೇ ಮೇಲ್ ಆಗಿ ಡೆವಲಪ್ ಆಗುತ್ತೆ. ಇಫ್ ದಿಸ್ ಎಗ್ ಸೆಲ್, ಈ ಎಗ್ ಸೆಲ್ ಇದೆಯಲ್ಲ, ಇಫ್ ಇಟ್ ಅಂಡರ್ಗೋ ದಿ ಫರ್ಟಿಲೈಸೇಷನ್ ವಿತ್ ಸ್ಪರ್ಮ್ ಸೆಲ್. ಓಕೆ, ಈ ಎಗ್ ಸೆಲ್ಗೆ ಫರ್ಟಿಲೈಸೇಷನ್ ಆದರೆ ಇಟ್ ಅಂಡರ್ಗೋ ದಿ ಫರ್ಟಿಲೈಸೇಷನ್ ವಿತ್ ಸ್ಪರ್ಮ್ ಇದರಿಂದ ಡೆವಲಪ್ ಆಗ್ತಾ ಇದೆ. ಹೆಪ್ಲಾಯ್ಡ್ ಸ್ಪರ್ಮ್ ಬೈ ದಿ ಮೈಟೋಸಿಸ್ ಇಂದ ಆಗಿದೆ ಅದು. ಸೊ ದಟ್ ಇಸ್ n is equal to 16 ಕ್ರೋಮೋಸೋಮ್ ಇದೆ ಸ್ಪರ್ಮ್ ಸೆಲ್ಸ್ ಅಲ್ಲೂ ಕೂಡ. ಸ್ಪರ್ಮ್ ಮತ್ತೆ ಎಗ್ ಸೆಲ್ ಎರಡು ಫ್ಯೂಸ್ ಆದ್ರೆ ಇಲ್ಲಿ ಝೈಗೋಟ್ ಆಗುತ್ತೆ, ಡಿಪ್ಲಾಯ್ಡ್ ಝೈಗೋಟ್ ಆಗ್ತಾ ಇದೆ. ದಟ್ ಇಸ್ 2n is equal to 16 ಕ್ರೋಮೋಸೋಮ್ಸ್ ಬರ್ತಾ ಇದೆ ಇಲ್ಲಿ. ಡಿಪ್ಲಾಯ್ಡ್ ಝೈಗೋಟ್ with 2n is equal to 16 chromosomes, and in that, okay, in that diploid zygote 2n is equal to 16 chromosomes. In that ಏನಾಗ್ತಾ ಇದೆ ನೋಡಿ, ಕ್ವೀನ್ ಬಿ ಇದೆಯಲ್ಲ, the whatever formed queen bee. So here usually ಈಗ ಡಿಪ್ಲಾಯ್ಡ್ ಝೈಗೋಟ್ ಇದೆ, ಇನ್ ದ್ಯಾಟ್ ಫಿಮೇಲ್ ಡಿಪ್ಲಾಯ್ಡ್ ಫಿಮೇಲ್ ಡೆವಲಪ್ ಆಗುತ್ತೆ, ಅದು ಕ್ವೀನ್ ಆಗಿ ಡೆವಲಪ್ ಆಗುತ್ತೆ. ಕೆಲವೊಂದು ಕ್ವೀನ್ ಆಗಿ ಡೆವಲಪ್ ಆಗುತ್ತೆ. ಅವುಗಳ ನ್ಯೂಟ್ರಿಷನ್ ಅಬಿಲಿಟಿ, ಅವುಗಳಿಗೆ ಒಳ್ಳೆ ಫೀಡಿಂಗ್ ಕೊಟ್ರೆ, ಒಳ್ಳೆ ಫುಡ್ ಕೊಟ್ಟಿದ್ದೆ ಆದ್ರೆ ಅದು ಕ್ವೀನ್ ಬಿ ಆಗುತ್ತೆ, ವೇರ್ ಕ್ರೋಮೋಸೋಮ್ ನಂಬರ್ಸ್ ಆರ್ 36 ಇದೆ. ಕೆಲವೊಂದು ನಾರ್ಮಲ್ ಫುಡ್ ಅನ್ನ ಅವ್ರಿಗೆ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಸಪ್ಲೈ ಮಾಡಿದ್ದೆ ಆದ್ರೆ ಅವು ವರ್ಕರ್ ಬಿ ಆಗಿ ಡೆವಲಪ್ ಆಗುತ್ತೆ.
ಅವು ವರ್ಕರ್ ಬಿ ಆಗಿ ಡೆವಲಪ್ ಆಗುತ್ತೆ. ಅಂಡ್ ಅವುಗಳಲ್ಲೂ ಕೂಡ 36 ಕ್ರೋಮೋಸೋಮ್ಸ್ ಇರುತ್ತೆ. And these 36 and 32 chromosomes, sorry, not 36, 32 chromosomes, and here also it is a 32 chromosomes. So here queen ಇದೆಯಲ್ಲ ಇದು ಫೀಮೇಲ್ ಇದೆ, and worker bees are also female but they are sterile, female sterile ಆಗಿ ಡೆವಲಪ್ ಆಗುತ್ತೆ. So here diploids are always female and haploids are always male ಆಗಿ ಡೆವಲಪ್ ಆಗುತ್ತಾ ಇರುತ್ತೆ. ದಟ್ ಇಸ್ ಎ ಹೆಪ್ಲೋಡಿಪ್ಲಾಯ್ಡಿ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ, ವೇರ್ ಇನ್ ಕೇಸ್ ಆಫ್ ಹನಿ ಬಿ. ನೆಕ್ಸ್ಟ್ ನೋಡೋಣ ಮ್ಯೂಟೇಷನ್. ವಾಟ್ ಇಸ್ ದಿಸ್ ಮ್ಯೂಟೇಷನ್? ಮ್ಯೂಟೇಷನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಸಡನ್ ಚೇಂಜ್ ಆರ್ ಇಟ್ ಇಸ್ ಅಲ್ಟರೇಷನ್ ಆಫ್ DNA ಸೀಕ್ವೆನ್ಸ್ ಅಂತ ಹೇಳ್ತೀವಿ. DNA ಸಡನ್ ಚೇಂಜ್ ಆಗ್ತಾ ಇದೆ. There is alteration of DNA sequence. ಅದರಿಂದ ಏನಾಗುತ್ತೆ? Consequently results in the changes in the genotype and phenotype of an organism. ಜೀನ್ ಅಲ್ಟರೇಷನ್ ಆಗ್ತಾ ಇದೆ, ಜೀನ್ ಸೀಕ್ವೆನ್ಸ್ ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಕ್ರೋಮೋಸೋಮ್ ನಂಬರ್ ಅಲ್ಲಿ ವೇರಿಯೇಷನ್ ಬರ್ತಾ ಇದೆ, ಕ್ರೋಮೋಸೋಮ್ ಸೈಜ್ ಅಲ್ಲಿ ವೇರಿಯೇಷನ್ ಬರ್ತಾ ಇದೆ. ಸೊ ದಟ್ ರಿಸಲ್ಟ್ಸ್ ಇನ್ ಎ ಚೇಂಜ್ ಇನ್ ದಿ ಫಿನೋಟೈಪ್ ಅಂಡ್ ಜೀನೋಟೈಪ್ ಆಫ್ ಅನ್ ಆರ್ಗಾನಿಸಮ್. ಸೊ ದಟ್ ವಿ ಕ್ಯಾನ್ ಸೆಟ್ ಇಸ್ ಎ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮ್ಯೂಟೇಷನ್ ಅಲ್ಲಿ ಏನಾಗಬಹುದು? ದರ್ ಇಸ್ ಎ ಲಾಸ್ ಆರ್ ಗೇನ್ ಆಫ್ ಸೆಗ್ಮೆಂಟ್ ಆಫ್ DNA ಸೆಗ್ಮೆಂಟ್ ಲಾಸು ಆಗ್ಬಹುದು ಅಥವಾ ಎಕ್ಸ್ಟ್ರಾ ಸೆಗ್ಮೆಂಟ್ ಗೇನು ಆಗ್ಬಹುದು. ಅಂಡ್ ದಟ್ ರಿಸಲ್ಟ್ಸ್ ಇನ್ ಎ ಕ್ರೋಮೋಸೋಮಲ್ ಅಲ್ಟರೇಷನ್, ಅಂದ್ರೆ ಕ್ರೋಮೋಸೋಮ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ. ಅಂಡ್ ಅಲ್ಟರೇಷನ್ ಇನ್ ಕ್ರೋಮೋಸೋಮ್ ರಿಸಲ್ಟ್ಸ್ ಇನ್ ದಿ ಅಬ್ನಾರ್ಮಲಿಟೀಸ್. ಕ್ರೋಮೋಸೋಮ್ ಅಲ್ಟರೇಷನ್ ಆದ್ರೆ ಅಬ್ನಾರ್ಮಲಿಟೀಸ್ ಆಗ್ತಾ ಇರುತ್ತೆ, ಅಥವಾ ಅದನ್ನ ಕ್ರೋಮೋಸೋಮಲ್ ಅಬೆರೇಷನ್ ಅಂತ ಹೇಳ್ತೀವಿ, ಕ್ರೋಮೋಸೋಮಲ್ ಅಬೆರೇಷನ್ಸ್. ಅಂಡ್ ದಟ್ ರಿಸಲ್ಟ್ಸ್ ಇನ್ ಎ ಕ್ಯಾನ್ಸರ್. ಕ್ರೋಮೋಸೋಮಲ್ ಸ್ಟ್ರಕ್ಚರ್ ಅಥವಾ ಕ್ರೋಮೋಸೋಮಲ್ ಸೈಜ್ ವೇರಿಯೇಷನ್ ಆಗ್ತಾ ಇದೆ ಡ್ಯೂ ಟು ದಿ ಮ್ಯೂಟೇಷನ್. ಸೊ ದಟ್ ರಿಸಲ್ಟ್ಸ್ ಇನ್ ಎ ಕ್ಯಾನ್ಸರ್. And mutation also arises due to the change in the single base pair. ಒಂದೇ ಒಂದು ಬೇಸ್ ಪೇರ್ ಚೇಂಜ್ ಆಗೋದ್ರಿಂದ, ಈಗ DNA ಸೀಕ್ವೆನ್ಸ್ ಇದೆ, ಈಗ ನೋಡಿ AUG CCC GUG ಇದೆ. ಸೊ ಈ ಸೀಕ್ವೆನ್ಸ್ ಈಗ ಚೇಂಜ್ ಆಗಿ, ಓಕೆ, ಇಲ್ಲಿ ಮ್ಯೂಟೇಷನ್ ಆಯ್ತು. AUG ಆಸ್ ಇಟ್ ಈಸ್, CCC ಆಸ್ ಇಟ್ ಈಸ್, ಇದು GAG ಆದ್ರೆ ಇಲ್ಲಿ U ಇದೆ, ಇಲ್ಲಿ A ಇದೆ, ಅಷ್ಟೇ ಚೇಂಜ್. Change with respect to single base pair. So ಅದನ್ನ ನಾವು point mutation ಅಂತ ಹೇಳ್ತೀವಿ. And best example for that one is a sickle cell anemia. Deletion and insertion of base pairs. ಕೆಲವೊಂದು ಬೇಸ್ ಪೇರ್ಸ್ ಡಿಲೀಟ್ ಆಗ್ತಾ ಇದೆ ಅಥವಾ ಇನ್ಸರ್ಟ್ ಆಗ್ತಾ ಇದೆ. ಸೊ ದಟ್ ಕಾಸಸ್ ದಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಮತ್ತೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ದಟ್ ಇಸ್ ಥಲಸ್ಸೇಮಿಯಾ. Thalassemia is the best example for frame shift mutation. And the chemical or physical factors which causes the mutation, they are known as mutagens anta heltivi. The chemical or physical factors which causes the mutation, they are known as mutagens. Example nodi, physical factors ge one example, UV radiation rays, X rays, gamma rays, athwa high temperature. All these are the physical factors aitu. ಕೆಮಿಕಲ್ ಫ್ಯಾಕ್ಟರ್ಸ್ಗೆ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಜಸ್ಟ್ ಲೈಕ್ ಎ ಮಸ್ಟರ್ಡ್ ಗ್ಯಾಸ್, ನೈಟ್ರೋಜನ್ ಆಕ್ಸೈಡ್ಸ್, ದೆನ್ ವಿ ಕ್ಯಾನ್ ಸೇ ದೆನ್ ಇಥೈಲ್ ಮಿಥೇನ್ ಸಲ್ಫೋನೇಟ್, EMS ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಆರ್ ದಿ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಕಾಸಸ್ ದಿ ಮ್ಯೂಟೇಷನ್. ಅವೆಲ್ಲವೂ ಮ್ಯೂಟೇಷನ್ ಕಾಸ್ ಮಾಡ್ತಿರುತ್ತೆ. ನೆಕ್ಸ್ಟ್ ಜೆನೆಟಿಕ್ ಡಿಸಾರ್ಡರ್ಸ್, ಸ್ಪೆಷಲಿ ಅದರಲ್ಲಿ ನಾವು ನೋಡೋಣ ಪೆಡಿಗ್ರಿ ಅನಾಲೈಸಿಸ್ ನೋಡೋಣ. ಜೆನೆಟಿಕ್ ಡಿಸಾರ್ಡರ್ಸ್ ಇಲ್ಲಿಂದ ಒನ್ ಬೈ ಒನ್ ನೋಡಬೇಕಾಗಿದೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ, ಪೆಡಿಗ್ರಿ ಅನಾಲೈಸಿಸ್. ಏನಿದು ಪೆಡಿಗ್ರಿ ಅನಾಲೈಸಿಸ್? ಪೆಡಿಗ್ರಿ ಅನಾಲೈಸಿಸ್ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಬೈ ಯೂಸಿಂಗ್ ದಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್. ಆ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಎ ಫ್ಯಾಮಿಲಿ ಕ್ಯಾರೆಕ್ಟರ್ಸ್, ಎ ಫ್ಯಾಮಿಲಿ ಟ್ರೇಟ್ಸ್, ಫ್ಯಾಮಿಲಿಯಲ್ ಟ್ರೇಟ್ಸ್ with respect by using the symbolical traits. Or pedigree analysis ಇದೆಯಲ್ಲ, it controlled crosses are not possible in case of human being. ಒಂದು human being ಅಲ್ಲ, ದ ಸ್ಟಡಿ ಆಫ್ ಫ್ಯಾಮಿಲಿ ಹಿಸ್ಟ್ರಿ, ಕಂಪ್ಲೀಟ್ ಹಿಸ್ಟ್ರಿ ಸ್ಟಡಿ ಮಾಡಬೇಕಾಗುತ್ತೆ. ಅದರ 4 to 5 ಜನರೇಷನ್ ಫ್ಯಾಮಿಲಿ ಹಿಸ್ಟ್ರಿ ಸ್ಟಡಿ ಮಾಡಿದ ಮೇಲೆ ಅಲ್ಲಿ ಒಂದು ಪರ್ಫೆಕ್ಟ್ ನಮಗೆ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಗೊತ್ತಾಗುತ್ತೆ. ಅಂಡ್ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪೆಡಿಗ್ರಿ ಅನಾಲಿಸಿಸ್. ಕಂಪ್ಲೀಟ್ ಫ್ಯಾಮಿಲಿ ಹಿಸ್ಟ್ರಿಯನ್ನು, ಫ್ಯಾಮಿಲಿ ಚಾರ್ಟ್ ಅನ್ನು ಸ್ಟಡಿ ಮಾಡೋದಿದೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಪೆಡಿಗ್ರಿ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದಿ ಪೆಡಿಗ್ರಿ ಅನಾಲಿಸಿಸ್ ಸರ್ಟನ್ ಕಾಮನ್ ಸಿಂಬಾಲ್ಸ್ ಆರ್ ಯೂಸ್ಡ್. ಈ ಸಿಂಬಾಲ್ಸ್ಗಳು ಇಟ್ಕೊಳ್ಬೇಕು. ಬಹಳಷ್ಟು ಸಿಂಬಾಲ್ಸ್ ಬರುತ್ತೆ, ಬಟ್ ಅದರಲ್ಲಿ NCERTಯಲ್ಲಿ ಕೆಲವೊಂದು ಸಿಂಬಾಲ್ ಕೊಟ್ಟಿದ್ದಾರೆ. ಆ ಸಿಂಬಾಲ್ಸ್ಗಳನ್ನ ಪರ್ಫೆಕ್ಟ್ ಆಗಿ ನೆನಪಿಟ್ಕೊಳ್ಳಿ, ಅಷ್ಟೇ ಸಾಕು. ಬೇರೆ ಸಿಂಬಾಲ್ಸ್ಗಳು ಈಗ ಪ್ರೆಸೆಂಟ್ಲಿ ಬೇಕಾಗಿಲ್ಲ. ವಾಟ್ ಆರ್ ದಿ ಸಿಂಬಾಲ್ಸ್? ಸ್ಕ್ವೇರ್ ಸಿಂಬಾಲ್ ಇದ್ರೆ ಅದು ಮೇಲ್, ಇಲ್ಲಿ ತಪ್ಪಿದೆ ನೋಡಿ, ಇದು ಮೇಲ್ ಆಗ್ಬೇಕಾ? ಸ್ಕ್ವೇರ್ ಸಿಂಬಾಲ್ ಇದ್ರೆ ಮೇಲ್, ಸರ್ಕಲ್ ಇದ್ರೆ ಫಿಮೇಲ್, ದೆನ್
ಡೈಮಂಡ್ ಸೇಪ್ ಇದ್ರೆ ದಟ್ ಇಸ್ ಎ ರೋಂಬಸ್ ಡೈಮಂಡ್ ಸೇಪ್ ಅಂತ ಹೇಳ್ತೀವಿ, ದಟ್ ಇಸ್ ಎ ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತ ಹೇಳೋಣ. ದೆನ್ ಸ್ಕ್ವೇರ್ ಎಲ್ಲ ಸಾಲಿಡ್ ಸಿಂಬಾಲ್ಸ್. ಓಕೆ, ಸ್ಕ್ವೇರ್ ಇದೆ ಅದರಲ್ಲಿ ಫಿಲ್ ಮಾಡಿದ್ದಾರೆ, ಡಾರ್ಕ್ ಫಿಲ್ನೆಸ್ ಆಗಿದೆ. ಸರ್ಕಲ್ ಇದೆ ಫಿಲ್ ಆಗಿದೆ. ಡೈಮಂಡ್ ಶೇಪ್ ಇದೆ ಅದು ಕೂಡ ಫಿಲ್ ಆಗಿದೆ. ಸೊ ಇಫ್ ಆಲ್ ದೀಸ್ ಸಿಂಬಾಲ್ ಸಾಲಿಡ್ ಸಿಂಬಾಲ್ಸ್ ಇದ್ರೆ ಅದು ಅಫೆಕ್ಟೆಡ್ ಇಂಡಿವಿಜುವಲ್. ಸಾಲಿಡ್ ಸ್ಕ್ವೇರ್ ಅಫೆಕ್ಟೆಡ್ ಮೇಲ್, ಯಾವುದೋ ಒಂದು ಡಿಸೀಸ್ ಆಗಿದೆ, ಇನ್ಹೆರಿಟೆಡ್ ಡಿಸೀಸ್, ಜೆನೆಟಿಕ್ ಡಿಸೀಸ್ ಆಗಿದೆ. ಸಾಲಿಡ್ ಸರ್ಕಲ್ ಇದ್ರೆ ಅಫೆಕ್ಟೆಡ್ ಫಿಮೇಲ್. ಸಾಲಿಡ್ ಡೈಮಂಡ್ ಶೇಪ್ ಇದ್ರೆ ಅಫೆಕ್ಟೆಡ್ ಅನ್ಸ್ಪೆಸಿಫೈಡ್ ಸೆಕ್ಸ್, ಅದು ಮೇಲ್ ಇದೆಯೋ ಅಥವಾ ಫಿಮೇಲ್ ಇದೆಯೋ ನಮಗೆ ಇನ್ನೂ ರಿಕಗ್ನೈಸ್ ಆಗಿಲ್ಲ, ಬಟ್ ಆ ಡೆವಲಪಿಂಗ್ ಎಂಬ್ರಿಯೋಗೆ ಏನೋ ಡಿಸೀಸ್ ಇದೆ ಅಂತ ಗೊತ್ತಾಗುತ್ತೆ. If there is a connecting horizontal line between square and circle, that is a mating line ಅಂತ ಹೇಳ್ತೀವಿ. ಸೊ ಅಲ್ಲಿ ಮೇಲ್ ಇಂಡಿವಿಜುವಲ್ ಅಂಡ್ ಫಿಮೇಲ್ ಇಂಡಿವಿಜುವಲ್ ಇಬ್ಬರ ಮಧ್ಯೆ ಮೇಟಿಂಗ್ ಆಗಿದೆ, ಮ್ಯಾರೇಜ್ ಲೈನ್, ಇದನ್ನ ಮ್ಯಾರೇಜ್ ಲೈನ್ ಅಂತ ಕೂಡ ಹೇಳ್ತೀವಿ. If there are two horizontal line, then mating between the relatives, within relatives, ಬ್ರದರ್ ಸಿಸ್ಟರ್ ಇರ್ಬೋದು, ವಿದಿನ್ ರಿಲೇಟಿವ್ಸ್ ಅಲ್ಲೇ ಮೇಟಿಂಗ್ ಆಗಿದೆ ಅಥವಾ ಮ್ಯಾರೇಜ್ ಆಗಿದೆ. ಸೊ ಇದನ್ನ ಕನ್ಸಾನ್ಜಿನಸ್ ಮೇಟಿಂಗ್ ಅಂತಾನೆ ಹೇಳ್ತೀವಿ. Such type of mating we can say consanguineous mating. Then horizontal line again connected by the vertical line. Above, these are above are parents and below are their children ಅಂತ ಹೇಳ್ತೀವಿ. So parents above and children below. ಇಲ್ಲಿ ಕೆಳಗಡೆ ಇದೆಯಲ್ಲ, so these are the childrens and ಇವರು ಪೇರೆಂಟ್ಸ್ ಆಗಿದ್ದಾರೆ. ಈ ರೀತಿ ಲೈನ್ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಈ ರೀತಿ ಇದ್ರೆ both parents are father and mother, both parents are unaffected and here the son is affected ಅಂತ ಇದೆ. unaffected parents and affected son, ಈ ರೀತಿ ಆ ಡಿಸೀಸ್ಡ್ ಚೈಲ್ಡ್. ದೆನ್ ಇಲ್ಲಿ ಡೈಮಂಡ್ ಶೇಪ್ ಇದೆ, ಅದರ ಮಧ್ಯದಲ್ಲಿ ಇಲ್ಲಿ 5 ಸಿಂಬಾಲ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಇದ್ರೆ 5 ಅನ್ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್ ಇದೆ ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ 5 ಅನ್ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್. ನೆಕ್ಸ್ಟ್ ನೋಡೋಣ ಮೆಂಡಲಿಯನ್ ಡಿಸಾರ್ಡರ್ಸ್. ಕೆಲವೊಂದು ಮೆಂಡಲಿಯನ್ ಡಿಸಾರ್ಡರ್ಸ್ ಯಾವ್ದಿದೆ ನೋಡಿ. ಮೆಂಡಲಿಯನ್ ಡಿಸಾರ್ಡರ್ಸ್ ಆರ್ ಮೇನ್ಲಿ ಡಿಟರ್ಮೈನ್ಡ್ ಬೈ ಅಲ್ಟರೇಷನ್ ಆರ್ ಮ್ಯೂಟೇಷನ್ ಇನ್ ಎ ಸಿಂಗಲ್ ಜೀನ್. ಆರ್ ಮೆಂಡಲಿಯನ್ ಡಿಸಾರ್ಡರ್ಸ್ ಇದೆಯಲ್ಲ, ದೀಸ್ ಆರ್ ಡ್ಯೂ ಟು ದಿ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಮೆಂಡಲಿಯನ್ ಡಿಸಾರ್ಡರ್ ಡೆವಲಪ್ ಆಗಲಿಕ್ಕೆ ಮುಖ್ಯ ಕಾರಣ ಜೀನ್ ಮ್ಯೂಟೇಷನ್ ಆದ್ರೆ ಅಲ್ಲಿ ಮೆಂಡಲಿಯನ್ ಡಿಸಾರ್ಡರ್ಸ್ ಆಗುತ್ತೆ. ಅಂಡ್ ದೀಸ್ ಡಿಸಾರ್ಡರ್ಸ್ ಮೇ ಬಿ ಡಾಮಿನೆಂಟ್ ಇರ್ಬೋದು, ರಿಸೆಸಿವ್ ಇರ್ಬೋದು. And these disorders may be autosomal ಇರಬಹುದು ಅಥವಾ sex linked disorders ಇರಬಹುದು. They may be autosomal dominant, autosomal recessive, sex linked dominant, sex linked recessive ಕೂಡ ಇರಬಹುದು. ಓಕೆ, ಸೊ ಒನ್ ಬೈ ಒನ್ ಕೆಲವೊಂದು ಮೆಂಡಲಿಯನ್ ಡಿಸಾರ್ಡರ್ಸ್ಗೆ ಎಕ್ಸಾಂಪಲ್ಗಳನ್ನ ನೋಡೋಣ. ಮತ್ತೆ ನಿಮ್ಮ ಎಕ್ಸಾಮ್ಗಾಗಿ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು ಈ ಡಿಸಾರ್ಡರ್ಸ್ಗಳಿಂದ, ಅದನ್ನ ಇಲ್ಲಿ ನೋಡೋಣ. ಓಕೆ, ಫಸ್ಟ್ ಒನ್ ನೋಡಿ, ಕಲರ್ ಬ್ಲೈಂಡ್ನೆಸ್. ಇಟ್ ಇಸ್ ಎ ಸೆಕ್ಸ್ ಲಿಂಕ್ಡ್ ರಿಸೆಸಿವ್, ಎಸ್ಪೆಷಲಿ ಇದು ಎಕ್ಸ್ ಲಿಂಕ್ಡ್ ರಿಸೆಸ್, ಸೆಕ್ಸ್ ಲಿಂಕ್ಡ್ ಅಲ್ಲಿ ಸ್ಪೆಷಲಿ ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇದೆ. ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ಇಟ್ ಈಸ್ ಡ್ಯೂ ಟು ದಿ ಡಿಫೆಕ್ಟ್ ಇನ್ ಐದರ್ ರೆಡ್ ಆರ್ ಗ್ರೀನ್ ಕೋನ್ ಸೆಲ್ಸ್ ಆಫ್ ದಿ ಐಸ್. ಐಸ್ ಅಲ್ಲಿ ರೆಡ್ ಕೋನ್ ಸೆಲ್ಸ್ ಮತ್ತೆ ಗ್ರೀನ್ ಕೋನ್ ಸೆಲ್ಸ್ ಇದೆಯಲ್ಲ, ಅವುಗಳಲ್ಲಿ ಏನಾದರೂ ಡಿಫೆಕ್ಟ್ ಇದ್ರೆ ಅಲ್ಲಿ ಕಲರ್ ಬ್ಲೈಂಡ್ನೆಸ್ ಬರ್ತಾ ಇದೆ. ಅಂಡ್ ದ ಜೀನ್, ಡಿಫೆಕ್ಟಿವ್ ಜೀನ್ ಇಸ್ ಪ್ರೆಸೆಂಟ್ ಆನ್ ಎಕ್ಸ್ ಕ್ರೋಮೋಸೋಮ್. ದ ಜೀನ್ ಈಸ್ ಪ್ರೆಸೆಂಟ್ ಆನ್ ಎಕ್ಸ್ ಕ್ರೋಮೋಸೋಮ್. ಆ ಜೀನ್ ಅಲ್ಲಿ ಏನಾದರೂ ಮ್ಯೂಟೇಷನ್ ಆಗಿದ್ರೆ ಅದು ರೆಡ್ ಕಲರ್ ಬ್ಲೈಂಡ್ನೆಸ್ ಅಥವಾ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಅಂತ ಆಗ್ತಿರುತ್ತೆ. ಈ ಪೇಷಂಟ್ಗಳಲ್ಲಿ ಏನಾಗ್ತಾ ಇರುತ್ತೆ ನೋಡಿ, ಈಗ ರೆಡ್ ಕಲರ್ ಬ್ಲೈಂಡ್ನೆಸ್ ಇದ್ರೆ ಅವರು ರೆಡ್ ಕಲರ್ ಅನ್ನ ಪ್ರಾಪರ್ ಆಗಿ ರಿಕಗ್ನೈಸ್ ಮಾಡೋದಿಲ್ಲ. ಅಲ್ಲಿ ರೆಡ್ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಅವ್ರಿಗೆ ರೆಡ್ ಕಲರ್ ಮಾತ್ರ ರಿಕಗ್ನೈಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೋ ಬೇರೆ ಆರೆಂಜ್ ಕಲರ್ ಇದೆ, ಡಾರ್ಕ್ ಯೆಲ್ಲೋಯಿಶ್ ಕಲರ್ ಇದೆ, ಅದನ್ನು ಕೂಡ ಅವ್ರು ರೆಡ್ ಆಗಿ ರಿಕಗ್ನೈಸ್ ಮಾಡ್ತಿರ್ತಾರೆ. ಅದರ ಅರ್ಥ ಬೇರೆ ಕಲರ್ ಅವ್ರಿಗೆ ರಿಕಗ್ನೈಸ್ ಆಗೋದಿಲ್ಲ ಅಂತ ಅಲ್ಲ, ಬೇರೆ ಕಲರ್ಸ್ ಅನ್ನ ಅವ್ರು ರಿಕಗ್ನೈಸ್ ಮಾಡ್ತಾರೆ, ಬಟ್ ರೆಡ್ ಅನ್ನ ಪ್ರಾಪರ್ ಆಗಿ ರಿಕಗ್ನೈಸ್ ಮಾಡೋಕೆ ಬರೋದಿಲ್ಲ. ವೇರಿಯಸ್ ಡಿಫರೆಂಟ್ ಶೇಡ್ಸ್ ಆಫ್ ರೆಡ್ ಇದೆಯಲ್ಲ, ಅದನ್ನ ಪ್ರಾಪರ್ ಆಗಿ ಅವರು ರಿಕಗ್ನೈಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ದಟ್ ಇಸ್ ಎ ರೆಡ್ ಕಲರ್ ಬ್ಲೈಂಡ್ನೆಸ್. ಸೇಮ್ ಕೇಸ್ ಫಾಲೋ ವಿತ್ ದಿ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಯೂಶುವಲಿ ಈ ಪರ್ಸೆಂಟೇಜ್ ಅನ್ನು ನೆನ್ಪಿಟ್ಕೊಳ್ಳಿ, ಇದರ ಮೇಲೆ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತಾ ಇರುತ್ತೆ. ಇನ್ ದಿ ಕಂಪ್ಲೀಟ್ ಹ್ಯೂಮನ್ ಪಾಪ್ಯುಲೇಷನ್ ನಾವು ನೋಡಿದ್ದೇ ಆದ್ರೆ ಚಾನ್ಸಸ್ ಆಫ್ ಕಲರ್ ಬ್ಲೈಂಡ್ನೆಸ್ ಇಸ್ ವೆರಿ ಹೈ ಇನ್ ದಿ ಮೇಲ್, ಬಿಕಾಸ್ ಫಿಮೇಲ್ ಅಲ್ಲಿ ಅಲ್ಲಿ ಕ್ಯಾರಿಯರ್ ಕೂಡ ಇರಬಹುದು ಫಿಮೇಲ್, ಬಟ್ ಮೇಲ್ ಅಲ್ಲಿ ಆ ಚಾನ್ಸಸ್ ಇಲ್ಲ. ಸೊ ದೇರ್ ಫೋರ್ 8% ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಹ್ಯೂಮನ್ ಮೇಲ್ ದೇ ಮೇ ಬಿ ಕಲರ್ ಬ್ಲೈಂಡ್ನೆಸ್ ಇಂದ ಅಫೆಕ್ಟ್ ಆಗ್ತಿರ್ತಾರೆ. ಅಂಡ್ ಪ್ರೊಬ್ಯಾಬಿಲಿಟಿ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ದಿ ಫಿಮೇಲ್ ಈಸ್ ಓನ್ಲಿ 0.4%. ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ದಿ ಮೇಲ್ ಈಸ್ 8% ಇದ್ರೆ ಫಿಮೇಲ್ ಅಲ್ಲಿ ಕಲರ್ ಬ್ಲೈಂಡ್ನೆಸ್ ಪ್ರೊಬ್ಯಾಬಿಲಿಟಿ ಎಷ್ಟಿದೆ, 0.4% ಅಫೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಹಿಮೋಫಿಲಿಯಾ, ಇದು ಕೂಡ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್, ಸೆಕ್ಸ್ ಲಿಂಕ್ಡ್ ಅನ್ಬೋದು ಅಥವಾ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ಅಂದ್ರೆ ಡಿಫೆಕ್ಟಿವ್ ಜೀನ್, ರೆಸ್ಪಾನ್ಸಿಬಲ್ ಡಿಫೆಕ್ಟಿವ್ ಜೀನ್ಸ್ ಯು ಕ್ಯಾನ್ ಸಿ ಆನ್ ದಿ ಎಕ್ಸ್ ಕ್ರೋಮೋಸೋಮ್. ಇಲ್ಲಿ ಏನಾಗ್ತಾ ಇದೆ,
ಯೂಶುವಲಿ ಇನ್ ದಿ ಹಿಮೋಫಿಲಿಯಾ ಎ ಸಿಂಗಲ್ ಪ್ರೋಟೀನ್ ದಟ್ ಈಸ್ ಪಾರ್ಟ್ ಆಫ್ ಕ್ಯಾಸ್ಕೇಡ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ, ಇನ್ವಾಲ್ವ್ಡ್ ಇನ್ ದಿ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್. ದರ್ ಟೋಟಲಿ 13 ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆ. ಫ್ಯಾಕ್ಟರ್ ನಂಬರ್ 1, 2, 3, 4, 5 ಅಪ್ ಟು 13. ಓಕೆ, 13 ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಇದೆಯಲ್ಲ, ಸೊ ಅಲ್ಲಿ ಏನಾಗುತ್ತಂದ್ರೆ ಡ್ಯೂ ಟು ದಿ ಡಿಫೆಕ್ಟಿವ್ ಜೀನ್ ಫ್ಯಾಕ್ಟರ್ ನಂಬರ್ 8, ಫ್ಯಾಕ್ಟರ್ ನಂಬರ್ 9 ಅಂಡ್ ಫ್ಯಾಕ್ಟರ್ ನಂಬರ್ 11 ಇವುಗಳ ಪ್ರಾಪರ್ ಸಿಂಥೆಸಿಸ್ ಆಗೋದಿಲ್ಲ. ಫ್ಯಾಕ್ಟರ್ ನಂಬರ್ 8 ಅಲ್ಲಿ ಸಿಂಥಸೈಸ್ ಆಗ್ತಿಲ್ಲ, ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ನಂಬರ್ 8 ಸಿಂಥಸೈಸ್ ಆಗ್ತಿಲ್ಲ ಅಂದ್ರೆ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇಫ್ ದ ಫ್ಯಾಕ್ಟರ್ ನಂಬರ್ 8 ಸಿಂಥಸೈಸ್ ಆಗ್ತಾ ಇಲ್ಲ ಅಂದ್ರೆ ಅದು ಹಿಮೋಫಿಲಿಯಾ ಎ. ಫ್ಯಾಕ್ಟರ್ ನಂಬರ್ 9 ಸಿಂಥಸೈಸ್ ಆಗ್ತಾ ಇಲ್ಲ ಅಂದ್ರೆ ಅದು ಹಿಮೋಫಿಲಿಯಾ ಬಿ ಆಗ್ತಾ ಇದೆ ಅಂತ. ಫ್ಯಾಕ್ಟರ್ ನಂಬರ್ 11 ಸಿಂಥಸೈಸ್ ಆಗ್ತಾ ಇಲ್ಲ ಅಂದ್ರೆ ಅದು ಹಿಮೋಫಿಲಿಯಾ ಸಿ ಡಿಸೀಸ್ ಆಗ್ತಾ ಇದೆ ಅಂತ. ಈ ರೀತಿ ನಾವು ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಅಂಡ್ ಹಿಮೋಫಿಲಿಯಾದಲ್ಲಿ ಇದನ್ನ ರಾಯಲ್ ಡಿಸೀಸ್ ಅಂತಾನು ಕರಿತೀವಿ. ಇಟ್ಸ್ ಎ ರಾಯಲ್ ಡಿಸೀಸ್ ಆರ್ ಇದನ್ನ ಬ್ಲೀಡರ್ಸ್ ಡಿಸೀಸ್ ಅಂತಾನು ಕೂಡ ಕರಿತೀವಿ. ಇಟ್ ಇಸ್ ಎ ರಾಯಲ್ ಡಿಸೀಸ್ ಆರ್ ಬ್ಲೀಡರ್ಸ್ ಡಿಸೀಸ್ ಬಿಕಾಸ್ ಅಲ್ಲಿ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಇರೋದೇ ಇಲ್ಲ, ಅಬ್ಸೆನ್ಸ್ ಇರೋದ್ರಿಂದ ಕ್ಯಾಸ್ಕೇಡ್ ಮೆಕ್ಯಾನಿಸಮ್ ಫಾಲೋ ಆಗೋದಿಲ್ಲ, ಬ್ಲಡ್ ಕ್ಲಾಟಿಂಗ್ ಆಗೋದೇ ಇಲ್ಲ. ದಟ್ಸ್ ಅಬೌಟ್ ದಿ ಪ್ರಾಬ್ಲಮ್ ಆಫ್ ಹಿಮೋಫಿಲಿಯಾ. ನೆಕ್ಸ್ಟ್ ನೋಡಿ, ಸಿಕ್ಕಲ್ ಸೆಲ್ ಅನಿಮಿಯಾ. ಇದು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ, ಆಟೋಸೋಮಲ್ ಕ್ರೋಮೋಸೋಮಲ್ ಲಿಂಕ್ಡ್ ಡಿಸಾರ್ಡರ್, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ. ಅಂಡ್ ಇಟ್ ಇಸ್ ಕಂಟ್ರೋಲ್ಡ್ ಬೈ ಎ ಸಿಂಗಲ್ ಪೇರ್ ಆಫ್ ಅಲೀಲ್ಸ್ ದಟ್ ಇಸ್ HbA and HbB. ಹಿಮೋಗ್ಲೋಬಿನ್ ಪಾಲಿಪೆಪ್ಟೈಡ್ ಪ್ರೊಡ್ಯೂಸಿಂಗ್ ಅಲೀಲ್ಸ್ ದಟ್ ಇಸ್ HbA and HbB ಆರ್ ದಿ ರೆಸ್ಪಾನ್ಸಿಬಲ್ ಅಲೀಲ್ಸ್ ಅಂತ ಹೇಳ್ತೀವಿ. ಫಿನೈಲ್ ಕೀಟೋನೂರಿಯಾ, ಇಟ್ ಇಸ್ ಆಲ್ಸೋ ಎ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ. ಇಟ್ ಈಸ್ ಡ್ಯೂ ಟು ದಿ ಇನ್ಬಾರ್ನ್ ಮೆಟಾಬಾಲಿಕ್ ಎರರ್ ಇದೆ, ಇದು ಕೂಡ ಜೆನೆಟಿಕ್ ಇನ್ಹೆರಿಟೆನ್ಸ್ ಇದೆ. ಅಂಡ್ ಇಲ್ಲಿ ಏನಾಗ್ತಾ ಇದೆ, ದ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ದೆ ನಾಟ್ ಪ್ರೊಡ್ಯೂಸ್ ಎ ಎಂಜೈಮ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಕನ್ವರ್ಷನ್ ಆಫ್ ಫಿನೈಲ್ ಅಲನಿನ್ ಇಂಟು ಎ ಟೈರೋಸಿನ್ ಅಂಡ್ ದಟ್ ಎಂಜೈಮ್ ಈಸ್ ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್. ಆ ಎಂಜೈಮ್ ಇಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ದ ರೆಸ್ಪಾನ್ಸಿಬಲ್ ಎಂಜೈಮ್ ಯಾವ್ದು ನೋಡಿ, ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಎಂಜೈಮ್, ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಎಂಜೈಮ್ ಅಂತ ಹೇಳ್ತೀವಿ. ಆ ಎಂಜೈಮ್ ಪ್ರೊಡ್ಯೂಸ್ ಆಗೋದಿಲ್ಲ, ಅದಕ್ಕಾಗಿ ಫಿನೈಲ್ ಅಲನಿನ್ ಟೈರೋಸಿನ್ ಆಗಿ ಕನ್ವರ್ಟ್ ಆಗೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ದಟ್ ಇಸ್ ಎ ಮೆಂಟಲ್ ರಿಟಾರ್ಡೇಷನ್, ಹೇರ್ ಫಾಲಿಂಗ್, ಸ್ಕಿನ್ ಪಿಗ್ಮೆಂಟೇಷನ್, ಈ ಎಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಅಷ್ಟೇ ಅಲ್ಲ, ಥ್ರೂ ದಿ ಯುರಿನ್ ಕೀಟೋನ್ ಬಾಡೀಸ್ ರಿಲೀಸ್ ಆಗ್ಲಿಕ್ಕೆ ಶುರುತ್ತೆ. ಸೊ ಅದನ್ನ ಫಿನೈಲ್ ಕೀಟೋನೂರಿಯಾ ಅಂತ ಹೇಳ್ತೀವಿ, ಕೀಟೋನೂರಿಯಾ. ಥಲಸ್ಸೇಮಿಯಾ, ಇದು ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ. ಯೂಶುವಲಿ ಸಿಕಲ್ ಸೆಲ್ ಅನಿಮಿಯಾ ಇಟ್ ಇಸ್ ಎ ಹಿಮೋಗ್ಲೋಬಿನ್ ಕ್ವಾಲಿಟಿ ರಿಲೇಟೆಡ್ ಡಿಸಾರ್ಡರ್ ಆಗಿದ್ರೆ, ಕ್ವಾಲಿಟಿ ರಿಲೇಟೆಡ್ ಡಿಸಾರ್ಡರ್ ಆಗಿದ್ರೆ, ಥಲಸ್ಸೇಮಿಯಾ ಇಸ್ ಎ ಇದು ಹಿಮೋಗ್ಲೋಬಿನ್ ಕ್ವಾಂಟಿಟಿ ರಿಲೇಟೆಡ್ ಡಿಸಾರ್ಡರ್ ಇದೆ, ಕ್ವಾಂಟಿಟಿ ರಿಲೇಟೆಡ್ ಡಿಸಾರ್ಡರ್ ಇದೆ. ಇದು ಹಿಮೋಗ್ಲೋಬಿನ್ ಕ್ವಾಂಟಿಟಿ ರಿಲೇಟೆಡ್ ಡಿಸಾರ್ಡರ್ ಇದೆ. ಅಂಡ್ ಇದು ಕೂಡ ಡ್ಯೂ ಟು ದಿ ಮ್ಯೂಟೇಷನ್, ದಟ್ ಇಸ್ ಮ್ಯೂಟೇಷನ್ ಅಥವಾ ಡಿಲೀಷನ್ ಆಫ್ ಪರ್ಟಿಕ್ಯುಲರ್ ಜೀನ್ ಇಂದ ಇದು ಆಗ್ತಾ ಇದೆ. ಅಂಡ್ ರೆಸ್ಪಾನ್ಸಿಬಲ್ ಜೀನ್ಸ್ ಫಾರ್ ಥಲಸ್ಸೇಮಿಯಾ ಪ್ರೆಸೆಂಟ್ ಆನ್ 2 ಕ್ರೋಮೋಸೋಮ್, ದಟ್ ಇಸ್ ಕ್ರೋಮೋಸೋಮ್ ನಂಬರ್ 16 ಅಂಡ್ ಒನ್ ಮೋರ್ ಇಸ್ ಕ್ರೋಮೋಸೋಮ್ ನಂಬರ್ 11 ಮೇಲೆ ಇರುತ್ತೆ. ಕ್ರೋಮೋಸೋಮ್ ನಂಬರ್ 16 ಮೇಲೆ 2 ಜೀನ್ ಇದೆ, ದಟ್ ಇಸ್ HbA1 ಜೀನ್ ಅಂಡ್ HbA2 ಜೀನ್. ಕ್ರೋಮೋಸೋಮ್ ನಂಬರ್ 11 ನಲ್ಲಿ ಒಂದೇ ಜೀನ್ ಇದೆ, HbB ಜೀನ್. ಈ ಜೀನ್ಗಳಲ್ಲಿ ಮ್ಯೂಟೇಷನ್ ಆಗೋದ್ರಿಂದ ಅಲ್ಲಿ ಹಿಮೋಗ್ಲೋಬಿನ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಆಗುತ್ತೆ. ಗ್ಲೋಬಿನ್ ಪ್ರೋಟೀನ್ ಪ್ರೊಡಕ್ಷನ್ ಕ್ವಾಂಟಿಟಿ ಇದೆಯಲ್ಲ ಅದರಲ್ಲಿ ವೇರಿಯೇಷನ್ ಆಗುತ್ತೆ, ದಟ್ ರಿಸಲ್ಟ್ಸ್ ಇನ್ ಎ ಥಲಸ್ಸೇಮಿಯಾ. ಇಲ್ಲಿ ಸಿಕಲ್ ಸೆಲ್ ಅನಿಮಿಯಲ್ಲಿ ಏನಾಗುತ್ತೆ, ಯೂಶಲಿ ದಟ್ ಇಸ್ ಎ ಬೀಟಾ ಪಾಲಿಪೆಪ್ಟೈಡ್, ಹಿಮೋಗ್ಲೋಬಿನ್ ನ ಬೀಟಾ ಪಾಲಿಪೆಪ್ಟೈಡ್ ಇದೆಯಲ್ಲ, ಇನ್ ದಟ್ ಬೀಟಾ ಪಾಲಿಪೆಪ್ಟೈಡ್ ಲಾಂಗ್ ಅಮೈನೋ ಆಸಿಡ್ ಚೈನ್ ಇದೆ, ದಟ್ ಇಸ್ 6th ಅಮೈನೋ ಆಸಿಡ್ ಇದೆಯಲ್ಲ, ನಾರ್ಮಲ್ ಆಗಿ ಗ್ಲುಟಾಮಿಕ್ ಆಸಿಡ್ ಇರುತ್ತೆ, ವಿಚ್ ಇಸ್ ರಿಪ್ಲೇಸ್ಡ್ ಬೈ ಎ ವ್ಯಾಲಿನ್ ಡ್ಯೂ ಟು ದಿ ಮ್ಯೂಟೇಷನ್. If the glutamic acid, 6th amino acid position ಅಲ್ಲಿ glutamic acid, if it is replaced by valine, that causes the sickle cell anemia. ಅದರಿಂದ sickle cell anemia ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ನೋಡೋಣ chromosomal disorders. These are not Mendelian disorders, chromosomal disorders. Chromosomal disorders due to the chromosomal mutation. If there is a change in the chromosome number, ಕ್ರೋಮೋಸೋಮ್ ನಂಬರ್ ಅಲ್ಲಿ ಚೇಂಜ್ ಆಗ್ತಾ ಇದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆಗುತ್ತೆ. ಇಟ್ ಇಸ್ ಡ್ಯೂ ಟು ದಿ ಅಬ್ಸೆನ್ಸ್ ಆರ್ ಎಕ್ಸೆಸ್ ಆರ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ 1 or more ಕ್ರೋಮೋಸೋಮ್ಸ್ ಕಾಸಸ್ ದಿ ಕ್ರೋಮೋಸೋಮಲ್ ಡಿಸಾರ್ಡರ್. ಹೆಂಗಾಗುತ್ತೆ ಇದು? ವಾಟ್ ವಿಲ್ ಹ್ಯಾಪನ್ಸ್ ಹಿಯರ್?
ಇಟ್ ಈಸ್ ಡ್ಯೂ ಟು ದಿ ಅನ್ಯೂಪ್ಲಾಯ್ಡಿ. ಅನ್ಯೂಪ್ಲಾಯ್ಡಿ ಅಂದ್ರೆ ಏನಾಗುತ್ತೆ? ಸೊ ದಟ್ ಈಸ್ ವಿ ಕ್ಯಾನ್ ಸೇ failure of segregation of chromosomes during the cell division resulting in a gain or loss of chromosome, or we can say addition or loss of chromosomes. Gain or loss of chromosomes in a complete genome, we can say addition or gain or loss of one or more chromosomes. ಒಂದು ಕ್ರೋಮೋಸೋಮ್ ಗೇನ್ ಆಗ್ತಾ ಇದೆ ಅಥವಾ ಒಂದು ಕ್ರೋಮೋಸೋಮ್ ಲಾಸ್ ಆಗ್ತಾ ಇದೆ, ಎರಡು ಕ್ರೋಮೋಸೋಮ್ ಗೇನ್ ಆಗ್ತಾ ಇದೆ ಅಥವಾ ಎರಡು ಕ್ರೋಮೋಸೋಮ್ ಲಾಸ್ ಆಗ್ತಾ ಇದೆ. ಸೊ ದ್ಯಾಟ್ ವಿಲ್ ಕಾಸಸ್ ದಿ ಅನ್ಯೂಪ್ಲಾಯ್ಡಿ ಅಂತ ಹೇಳ್ತೀವಿ. ಅಂಡ್ ಒನ್ ಮೋರ್ ಕಾನ್ಸೆಪ್ಟ್ ಬರುತ್ತೆ ಪಾಲಿಪ್ಲಾಯ್ಡಿ. ಪಾಲಿಪ್ಲಾಯ್ಡಿ ಅದೇ ಅಂದ್ರೆ ಏನು? ಇಫ್ ದರ್ ಇಸ್ ಎ ಅಡಿಷನ್ ಆರ್ ಡಿಲೀಷನ್ ಆಫ್ ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಒಂದು ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಆಡ್ ಆಗೋದು ಅಥವಾ ಒಂದು ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಡಿಲೀಟ್ ಆಗೋದು. ಒಂದು ಡಿಪ್ಲಾಯ್ಡ್ ಆರ್ಗಾನಿಸಮ್ ಇದೆ, ಅದರಲ್ಲಿ ಒಂದು ಕಂಪ್ಲೀಟ್ ಸೆಟ್ ಡಿಲೀಟ್ ಆದರೆ ಡಿಪ್ಲಾಯ್ಡ್ ಇದ್ದದ್ದು ಹೆಪ್ಲಾಯ್ಡ್ ಆಗುತ್ತೆ, ಮೋನೋಪ್ಲಾಯ್ಡಿ ಅಂತ ಹೇಳ್ತೀವಿ. ಅಥವಾ ಡಿಪ್ಲಾಯ್ಡ್ ಆಲ್ರೆಡಿ ಇದೆ, ಅದರಲ್ಲಿ ಒಂದು ಅಥವಾ ಎರಡು ಎಕ್ಸ್ಟ್ರಾ ಸೆಟ್ ಅನ್ನ ಆಡ್ ಮಾಡಿ ಡಿಪ್ಲಾಯ್ಡ್ ಇದ್ದದ್ದು ಟ್ರಿಪ್ಲಾಯ್ಡ್ ಆಗ್ಬಹುದು, ಟೆಟ್ರಾಪ್ಲಾಯ್ಡ್ ಆಗ್ಬಹುದು, ಪೆಂಟಾಪ್ಲಾಯ್ಡ್, ಹೆಕ್ಸಾಪ್ಲಾಯ್ಡ್, ಆಕ್ಟಾಪ್ಲಾಯ್ಡ್, ಈ ರೀತಿ ಆಗ್ತಾ ಹೋಗ್ಬೋದು. ಸೊ ಅದನ್ನ ಪಾಲಿಪ್ಲಾಯ್ಡಿ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಆರ್ ಮೇನ್ಲಿ ಡ್ಯೂ ಟು ದಿ ಫೇಲ್ಯೂರ್ ಆಫ್ ಸೈಟೋಕೈನೆಸಿಸ್ ಆಫ್ಟರ್ ದಿ ಟಿಲೋಫೇಸ್. ಟಿಲೋಫೇಸ್ ಆದ ನಂತರ ಅಲ್ಲಿ ಪ್ರಾಪರ್ ಆಗಿ ಸೈಟೋಕೈನೆಸಿಸ್ ಆಗದೆ ಇದ್ರೆ ಅದು ಪಾಲಿಪ್ಲಾಯ್ಡಿ ಆಗುತ್ತೆ. ಅಂಡ್ ದಟ್ ಮೇ ರಿಸಲ್ಟ್ಸ್ ಇನ್ ಎ ಆರ್ ದಿಸ್ ಪ್ರಾಪರ್ ಸೈಟೋಕೈನೆಸಿಸ್ ಆಗದೆ ಇದ್ರೆ ಅದು ಇಟ್ ಮೇ ಬಿ ಏನಾಗುತ್ತೆ, ಅನ್ಯೂಪ್ಲಾಯ್ಡಿ ಆಗ್ಬಹುದು ಅಥವಾ ಪಾಲಿಪ್ಲಾಯ್ಡಿ ಆಗ್ಬಹುದು. ಆರ್ ವಿ ಕ್ಯಾನ್ ಸೇ ದಟ್ ಕಂಡೀಷನ್ ವಿ ಕ್ಯಾನ್ ಸೇ ಟ್ರೈಸೋಮಿ ಅಥವಾ ಮೋನೋಸೋಮಿ ಕಂಡೀಷನ್ ಆಗ್ತಾ ಇರುತ್ತೆ. ಕೆಲವೊಂದು ನಲ್ಲಿಸೋಮಿ ಅಂತೂ ಬರುತ್ತೆ, ಟ್ರೈಸೋಮಿ, ಮೊನೋಸೋಮಿ, ನಲ್ಲಿಸೋಮಿ, ಡಬಲ್ ಟ್ರೈಸೋಮಿ, ಈ ರೀತಿ ಕಂಡೀಷನ್ ಬರ್ತಾ ಇರುತ್ತೆ. ಅವುಗಳಿಗೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಒಂದು ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ ಈಸ್ ಡ್ಯೂ ಟು ದಿ ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಇದು ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್. ಹ್ಯೂಮನ್ ಬೀಯಿಂಗ್ ಅಲ್ಲಿ 21ನೇ ಹೋಮೋಲಾಗಸ್ ಕ್ರೋಮೋಸೋಮ್, 21st ಹೋಮೋಲಾಗಸ್ ಪೇರ್ಡ್ ಕ್ರೋಮೋಸೋಮ್ಸ್ ಇದೆಯಲ್ಲ, ಅವುಗಳಲ್ಲಿ ಆಲ್ರೆಡಿ 21st ಕ್ರೋಮೋಸೋಮ್ ಅಲ್ಲಿ ಹೋಮೋಲಾಗಸ್ ಪೇರ್ ಇದೆ. ಓಕೆ, ಈ ರೀತಿ ಹೋಮೋಲಾಗಸ್ ಪೇರ್ ಇದೆ, ಅವುಗಳ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಅಲ್ಲಿ ಆಡ್ ಆಗಿರುತ್ತೆ ಡ್ಯೂ ಟು ದಿ ಅಬ್ನಾರ್ಮಲ್ ಸೈಟೋಕೈನೆಸಿಸ್ ಆರ್ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್. ಸೊ ಅಲ್ಲಿ ಎರಡು ಕ್ರೋಮೋಸೋಮ್ ಬದಲಾಗಿ 3 ಆಗಿದೆ, ದಟ್ ಇಸ್ ಎ ಟ್ರೈಸೋಮಿಕ್ ಕಂಡೀಷನ್ ಅಂತ ಬಂತು. ಸೊ ನಾರ್ಮಲ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಪ್ಲಾಯ್ಡ್ 2n ಇರುತ್ತೆ. ಸೊ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆಡ್ ಆಗಿದೆ 2n+1 ಅಂತ ಅದನ್ನ ರಿಪ್ರೆಸೆಂಟ್ ಮಾಡಬಹುದು. ದಟ್ ಇಸ್ ಎ ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್. ಸೊ ಏನ್ ಸಿಂಪ್ಟಮ್ ಬರುತ್ತೆ? ಅಂಡ್ ಫಸ್ಟ್ ಟೈಮ್ ದಿಸ್ ಡೌನ್ ಸಿಂಡ್ರೋಮ್ ವಾಸ್ ಸ್ಟಡಿಡ್ ಬೈ ಸರ್ ಲ್ಯಾಂಗ್ಡನ್ ಡೌನ್ ಇನ್ ದಿ 1866. ಸೈಂಟಿಸ್ಟ್ ಹೆಸರೇ ಸರ್ ಲ್ಯಾಂಗ್ಡನ್ ಡೌನ್. ಲ್ಯಾಂಗ್ಡನ್ ಅಷ್ಟೇ ಹೆಸರು ಕೊಟ್ಟಿದ್ದಾರೆ, ಬಟ್ ಕಂಪ್ಲೀಟ್ ಹೆಸರು ಲ್ಯಾಂಗ್ಡನ್ ಡೌನ್. ಸೊ ದೇರ್ಫೋರ್ ದ ನೇಮ್ ಆಫ್ ದ ಡಿಸೀಸ್ ಇಸ್ ಡೌನ್ ಸಿಂಡ್ರೋಮ್ ಅಂತ ಕೊಟ್ಟಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನಿದೆ ನೋಡಿ, ಶಾರ್ಟ್ ಸ್ಟ್ಯಾಚ್ಯೂರ್ಡ್, ಕುಳ್ಳಕ್ಕಿರ್ತಾರೆ, ಸ್ಮಾಲ್ ರೌಂಡೆಡ್ ಹೆಡ್. ಓಕೆ, ದ ನೆಕ್ಸ್ಟ್ ಅಷ್ಟೇ ಅಲ್ಲ, ಇನ್ನು ನೋಡಿ ಫರೋಡ್ ಟಂಗ್ ಇದು ಫರೋಸ್ ಆಗಿರುತ್ತೆ. ದೆನ್ ಪಾರ್ಸಿಯಲಿ ಓಪನ್ ಮೌತ್ ಇರುತ್ತೆ. ದೆನ್ ಪಾಮ್, ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರಿಸ್, ಅಂದ್ರೆ ಇಲ್ಲಿ ಕೈ ಇದೆಯಲ್ಲ, ಕೈ ಮೇಲೆ ಮಾರ್ಕಿಂಗ್ಸ್ ಇರುತ್ತಲ್ಲ, ಒಂದು ಸ್ಪೆಸಿಫಿಕ್ ಮಾರ್ಕಿಂಗ್ ಅವರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಫಿಸಿಕಲ್ ಅಂಡ್ ಸೈಕೋಮೋಟರ್ ಮೆಂಟಲ್ ಡೆವಲಪ್ಮೆಂಟ್ ಆರ್ ರಿಟಾರ್ಡೆಡ್. ಬಾಡಿ ಗ್ರೋತ್ ಕೂಡ ಸ್ಲೋ ಆಗಿರುತ್ತೆ. ಸೈಕಾಲಜಿಕಲ್ ಅಥವಾ ಮೆಂಟಲ್ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಕೂಡ ಬಹಳ ಸ್ಲೋ ಇರುತ್ತೆ ಅಥವಾ ರಿಟಾರ್ಡೆಡ್ ಗ್ರೋತ್ ಇವರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ದೇರ್ ಫೋರ್ ದೇ ಆರ್ ದಿ ಮೆಂಟಲಿ ರಿಟಾರ್ಡೆಡ್ ಇರ್ತಾರೆ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಇವು ನಾರ್ಮಲ್ ಕ್ಯಾರಿಯೋಟೈಪ್ ಏನಿರುತ್ತಲ್ಲ, ಅಲ್ಲಿ 46 ಕ್ರೋಮೋಸೋಮ್ ಇರುತ್ತೆ. ಬಟ್ ಎಲ್ಲಿ ಮೀನ್ಸ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಇರ್ತಾರೆ ಅಲ್ಲಿ 47 ಕ್ರೋಮೋಸೋಮ್ ಇರುತ್ತೆ. ಅಂದ್ರೆ ಸೆಕ್ಸ್ ಕ್ರೋಮೋಸೋಮ್ ಪ್ಯಾಟರ್ನ್ ಏನಿರುತ್ತೆ ನೋಡಿ, ಅಲ್ಲಿ ನಾರ್ಮಲ್ ಹ್ಯೂಮನ್ ಮೇಲ್ ಅಲ್ಲಿ XY ಬದಲಾಗಿ XXY ಕ್ರೋಮೋಸೋಮ್ ಡೆವಲಪ್ ಆಗಿರುತ್ತೆ. 22 ಪೇರ್ಸ್ ಆಫ್ 44 ಆಟೋಸೋಮಲ್ ಕ್ರೋಮೋಸೋಮ್ಸ್ ಪ್ಲಸ್ 2 ಸೆಕ್ಸ್ ಕ್ರೋಮೋಸೋಮ್ ಇರಬೇಕು, ಅಲ್ಲಿ 3 ಸೆಕ್ಸ್ ಕ್ರೋಮೋಸೋಮ್ ಇದೆ, XXY ಕಂಡೀಷನ್ ಇರುತ್ತೆ. ಸೊ ಅದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಡೆವಲಪ್ ಆಗಿರುತ್ತೆ. ಇದರ ಸಿಂಪ್ಟಮ್ ಏನು? ದಟ್ ಇಸ್ ಎ ಓವರ್ ಆಲ್ ಮಸ್ಕ್ಯುಲೈನ್ ಡೆವಲಪ್ಮೆಂಟ್ ಆಗಿದೆ. ಸೊ ದಟ್ ಇಸ್ ಎ ಫಿಮೇಲ್ನೆಸ್ ಕ್ಯಾರೆಕ್ಟರ್ ಡೆವಲಪ್ ಆಗಿರುತ್ತೆ. ಮೇಲ್ನೆಸ್ ಅಲ್ಲ, ಫಿಮೇಲ್ನೆಸ್. ಮೇಲ್ Y ಕ್ರೋಮೋಸೋಮ್ ಇದೆ, ಮೇಲ್ ಇದ್ದಾರೆ, ಬಟ್ ಫಿಮೇಲ್ನೆಸ್ ಕ್ಯಾರೆಕ್ಟರ್ ಡೆವಲಪ್ ಆಗಿದೆ. ಗೈನಕೋಮ್ಯಾಸ್ಟಿಯಾ, ದಟ್ ಇಸ್ ಎ ಫಿಮೇಲ್ನೆಸ್ ಕ್ಯಾರೆಕ್ಟರ್ ಡೆವಲಪ್ ಆಗಿದೆ. ಸೊ ಟಾಲ್ ಸ್ಟ್ಯಾಚ್ಯೂರ್ಡ್ ಇರ್ತಾರೆ, ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಅಂಡ್ ದೀಸ್ ಆರ್ ದಿ ಸ್ಟರೈಲ್ ಮೇಲ್ ಇರುತ್ತೆ. ಇಂಡಿವಿಜುವಲ್ಸ್ ಆರ್ ಸ್ಟರೈಲ್, ಮೆಂಟಲಿ ರಿಟಾರ್ಡೆಡ್ ಅಂಡ್ ಸ್ಟರೈಲ್ ಮೇಲ್ ಇರ್ತಾರೆ ಇವರು. ದೇ ಆರ್ ದಿ ಮೇಲ್ ಸ್ಟರೈಲ್ ಇರ್ತಾರೆ. ಟರ್ನರ್ ಸಿಂಡ್ರೋಮ್, ಇಟ್ ಇಸ್ ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಒನ್ ಆಫ್ ದಿ X ಕ್ರೋಮೋಸೋಮ್. ಫಿಮೇಲ್ ಅಲ್ಲಿ 2 X ಕ್ರೋಮೋಸೋಮ್ ಇರುತ್ತೆ, XX, ಬಟ್ ಒಂದು ಡ್ಯೂ ಟು ದಿ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಒಂದು X ಕ್ರೋಮೋಸೋಮ್ ಅಬ್ಸೆಂಟ್ ಆಗಿರುತ್ತೆ. ಸೊ ಅಲ್ಲಿ X0 ಕಂಡೀಷನ್ ಬಂದಿರುತ್ತೆ. ಸೊ ಇನ್ಸ್ಟೆಡ್ ಆಫ್ 46 ಅಲ್ಲಿ 45 ಕ್ರೋಮೋಸೋಮ್ಸ್ ಮಾತ್ರ ನೋಡಿಕ್ ಸಿಗುತ್ತೆ, X0 ಪ್ಯಾಟರ್ನ್ ಬಂದಿರುತ್ತೆ. ಮತ್ತೆ ಇಲ್ಲಿ ಏನಿರುತ್ತೆ ನೋಡಿ, ದೇ ಆರ್ ದಿ X ಕ್ರೋಮೋಸೋಮ್ ಇರೋದ್ರಿಂದ ಫಿಮೇಲ್ ಡೆವಲಪ್ ಆಗಿರುತ್ತೆ.
ಫಿಮೇಲ್ನೆಸ್ ಇರುತ್ತೆ. ಬಟ್ ಫಿಮೇಲ್ಸ್ ಆರ್ ಸ್ಟಲೈಲ್ ಇರ್ತಾರೆ. ಅಂಡರ್ ಡೆವಲಪ್ಡ್ ಓವರೀಸ್, ದಟ್ ಇಸ್ ಅ ರುಡಿಮೆಂಟರಿ ಓವರೀಸ್ ಅಂತ ಹೇಳ್ತೀವಿ. ಶಾರ್ಟ್ ಸ್ಟ್ಯಾಚ್ಯೂರ್ಡ್ ಇರ್ತಾರೆ. ಅಂಡರ್ ಡೆವಲಪ್ಡ್ ಬ್ರಿಸ್ಟ್ ಇರುತ್ತೆ. ಬಟ್ ಅಲ್ಲಿ ಸ್ವಲ್ಪ ಮೇಲ್ನೆಸ್ ಕ್ಯಾರೆಕ್ಟರ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮೆಂಟಲಿ ರಿಟಾರ್ಡೆಡ್ ಇರ್ತಾರೆ ಇವರು ಕೂಡ. ಸೊ ದಟ್ ವಿ ಕ್ಯಾನ್ ಸೇ ದೇ ಆರ್ ದಿ ಟರ್ನರ್ ಸಿಂಡ್ರೋಮ್. ಸ್ಟೆರೈಲ್ ಫಿಮೇಲ್ ಅಂತ ಹೇಳ್ಬೋದು ಇವರಿಗೆ. ನೆಕ್ಸ್ಟ್ ಅದರ ಜೊತೆಗೆ ಇಲ್ಲಿ ನೆಕ್ಸ್ಟ್ ನೋಡೋಣ, ಪೆಡಿಗ್ರಿ ಅನಾಲೈಸಿಸ್ ನೋಡಬೇಕಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಪೆಡಿಗ್ರಿ ಅನಾಲೈಸಿಸ್ ಬಗ್ಗೆ ಹೇಳಬೇಕಾದ್ರೆ ಪ್ರತಿ ವರ್ಷ ಎಕ್ಸಾಮ್ ಅಲ್ಲಿ ಪೆಡಿಗ್ರಿ ಚಾರ್ಟ್ ಅನ್ನ ಕೊಟ್ಟು ಕ್ವಶನ್ ಕೇಳೋದಿಲ್ಲ, ಬಟ್ ಯಾವಾಗಾದ್ರೂ ಕೇಳ್ತಿರ್ತಾರೆ. ಸೊ ಅದಕ್ಕಾಗಿ ಅದನ್ನು ನೋಡಬೇಕಾಗಿದೆ. ಪೆಡಿಗ್ರಿ ಅನಾಲಿಸಿಸ್ ಏನಿದು? ದಟ್ ಇಸ್ ಎ ಸ್ಟಡಿ ಆಫ್ ಫ್ಯಾಮಿಲಿ ಚಾರ್ಟ್, ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಡಿಸೀಸ್ ಬೈ ಕನ್ಸಿಡರಿಂಗ್ ದಿ ಫ್ಯಾಮಿಲಿ ಹಿಸ್ಟ್ರಿ, ಎ ಫ್ಯಾಮಿಲಿ ಚಾರ್ಟ್. ಸೊ ದಟ್ ಇಸ್ ಎ ಪೆಡಿಗ್ರಿ ಅನಾಲಿಸಿಸ್ ಅಂತ ಹೇಳ್ಬೋದು. ಅಲ್ಲಿ ಪೆಡಿಗ್ರಿ ಅನಾಲಿಸಿಸ್ ಮಾಡುವಾಗ ಯಾವ ಡಿಸೀಸ್ ಇದೆ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್, ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಇರಬಹುದು. ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಇರಬಹುದು. ಕೆಲವೊಂದು ಎಕ್ಸಾಂಪಲ್ ನೋಡಿ, NCERT ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆಟೋಸೋಮಲ್ ಡಾಮಿನೆಂಟ್ ಗೆ ಎಕ್ಸಾಂಪಲ್ ಇದೆ ಮಯೋಟೋನಿಕ್ ಡಿಸ್ಟ್ರೋಫಿ ಇಸ್ ದಿ ಎಕ್ಸಾಂಪಲ್, ಡಿಸೀಸ್ ಇಸ್ ದಿ ಎಕ್ಸಾಂಪಲ್. ಆಟೋಸೋಮಲ್ ರಿಸೆಸಿವ್ ಗೆ ಸಿಕಲ್ ಸೆಲ್ ಎನಿಮಿಯಾ ಇದೆ. ಇದು ನೋಡಿ ಆಟೋಸೋಮಲ್ ಡಾಮಿನೆಂಟ್ ಹೆಂಗ್ ಆಗ್ತಾ ಇದೆ. ಆಟೋಸೋಮಲ್ ಡಾಮಿನೆಂಟ್ ಗೆ ಕ್ಯಾರೆಕ್ಟರ್ಸ್ ಏನಿರುತ್ತೆ, ಇಂಪಾರ್ಟೆಂಟ್ ಐಡೆಂಟಿಫೈಯಿಂಗ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ನೋಡಿ. ಇಫ್ ಎನಿ ಒನ್ ಪೇರೆಂಟ್ ಈಸ್ ಅಫೆಕ್ಟೆಡ್, few of their children are affected, few are unaffected, or most of the children are affected condition ಇರುತ್ತೆ. ಎನಿ ಒನ್ ಪೇರೆಂಟ್ ಈಸ್ ಅಫೆಕ್ಟೆಡ್ ಇದ್ರೆ ಸೊ ಅದು ಆಟೋಸೋಮಲ್ ಡಾಮಿನೆಂಟ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಇಲ್ಲಿ ನೋಡಿ ಫಿಮೇಲ್ ಈಸ್ ಸರ್ಕಲ್ ಇದೆ, ಫಿಮೇಲ್ ಈಸ್ ಅಫೆಕ್ಟೆಡ್ ಇದೆ. ನಾನು ಇದನ್ನ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಈ ರೀತಿ ತಗೋತೀನಿ. ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ, ಇದು ಕಾಣಿಸುತ್ತಾ ನಿಮಗೆ? ನಾನು ಇದನ್ನ ತಗೋತೀನಿ ನೋಡಿ. ಓಕೆ, ಇದು ಕ್ಯಾಪಿಟಲ್ ಎ ಸ್ಮಾಲ್ ಎ ಡಾಮಿನೆಂಟ್ ಹೆಟ್ರೋಝೈಗಸ್ ಕಂಡೀಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಅಂಡ್ ಇದು ಸ್ಮಾಲ್ ಎ ಅನ್ಅಫೆಕ್ಟೆಡ್ ಇದೆ. ಸರ್ಕಲ್ ಇದೆ, ಇದು ಸ್ಮಾಲ್ ಎ, ಇದು ಅಫೆಕ್ಟೆಡ್ ಇದೆ ಕ್ಯಾಪಿಟಲ್ ಎ ಸ್ಮಾಲ್ ಎ, ಇದು ಸ್ಮಾಲ್ ಎ, ಇದು ಸ್ಮಾಲ್ ಎ, ಇದು ಅಫೆಕ್ಟೆಡ್ ಆಗಿದೆ, ಇದು ಮತ್ತು ಇದು ಪೇರ್ ಆಗ್ತಾ ಇದೆ ಕ್ಯಾಪಿಟಲ್ ಎ ಸ್ಮಾಲ್ ಎ. ದಿಸ್ ಒನ್ ಈಸ್ ಸ್ಮಾಲ್ ಎ. ಇಲ್ಲಿ ಯಾವುದೇ ಡಿಸೀಸ್ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ, ಇಬ್ಬರ ಮಧ್ಯದಲ್ಲಿ ಮ್ಯಾರೇಜ್ ಆಗಿದೆ. ಸೊ ಸ್ಮಾಲ್ ಎ. ಇಲ್ಲಿ ಇಬ್ಬರ ಮಧ್ಯದಲ್ಲಿ ಮ್ಯಾರೇಜ್ ಆಗಿದೆ. ಸೊ ಏನ್ ಕ್ಯಾರೆಕ್ಟರ್? ಸನ್, ಮೊದಲನೇ ಸನ್ ಅನ್ಅಫೆಕ್ಟೆಡ್ ಇದೆ, ಸ್ಮಾಲ್ ಎ. ಇದು ಡಾಟರ್ ಆಗಿದೆ, ಸೆಕೆಂಡ್ ಈಸ್ ಡಾಟರ್ ಅಂಡ್ ಅಫೆಕ್ಟೆಡ್ ಇದೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಪ್ರೊಬಬಿಲಿಟಿ ಬರುತ್ತೆ. ಇದು ಫ್ಯೂಸ್ ಆದ್ಮೇಲೆ ಇಲ್ಲಿ ಅನ್ಅಫೆಕ್ಟೆಡ್ ಸನ್ ಇದೆ, ಸ್ಮಾಲ್ ಎ ಪ್ರೊಬಬಿಲಿಟಿ. ಸೊ ದಟ್ ಇಸ್ ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್. ಇದು ಪ್ರಾಪರ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಆಟೋಸೋಮಲ್ ರಿಸೆಸಿವ್ ಸಿಕಲ್ ಸೆಲ್ ಅನಿಮಿಯಾಗೆ ಎಕ್ಸಾಂಪಲ್ ಇದೆ. ಸಿಕಲ್ ಸೆಲ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ಸ್ ಅಲ್ಲಿ ಏನಿರುತ್ತೆ, ಈ ಬೋತ್ ದಿ ಪೇರೆಂಟ್ಸ್ ಆರ್ ಅನ್ಅಫೆಕ್ಟೆಡ್, ಫ್ಯೂ ಆಫ್ ದರ್ ಚಿಲ್ಡ್ರನ್ಸ್ ಮೇ ಬಿ ಅಫೆಕ್ಟೆಡ್, ಫ್ಯೂ ಮೇ ಬಿ ಅನ್ಅಫೆಕ್ಟೆಡ್. ಅಂಡ್ ಹಿಯರ್ ಕ್ಯಾರಿಯರ್ ಕಂಡೀಷನ್ ಇಸ್ ಪಾಸಿಬಲ್. ಆಟೋಸೋಮಲ್ ಡಾಮಿನೆಂಟ್ ಅಲ್ಲಿ ಕ್ಯಾರಿಯರ್ ಪಾಸಿಬಲ್ ಇಲ್ಲ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಬೋತ್ ದಿ ಪೇರೆಂಟ್ಸ್ ಆರ್ ಅನ್ಅಫೆಕ್ಟೆಡ್ ಇದೆ, ಅಂದ್ರೆ ಬೋತ್ ದೇ ಆರ್ ದಿ ಕ್ಯಾರಿಯರ್ಸ್ ಇದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಂಡ್ ಫ್ಯೂ ಆಫ್ ದರ್ ಚಿಲ್ಡ್ರನ್ಸ್ ಆರ್ ಅಫೆಕ್ಟೆಡ್, ಅನ್ಅಫೆಕ್ಟೆಡ್. ಸೊ ಇದನ್ನ ನಾನು ಕ್ಯಾರಿಯರ್ ತಗೊಳ್ತೀನಿ ಎರಡು ಪೇರೆಂಟ್ಸ್ಗೆ. ಓಕೆ, ಬೋತ್ ದೇ ಆರ್ ದಿ ಕ್ಯಾರಿಯರ್. ಹಿಯರ್ ಕ್ಯಾಪಿಟಲ್ ಎ ಆರ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಆಗ್ಬಹುದು. ದಟ್ ಇಸ್ ಅನ್ಅಫೆಕ್ಟೆಡ್ ಕಂಡೀಷನ್. ಇಲ್ಲಿ ಅಫೆಕ್ಟೆಡ್ ಇದೆ ಸ್ಮಾಲ್ ಎ. ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ ಬಂದಾಗ ಅದು ಡಿಸೀಸ್ ಆಗುತ್ತೆ. ದೆನ್ ಇಲ್ಲಿ ನಾವು ಇದನ್ನು ಕ್ಯಾರಿಯರ್ ತಗೋಣ, ಕ್ಯಾಪಿಟಲ್ ಎ ಸ್ಮಾಲ್ ಎ. ಇದು ಕೂಡ ಕ್ಯಾಪಿಟಲ್ ಎ ಸ್ಮಾಲ್ ಎ ತಗೋಬೇಕು, ಬೇಕಾದ್ರೆ ಇಲ್ಲಿ ನಾವು ಡಿಸೀಸ್ ತೋರಿಸಬೇಕಾಗಿದೆ. ಇಲ್ಲಿ ಸ್ಮಾಲ್ ಎ, ಇದು ಕ್ಯಾಪಿಟಲ್ ಎ ಆರ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಮಾಡಬಹುದು. ಅಂಡ್ ಹಿಯರ್ ಇಟ್ ಈಸ್ ಏನಾಗುತ್ತೆ, ದಿಸ್ ಒನ್ ವಿ ಕ್ಯಾನ್ ಸೇ ಕ್ಯಾಪಿಟಲ್ ಅಲ್ಲ ಅಫೆಕ್ಟೆಡ್ ಇದೆ ಸ್ಮಾಲ್ ಎ. ದಿಸ್ ಒನ್ ಈಸ್ ಕ್ಯಾಪಿಟಲ್ ಎ ಆಗಬಹುದು ಅಥವಾ ಕ್ಯಾಪಿಟಲ್ ಎ ಸ್ಮಾಲ್ ಎ ಆಗಬಹುದು. ದಿಸ್ ಒನ್ ಈಸ್ ಕ್ಯಾಪಿಟಲ್ ಎ ಆಗಬಹುದು ಅಥವಾ ಕ್ಯಾಪಿಟಲ್ ಎ ಸ್ಮಾಲ್ ಎ ಆಗಬಹುದು. ಈ ರೀತಿಯಾಗಿದ್ರೆ ಅದನ್ನ ಪೆಡಿಗ್ರಿ ಅನಾಲೈಸಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. TH ಮಾರ್ಗನ್ ಫೌಂಡ್ ದ್ಯಾಟ್ ಮಿಸ್ಲೇನಿಯಸ್ ಫೀಚರ್ಸ್. ಇದೇ ಚಾಪ್ಟರ್ ಇಂದ ಇದು ಲಾಸ್ಟ್ ಸ್ಲೈಡ್ ಇದೆ. ಸೊ ಕೆಲವೊಂದು ಅಡಿಷನಲ್ ಪಾಯಿಂಟ್ಸ್ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. TH ಮಾರ್ಗನ್ ಫೌಂಡ್ ದ್ಯಾಟ್ ಡ್ರೋಸೋಫಿಲಾ ದ ಜೀನ್ಸ್ ಫಾರ್ ಯೆಲ್ಲೋ ಬಾಡಿ ಅಂಡ್ ವೈಟ್ ಐ ವೇರ್ ಟೈಟ್ಲಿ ಲಿಂಕ್ಡ್. ಮೊದಲನೇ ಕ್ರಾಸ್. ಓಕೆ, ಯೆಲ್ಲೋ ಬಾಡಿ ಅಂಡ್ ವೈಟ್ ಐಗೆ ಟೈಟ್ಲಿ ಲಿಂಕ್ಡ್ ಇದೆ ವಿತ್ ರಿಕಾಂಬಿನೆಂಟ್ ಪರ್ಸೆಂಟೇಜ್ 1.3 ಇದೆ. ದಟ್ ಇಸ್ ಬಾಡಿ ಕಲರ್ ಅಂಡ್ ಐ ಕಲರ್ ಕ್ರಾಸ್ ಆದಾಗ. ಅದೇ ಐ ಕಲರ್ ಅಂಡ್ ವಿಂಗ್ ಸೈಜ್ ಕ್ರಾಸ್ ಆದಾಗ ಅಲ್ಲಿ ರಿಕಾಂಬಿನೆಂಟ್ ಪರ್ಸೆಂಟೇಜ್ 37.2 ಬರ್ತಾ ಇದೆ. ಅಂದ್ರೆ ದೇ ಆರ್ ದ ಜೀನ್ಸ್ ಫಾರ್ ದಿ ಐ ಕಲರ್ ಅಂಡ್ ವಿಂಗ್ ಸೈಜ್ ಆರ್ ಲೂಸ್ಲಿ ಲಿಂಕ್ಡ್. ಬಾಡಿ ಕಲರ್ ಅಂಡ್ ಐ ಕಲರ್ ಜೀನ್ಸ್ ಆರ್ ಟೈಟ್ಲಿ ಲಿಂಕ್ಡ್. ಅದಕ್ಕೆ ಲಿಂಕ್ಡ್ ಜೀನ್ ಮೀನ್ಸ್ ಇಲ್ಲಿ ರಿಕಾಂಬಿನೆಂಟ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ನಾನು ನಿಮಗೆ ಹೇಳಿದ್ನಲ್ಲ, if the genes are tightly linked, recombinant percentage is very less. If the genes are loosely linked, means distantly located, so recombinant percentage is maximum.
ಅಂಡ್ ಇಟ್ ಇಸ್ ಮ್ಯಾಕ್ಸಿಮಮ್ ಅಪ್ ಟು ದಿ 50%, ಅದಕ್ಕಿಂತಲೂ ಹೆಚ್ಚಿಗೆ ಎಂದು ಆಗೋದಿಲ್ಲ. ರಿಕಾಮೆಂಡ್ ಪರ್ಸೆಂಟೇಜ್. ಹನಿ ಬಿ ಇದೆಯಲ್ಲ, ಮೇಲ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಬೈ ದಿ ಮೈಟೋಸಿಸ್ ಸೆಲ್ ಡಿವಿಷನ್ and they do not have father, thus cannot have son, but they have the grandfather and have grandson. Cystic fibrosis is autosomal recessive disorder anta ಹೇಳ್ತೀವಿ. Responsible gene is present on chromosome number 7. Chromosomal disorders can be easily studied by analysis of karyotype. ಅಂದ್ರೆ ಕ್ರೋಮೋಸೋಮಲ್ ಅಲ್ಲಿ ಕ್ರೋಮೋಸೋಮ್ ನಂಬರ್ ಹೆಂಗಿದೆ, ಅಥವಾ ಹೆಚ್ಚಿಗೆ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಅದನ್ನ ನಾವು ನೋಡಿಕೊಂಡು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅನ್ನ ಸುಲಭವಾಗಿ ಸ್ಟಡಿ ಮಾಡಬಹುದು. ದಟ್ ಇಸ್ ಇನ್ಹೆರಿಟಬಲ್ ಮ್ಯೂಟೇಷನ್ಸ್ ಕ್ಯಾನ್ ಬಿ ಸ್ಟಡಿಡ್ ಬೈ ಜನರೇಟಿಂಗ್ ದಿ ಪೆಡಿಗ್ರಿ ಚಾರ್ಟ್ ಆರ್ ಪೆಡಿಗ್ರಿ ಅನಾಲಿಸಿಸ್ ಆಫ್ ದಿ ಫ್ಯಾಮಿಲಿ. ಫ್ಯಾಮಿಲಿ ಆಫ್ ಪೆಡಿಗ್ರಿ ಆಫ್ ಕ್ವೀನ್ ವಿಕ್ಟೋರಿಯಾ ಶೋಸ್ ದ ನಂಬರ್ ಆಫ್ ಹಿಮೋಫಿಲಿಕ್ ಡಿಸೆಂಡೆಂಟ್ಸ್. ದೇರ್ಫೋರ್ ಹಿಮೋಫಿಲಿಯಾನ್ನ ಕ್ವೀನ್ ವಿಕ್ಟೋರಿಯಾ ಆಫ್ ಇಂಗ್ಲೆಂಡ್ ಅವರಲ್ಲಿ ನಮಗೆ ಹಿಮೋಫಿಲಿಯಾ ನೋಡ್ಲಿಕ್ಕೆ ಸಿಗುತ್ತೆ. ಸೊ ದೇರ್ ಫಾರ್ ಹಿಮೋಫಿಲಿಯಾ ವಿ ಕ್ಯಾನ್ ಸೇ ಇಟ್ ಇಸ್ ಎ ರಾಯಲ್ ಡಿಸೀಸ್ ಅಂತ ಇದಕ್ಕಾಗಿಯೇ ಹೇಳ್ತೀವಿ ನಾವು. ಹಿಮೋಫಿಲಿಯಾ ಇಸ್ ಎ ರಾಯಲ್ ಡಿಸೀಸ್ ಬಿಕಾಸ್ ದ ಡಿಸೆಂಡೆಂಟ್ಸ್ ಆಫ್ ಕ್ವೀನ್ ವಿಕ್ಟೋರಿಯಾ ದೇ ಆರ್ ದಿ ಪೇಷಂಟ್ಸ್ ಆಫ್ ಹಿಮೋಫಿಲಿಯಾ. ಥಲಸ್ಸೇಮಿಯಾ ಡಿಫರ್ಸ್ ಫ್ರಮ್ ದಿ ಸಿಕಲ್ ಸೆಲ್ ಅನಿಮಿಯಾ ಇನ್ ದಟ್ ದ ಫಾರ್ಮರ್ is a quantitative problem. Thalassemia is a hemoglobin quantitative problem ಆದರೆ ಸಿಕಲ್ ಸೆಲ್ ಅನಿಮಿಯಾ ಇದು ಕ್ವಾಲಿಟೇಟಿವ್. ಸಿಕಲ್ ಸೆಲ್ ಅನಿಮಿಯಾ ಇಸ್ ಎ ಕ್ವಾಲಿಟೇಟಿವ್ ಪ್ರಾಬ್ಲಮ್ ಆಫ್ ಹಿಮೋಗ್ಲೋಬಿನ್ ಸಿಂಥೆಸಿಸ್ ಅಂತ ಬರುತ್ತೆ. ಸೊ ಈ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯ್ತು. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಾನು ನಿಮ್ಮ ಜೊತೆಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಡಿಸ್ಕಸ್ ಮಾಡಿದ್ದೀನಲ್ಲ, ಇವುಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇವುಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯೂಶಲಿ ಎಕ್ಸಾಮ್ ಅಲ್ಲಿ ಜಾಸ್ತಿ ಇದೇ ಪಾಯಿಂಟ್ಸ್ ಅನ್ನ ಫೋಕಸ್ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಹೆದರಬೇಡಿ, ಗಾಬರಿ ಆಗಬೇಡಿ. ಆತ್ಮವಿಶ್ವಾಸ ಒಂದು ಚೆನ್ನಾಗಿರಲಿ ನಿಮ್ಮಲ್ಲಿ. ಓಕೆ, ಗೆಲುವು ನಿಮ್ಮದೇ ಆಗುತ್ತೆ. ಮತ್ತೆ ನಾವು ಮುಂದಿನ ಚಾಪ್ಟರ್ ಅಲ್ಲಿ ಮುಂದಿನ ಲೆಕ್ಚರ್ ಅಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.